aspirants, welcome to NCG Competitive Institution. ನಾನು ನಿಮ್ಮ ಸಿಂಧು. Welcomes to today's Hindu newspaper analysis. ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಬಂದಾಗ ಯು ಹ್ಯಾವ್ ಟು ಕವರ್ ದೀಸ್ 8 ಆರ್ಟಿಕಲ್. ಅದರಲ್ಲಿ ಒಂದು ಎಡಿಟೋರಿಯಲ್ ಇಂಪಾರ್ಟೆಂಟ್, ದೆನ್ ಉಳಿದೆಲ್ಲ ಕೂಡ ನೀವು ಏನು ಮಾಡ್ಬೋದಪ್ಪ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಒನ್ ರಿಪೋರ್ಟ್ ಇದೆ ರಿಲೇಟೆಡ್ ಟು ರೇರ್ ಅರ್ತ್ ಎಲಿಮೆಂಟ್ಸ್ ಇನ್ ವರ್ಲ್ಡ್, ಅದನ್ನು ನೀವು ಕವರ್ ಮಾಡಬೇಕು. ಓಕೆ, ಸೊ ಲೆಟ್ ಸ್ಟಾರ್ಟ್ ಅವರ್ ಕ್ಲಾಸ್. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಸಹ ಅನೌನ್ಸ್ಮೆಂಟ್ ಇದೆ. ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನಲ್ಲಿ ಹೊಸದಾಗಿ PSI, ESI, ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ KES ಕೋರ್ಸಸ್ಗಳು ಸ್ಟಾರ್ಟ್ ಆಗಿದೆ. ಮಾರ್ನಿಂಗ್ ಹಾಗೂ ಈವ್ನಿಂಗ್ ಬ್ಯಾಚಸ್ ಇರುತ್ತೆ. ಕನ್ನಡ ಹಾಗೂ ಇಂಗ್ಲಿಷ್ ಅವೈಲಬಲ್ ಇದೆ. ಇಲ್ಲಿ ಕ್ಲಾಸ್ಗಳು ಬಂದು ನಿಮಗೆ ಆನ್ಲೈನ್, ಆಫ್ಲೈನ್ ಮತ್ತು ರೆಕಾರ್ಡೆಡ್ 3 ಥರದಲ್ಲಿ ಅವೈಲಬಲ್ ಇದೆ. ಇಲ್ಲಿ ಕ್ಲಾಸಸ್ ಜೊತೆಗೆ ನಿಮಗೆ ಪ್ರತಿ ಚಾಪ್ಟರ್ ಆದಮೇಲೆ ಕೂಡ ಟೆಸ್ಟ್ಗಳು, ಸಬ್ಜೆಕ್ಟ್ ವೈಸ್ ಟೆಸ್ಟ್, NCERT ಟೆಸ್ಟ್, ಕರೆಂಟ್ ಅಫೇರ್ಸ್ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಅಲಾಂಗ್ ವಿತ್ ದಿ ಪರ್ಸನಲ್ ಗೈಡೆನ್ಸ್ ಆ್ಯಂಡ್ 1-to-1 ಮೆಂಟರ್ಶಿಪ್. ಓಕೆ, ಸೊ ಯಾರೆಲ್ಲರೂ ಕೂಡ ಈ ಕೋರ್ಸಸ್ಗಳಿಗೆ ನೋಡ್ತಾ ಇದ್ದೀರಾ, ನೀವು ಜಾಯ್ನ್ ಆಗ್ಬೋದು. ಅದ್ರ ಜೊತೆಗೇನೆ ಟೆಸ್ಟ್ ಸೀರೀಸ್ ನೋಡ್ತಾ ಇರುವಂಥವ್ರು PSI ಆ್ಯಂಡ್ NCERT ಬೇಸ್ಡ್ ಟೆಸ್ಟ್ ಸೀರೀಸ್ ಕೂಡ ಅವೈಲಬಲ್ ಇದೆ. ಅದನ್ನು ಕೂಡ ನೀವು ತಗೋಬೋದು. ಒಂದು ಡೆಮೋ ಟೆಸ್ಟ್ ಕೂಡ ಅವೈಲಬಲ್ ಇರುತ್ತೆ, ಅದನ್ನು ತೊಗೊಂಡಾದ್ಮೇಲೆ ಕಂಪ್ಲೀಟ್ ಟೆಸ್ಟ್ಗಳನ್ನ ತಗೋಬೋದು. ಓಕೆ, ಸೊ ಫಾರ್ ಫರ್ದರ್ ಇನ್ಫಾರ್ಮೇಷನ್ ಇಲ್ಲಿ ಕಾಣಿಸ್ತಿರುವ ನಂಬರಿಗಾದರೂ ಕಾಲ್ ಮಾಡಿ ಅಥವಾ ನಮ್ಮ ಆಫ್ಲೈನ್ ಸೆಂಟರ್ ವಿಜಯನಗರಲ್ಲಿದೆ, ಬಂದು ಒಂದ್ಸರಿ ವಿಸಿಟ್ ಮಾಡಿ. ಓಕೆ, ಸೊ ಫಸ್ಟ್ ಆರ್ಟಿಕಲ್ ಫಸ್ಟ್ ಪೇಪರಲ್ಲೇ ಇರುವಂಥದ್ದು. ನಿನ್ನೆ ಆಲ್ರೆಡಿ ನಾವು ಡಿಸ್ಕಷನ್ನ ಮಾಡಿದ್ದೀವಿ. ನಿನ್ನೆ ಎಲೆಕ್ಷನ್ ನಡೆದಿದೆ. ಯಾವ ಎಲೆಕ್ಷನ್ ನಡೆದಿದೆ? ದಟ್ ಈಸ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ನಡೆದಿರೋದು. ದೆನ್ ಯಾರು ವೈಸ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದಾರಪ್ಪ ಅಂತ ಹೇಳಿದ್ರೆ ದಟ್ ಈಸ್ ರಾಧಾಕೃಷ್ಣನ್ ಅವರು ಎಲೆಕ್ಟ್ ಆಗಿದ್ದಾರೆ ಆಸ್ ಅ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ದೆನ್ ಇವ್ರು ಎಷ್ಟನೇ ವೈಸ್ ಪ್ರೆಸಿಡೆಂಟ್, ಎಷ್ಟನೇ ಉಪರಾಷ್ಟ್ರಪತಿ ಅಂತ ಬಂದಾಗ 17th ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರು. ಓಕೆನಾ? ದೆನ್ ಈ ಸರಿ ಗೆದ್ದಿರುವಂಥದ್ದು 152 ಮಾರ್ಜಿನಲ್ಲಿ ಗೆದ್ದಿದ್ದಾರೆ. ನಾವಿಲ್ಲಿ ನೋಡೋದಿದ್ರೆ ಲೋಕಸಭಾ ಮತ್ತು ರಾಜ್ಯಸಭಾ ಎರಡನ್ನೂ ಟೋಟಲ್ ಸ್ಟ್ರೆಂತ್ ನೋಡೋದಿದ್ರೆ 788. ಓಕೆ, ರಾಜ್ಯಸಭಾದಲ್ಲಿ ಬಂದಾಗ ರಾಜ್ಯಸಭಾದಲ್ಲಿ ಬಂದಾಗ 245 ಆ್ಯಂಡ್ ಲೋಕಸಭಾದಲ್ಲಿ ಬಂದಾಗ 543. ಆದರೆ ಟೋಟಲ್ ಇವಾಗಿರುವಂಥ ಪ್ರೆಸೆಂಟ್ ಸ್ಟ್ರೆಂತ್ ಬಂದು ರಾಜ್ಯಸಭಾದಲ್ಲಿ 239 ಆ್ಯಂಡ್ ಲೋಕಸಭಾದಲ್ಲಿ 542, ಟೋಟಲ್ ಆಗಿ 781. ಸೊ ಇಷ್ಟಕ್ಕೆ ಏನಾಗಿತ್ತಪ್ಪ ಅಂದರೆ ಎಲೆಕ್ಷನ್ ನಡೆದಿತ್ತು. ಅದರಲ್ಲಿ ನಾವು ನೋಡೋದಿದ್ರೆ 767 ವೋಟ್ಗಳು ಬಿದ್ದಿದೆ. ಅದರಲ್ಲಿ 752 ಆರ್ ದಿ ವ್ಯಾಲಿಡ್ ವೋಟ್, ಅನದರ್ 15 ಆರ್ ದಿ ಇನ್ವ್ಯಾಲಿಡ್ ವೋಟ್. ಓಕೆ, ಇದರಲ್ಲಿ ಏನಾಗಿದೆಪ್ಪ ಅಂತಂದರೆ ಸರ್ CP ರಾಧಾಕೃಷ್ಣನ್ ಅವರು 452 ವೋಟ್ಗಳನ್ನ ತಗೊಂಡು ಎಲೆಕ್ಷನ್ನ ವಿನ್ ಆಗಿದ್ದಾರೆ. ಆ್ಯಂಡ್ ಇವರ ಆಪೋಸಿಷನಲ್ಲಿ ಯಾರಿದ್ದಪ್ಪ ಅಂತಂದರೆ ದಟ್ ಈಸ್ B ಸುದರ್ಶನ್ ರೆಡ್ಡಿ ಅವರು ಇದ್ರು. ಇವರು ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ರು. ಆ್ಯಂಡ್ CP ರಾಧಾಕೃಷ್ಣನ್ ಅವರ ಹಳೆಯ ಪ್ರೊಫೆಷನ್ ಏನು ಅಂತ ಬಂದಾಗ ದಟ್ ಈಸ್ ಅವರು ಮಹಾರಾಷ್ಟ್ರ ಗೌರ್ಮೆಂಟಿನ ಗವರ್ನರ್ ಆಗಿದ್ರು. ಓಕೆ, ಸೊ ದಟ್ಸ್ ಆಲ್. ದೆನ್ ಏನೇನಿದೆ, ಯಾವ ಥರ ಅಪಾಯಿಂಟ್ಮೆಂಟ್ ಆಗುತ್ತೆ, ಅವ್ರ ರಿಮೂವಲ್ ಪ್ರೊಸೆಸ್ ಏನು, ಅದನ್ನೆಲ್ಲವೂ ಕೂಡ ನಾವು ನೆನೆ ಡಿಸ್ಕಷನ್ನ ಮಾಡಿದ್ದೀವಿ. ಬಟ್ ಇವತ್ತಿನ ನಾವೇನು ನೋಡೋಣಪ್ಪ ಅಂತಂದರೆ ವಾಟ್ ಆರ್ ಆಲ್ ದ ಆರ್ಟಿಕಲ್ಸ್ ರಿಲೇಟೆಡ್ ಟು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನೋದನ್ನು ನೋಡ್ತಾ ಬರೋಣ. ಫಸ್ಟ್ ಆಫ್ ಆಲ್ ಆರ್ಟಿಕಲ್ 63 ಬಂದಾಗ ಏನು ಹೇಳ್ತಾರಪ್ಪ ಅಂತಂದರೆ ದೇರ್ ಶಾಲ್ ಬಿ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ. ಓಕೆ, ಆರ್ಟಿಕಲ್ನ ಡಿಸ್ಕಷನ್ ಮಾಡ್ತಿದ್ವಿ. ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ಲಿ ನಿಮಗೆ ಯಾವ ಪಾರ್ಟಲ್ಲಿ ಇದು ಬರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ಪಾರ್ಟ್ 5 ಆಫ್ ಅವರ್ ಕಾನ್ಸ್ಟಿಟ್ಯೂಷನಲ್ಲಿ ಇದು ಬರುವಂಥದ್ದು. ಆರ್ಟಿಕಲ್ 63 ಇಟ್ ವಿಲ್ ಸೇಸ್ ದಟ್ ದೇರ್ ಶಾಲ್ ಬಿ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆ್ಯಂಡ್ ಆರ್ಟಿಕಲ್ 64 ಏನು ಹೇಳುತ್ತಪ್ಪ ಅಂತಂದರೆ ದ ವೈಸ್ ಪ್ರೆಸಿಡೆಂಟ್ ಈಸ್ ದ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ದಿ ರಾಜ್ಯಸಭಾ ಅನ್ನುವಂಥದ್ದು ಹೇಳುತ್ತೆ. ಅಂದರೆ ಅವ್ರ ಫಂಕ್ಷನ್ ಎಲ್ಲಿ ಹೇಳ್ತಾರಪ್ಪ ಅಂದರೆ ಆರ್ಟಿಕಲ್ ನಂಬರ್ 64. ದೆನ್ ಆರ್ಟಿಕಲ್ ನಂಬರ್ 65 ಏನು ಹೇಳುತ್ತಪ್ಪ ಅಂತಂದರೆ ವೈಸ್ ಪ್ರೆಸಿಡೆಂಟ್ ಆಕ್ಟ್ ಆಸ್ ಅ ಪ್ರೆಸಿಡೆಂಟ್ ಇನ್ ಕೇಸ್ ಆಫ್ ದಿ ವೇಕೆನ್ಸಿ. ಯಾವಾಗ ಪ್ರೆಸಿಡೆಂಟ್ ಪೊಸಿಷನ್ ಏನಾದ್ರೂ ಕೂಡ ವೇಕೆಂಟ್ ಇದ್ದರೆ, ಬಿಕಾಸ್ ಆಫ್ ದಿ ಡೆತ್, ಬಿಕಾಸ್ ಆಫ್ ದಿ ರೆಸಿಗ್ನೇಷನ್, ರಿಮೂವಲ್ ಆರ್ ಎಕ್ಸೆಟ್ರಾ ಆರ್ ಆಬ್ಸೆನ್ಸ್ ಆಫ್ ದಿ ಪ್ರೆಸಿಡೆಂಟ್ ಇದ್ದಾಗ ಏನು ಮಾಡ್ತಾರಪ್ಪ ಅಂತಂದರೆ ದಿಸ್ ವೈಸ್ ಪ್ರೆಸಿಡೆಂಟ್ ವಿಲ್ ಆಕ್ಟ್ ಆಸ್ ಅ ಪ್ರೆಸಿಡೆಂಟ್ ಅಂತ ಯಾವ ಆರ್ಟಿಕಲ್ ಹೇಳುತ್ತೆ? ಆರ್ಟಿಕಲ್ 65. ದೆನ್ ಆರ್ಟಿಕಲ್ 66 ಬಂದಾಗ ದೇ ವಿಲ್ ಟಾಕ್ ಅಬೌಟ್ ದಿ ಎಲೆಕ್ಷನ್ಸ್ ಆಫ್ ದಿ ವೈಸ್ ಪ್ರೆಸಿಡೆಂಟ್. ಎಲೆಕ್ಷನ್ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಅಲ್ಲಿ ಬಂದಾಗ ಎಲೆಕ್ಟೋರಲ್ ಕಾಲೇಜ್ ಕನ್ಸಿಸ್ಟ್ ಆಫ್ all the elected members of the parliament, that is both Lokasabha and ರಾಜ್ಯಸಭಾ. ಆ್ಯಂಡ್ ಎಲೆಕ್ಷನ್ ಯಾವ್ದಾರು ನಡೆಯುತ್ತೆ? ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ದಿ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ದೆನ್ ಬ್ಯಾಲೆಟ್ ಬಂದು ಇಟ್ಸ್ ದ ಸೀಕ್ರೆಟ್ ಬ್ಯಾಲೆಟ್, ಯಾರಿಗೂ ಕೂಡ ಗೊತ್ತಾಗಲ್ಲ ಯಾರು ಯಾರಿಗೆ ವೋಟ್ನ ಹಾಕಿದ್ದಾರೆ ಅನ್ನುವಂಥದ್ದು. ದೆನ್ ಆರ್ಟಿಕಲ್ 67 ಬಂದಾಗ ಅವರ ಟರ್ಮ್ ಬಗ್ಗೆ ಮಾತಾಡ್ತಾರೆ. ಟರ್ಮ್ ಎಷ್ಟಿರುತ್ತಪ್ಪ ಅಂದರೆ 5 years. ದೆನ್ ಎಲಿಜಿಬಲ್ ಫಾರ್ ದಿ ರೀಎಲೆಕ್ಷನ್, ಅವ್ರು ಪುನಃ ಏನಾಗ್ಬೋದಪ್ಪ ಅಂತಂದರೆ ವೈಸ್ ಪ್ರೆಸಿಡೆಂಟ್ ಆಗಿ ಸೆಲೆಕ್ಟ್ ಆಗಬಹುದು. ಆ್ಯಂಡ್ ಇವರು ರೆಸಿಗ್ನೇಷನ್ನ ಕೊಡೋದನ್ನು ಕೂಡ ಯಾರಿಗೆ ಕೊಡ್ತಾರೆ? ಪ್ರೆಸಿಡೆಂಟಿಗೆ ಕೊಡ್ತಾರೆ. ಇದು ಕೂಡ ಆರ್ಟಿಕಲ್ 67 ಹೇಳಿರುವಂಥ. ಆ್ಯಂಡ್ ರಿಮೂವಲ್ ಬಂದಾಗ ಅಲ್ಲಿ ರಿಮೂವಲ್ ರೆಸೊಲ್ಯೂಷನ್ನ ಪಾಸ್ ಮಾಡಬೇಕು. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಪಾಸ್ಡ್ ಬೈ ಸ್ಪೆಷಲ್ ಮೆಜಾರಿಟಿ ಇನ್ ರಾಜ್ಯಸಭಾ ಆ್ಯಂಡ್ ದ ಸಿಂಪಲ್ ಮೆಜಾರಿಟಿ ಇನ್ ದಿ ಲೋಕಸಭಾ, ಅಥವಾ ನಾವೇನಂತ ಕರಿತೀವಿ ಸೊ ಇಟ್ ಹ್ಯಾಸ್ ಟು ಬಿ ಆಬ್ಸಲ್ಯೂಟ್ಲಿ ಅಗ್ರೀಡ್ ಬೈ ದಿ ಲೋಕಸಭಾ ಅಂತಲೂ ಸಹ ಕರೀತಾರೆ. ದೆನ್ ಆರ್ಟಿಕಲ್ 68 ಬಂದಾಗ ವೇಕೆನ್ಸೀಸ್ ಬಗ್ಗೆ ಹೇಳ್ತಾರೆ.
ಸೊ ಏನಾದರೂ ವೇಕೆನ್ಸಿ ಆಯಿತು ಅಂತ ಹೇಳಿದ್ರೆ ವಿತಿನ್ 6 ಮಂತ್ ಅಲ್ಲಿ ಏನಾಗಬೇಕಪ್ಪ ಅಂತಂದ್ರೆ ಅಪಾಯಿಂಟ್ಮೆಂಟ್ ಆಗಬೇಕು. ಇವಾಗಲೂ ಕೂಡ ನಾವು ನೋಡ್ತೀವಿ ಜುಲೈಯಲ್ಲಿ ಬಂದಾಗ ವೈಸ್ ಪ್ರೆಸಿಡೆಂಟ್ ರಿಸೈನ್ ಮಾಡಿದ್ರು. ದೆನ್ 2 ಮಂತ್ಸ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಇವಾಗ ಪುನಃ ಹೊಸದಾಗಿ ಎಲೆಕ್ಷನ್ ಮಾಡಿದ್ದಾರೆ. ಸೊ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಕಾರ್ಡಿಂಗ್ ಟು ಆರ್ಟಿಕಲ್ 68 ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಎಷ್ಟು ಅಂತಂದ್ರೆ 6 ಮಂತ್. ವಿತಿನ್ ದಟ್ 6 ಮಂತ್ ಹೊಸ ಎಲೆಕ್ಷನ್ ಮಾಡಿ ಆ ಸೀಟ್ ಏನಿದೆಯೋ ಅದನ್ನ ಏನ್ ಮಾಡಬೇಕು, ಫಿಲ್ ಮಾಡಬೇಕು. ಈ ತರ ಏನಾದ್ರು ಕೂಡ ವೈಸ್ ಪ್ರೆಸಿಡೆಂಟ್ ಡೆತ್ ಆಗಿ ಅಥವಾ ವೇಕೆಂಟ್ ಆಗಿ ಫಾರ್ ಅದರ್ ರೀಸನ್ಸ್ ಏನಾದರೂ ಸೀಟ್ ವೇಕೆಂಟ್ ಇತ್ತು ಅಂತ ಹೇಳಿದ್ರೆ ಅದನ್ನ ಯಾರು ಫುಲ್ಫಿಲ್ ಮಾಡ್ತಾರಪ್ಪ ಅಂತಂದ್ರೆ ಸೊ ರಾಜ್ಯಸಭೆಯಲ್ಲಿ ಇರುವಂತಹ ಡೆಪ್ಯೂಟಿ ಚೇರ್ಮನ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ವಿಲ್ ಆಕ್ಟ್ ಆಸ್ ಅ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ಸೊ ರಿಮೆಂಬರ್ ದಟ್ ಒನ್ ಆಲ್ಸೋ ಫಾರ್ ಅ ಟೆಂಪರರಿ ಪೀರಿಯಡ್. ದೆನ್ ಆರ್ಟಿಕಲ್ 69 ಅಲ್ಲಿ ಬಂದಾಗ ಓತ್ ಅಂಡ್ ಅಫರ್ಮೇಷನ್ ಬಗ್ಗೆ ಹೇಳ್ತಾರೆ. ಅಂಡ್ ಇವರಿಗೆ ಯಾರು ಓತ್ ಅಂಡ್ ಅಫರ್ಮೇಷನ್ ನ ಕೊಡುವಂಥದ್ದು ಅಂತ ಬಂದಾಗ ದಟ್ ಈಸ್ ದ ಪ್ರೆಸಿಡೆಂಟ್. ಇವಾಗ ನೆನ್ನೆ ಸೆಲೆಕ್ಟ್ ಆಗಿದ್ದಾರೆ, ಇವತ್ತಿನ ನಾಳೆ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಓತ್ ತಗೊಳ್ತಾರೆ. ಓಕೆ, ಸೊ ಅದನ್ನ ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಅದನ್ನು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಆರ್ಟಿಕಲ್ 70 ಅಲ್ಲಿ ಬಂದಾಗ ಏನ್ ಹೇಳುತ್ತಪ್ಪ ಅಂತಂದ್ರೆ ಸೊ ಪಾರ್ಲಿಮೆಂಟ್ ಮೇ ಮೇಕ್ ಅ ಪ್ರಾವಿಷನ್ಸ್ ಫಾರ್ ದ ಡಿಸ್ಚಾರ್ಜ್ ಆಫ್ ದಿ ಪ್ರೆಸಿಡೆಂಟ್ ಫಂಕ್ಷನ್ಸ್ ಇನ್ ದಿ ಅದರ್ ಕಂಟಿಜೆನ್ಸಿ ನಾಟ್ ಪ್ರೊವೈಡೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲದೆ ಇರುವಂತದ್ದು ಏನಾದ್ರೂ ಹೊಸದಾಗಿ ಪವರ್ ಕೊಡ್ಬೇಕಂತ ಹೇಳಿದ್ರೆ ಏನಾದ್ರೂ ಚೇಂಜಸ್ ಮಾಡ್ಬೇಕು ಆ ಅಥಾರಿಟಿ ಯಾರಿಗಿದೆ, ಪಾರ್ಲಿಮೆಂಟ್ಗಿದೆ. ಇದನ್ನ ಯಾವ ಆರ್ಟಿಕಲ್ ಹೇಳ್ತಾರೆ, ಆರ್ಟಿಕಲ್ 70 ಅಲ್ಲಿ ಹೇಳುವಂಥದ್ದು. ಅಂಡ್ ಆರ್ಟಿಕಲ್ 71 ಅಲ್ಲಿ ಬಂದಾಗ ಸೊ ಎನಿ ಡಿಸ್ಪ್ಯೂಟ್ ಇನ್ ದಿ ರಿಗಾರ್ಡಿಂಗ್ ದಿ ಎಲೆಕ್ಷನ್ಸ್ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದು ಯಾರು ಟೇಕ್ ಕೇರ್ ಮಾಡ್ತಾರೆ, ಇಟ್ ಈಸ್ ಡಿಸೈಡೆಡ್ ಬೈ ದಿ ಸುಪ್ರೀಂ ಕೋರ್ಟ್. ಅಂಡ್ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೋ ದಟ್ ಈಸ್ ಬೈಂಡಿಂಗ್. ಓಕೆ, ಎಲೆಕ್ಷನ್ ಸರಿ ಇಲ್ಲ ಅಂತಂದ್ರೆ ಎಲೆಕ್ಷನ್ ಸರಿ ಇಲ್ಲ, ಎಲೆಕ್ಷನ್ ಸರಿ ಇದೆ ಅಂತಂದ್ರೆ ಎಲೆಕ್ಷನ್ ಸರಿ ಇದೆ. ಅಕಸ್ಮಾತ್ ಯಾರ್ದಾದ್ರೂ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಏನಾದ್ರೂ ಕೂಡ ಆಗಿ ಆ ವೈಸ್ ಪ್ರೆಸಿಡೆಂಟ್ ರಿಮೂವಲ್ ಮಾಡಿದ್ರು ಅಂತ ಹೇಳಿದ್ರೆ ಓಕೆ, ಬೋತ್ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ಅವರು ಅಷ್ಟು ದಿನ ಏನ್ ಫಂಕ್ಷನ್ ಮಾಡಿರ್ತಾರೋ ಅದನ್ನ ನಾವು ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಲ್ಲ, ಅದು ಆಕ್ಟ್ ಅಲ್ಲೇ ಇರುತ್ತೆ. ದೆನ್ ನೆಕ್ಸ್ಟ್ ಬರುವಂತಹ ಪ್ರೆಸಿಡೆಂಟ್ ಆಗಿರ್ಬೋದು, ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು, ಅವ್ರೇನ್ ಡಿಸಿಷನ್ ತಗೋತಾರೆ ಅದ್ರ ಬೇಸಿಸ್ ಮೇಲೆ ಅದು ಮುಂದುವರಿಯಲ್ವಾ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಇದಿಷ್ಟು ಆರ್ಟಿಕಲ್ ನಂಬರ್ 63 ಇಂದ ಹಿಡಿದು ಆರ್ಟಿಕಲ್ ನಂಬರ್ 71 ಯಾರ ಬಗ್ಗೆ ಮಾತಾಡುತ್ತಪ್ಪ ಅಂತಂದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಾರ್ಟ್ 5 ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಗ್ಗೆ ಮಾತಾಡುತ್ತೆ. ಸೊ ದಟ್ ಈಸ್ ವೈ ಯು ಶುಡ್ ನೋ ಇಟ್. ದೆನ್ ಜನರಲ್ ಆಗಿ ಎಲಿಜಿಬಿಲಿಟಿ ಬಂದಾಗ ಏನಾಗಬೇಕಪ್ಪ ಅಂತಂದ್ರೆ ಅವರು ಯಾವುದೇ ತರದ ಸ್ಟೇಟ್ ಅಸೆಂಬ್ಲೀಸ್ಗಳಾಗ್ಲಿ ಅಥವಾ ಪಾರ್ಲಿಮೆಂಟ್ ಅಲ್ಲಾಗ್ಲಿ ಮೆಂಬರ್ ಆಗಿರಲ್ಲ. ಬಟ್ ಅವರ ಕ್ವಾಲಿಫಿಕೇಶನ್ ರಾಜ್ಯಸಭಾ ಮೆಂಬರ್ ಆಗಿ ಎಲೆಕ್ಟ್ ಆಗುವ ತರ ಕ್ವಾಲಿಫಿಕೇಶನ್ ಇರಬೇಕು. ಫಾರ್ ಎಕ್ಸಾಂಪಲ್ ಈ ಶುಡ್ ಬಿ ದ ಸಿಟಿಜನ್ ಆಫ್ ಇಂಡಿಯಾ ಅಂಡ್ 35 ಇಯರ್ಸ್ ಆಗಿರಬೇಕು. ದೆನ್ ಅನದರ್ ಒನ್ ಇಸ್ ರಾಜ್ಯಸಭಾ ಮೆಂಬರ್ ಆಗುವಂತ ಕ್ವಾಲಿಫಿಕೇಶನ್ ಇರಬೇಕು. ಅಂಡ್ ಸ್ಯಾಲರಿ ಅಂಡ್ ಅಲೋವೆನ್ಸ್ಗಳನ್ನ ಬಂದಾಗ ಈ ವಿಲ್ ಡ್ರಾ ಆಸ್ ಅ ಚೇರ್ಮನ್ ಆಫ್ ರಾಜ್ಯಸಭಾ. ವೈಸ್ ಪ್ರೆಸಿಡೆಂಟ್ ಅಂತ ಹೇಳಿ ಏನ್ ಮಾಡಲ್ಲಪ್ಪ ಅಂತಂದ್ರೆ ಸಪರೇಟ್ ಆಗಿ ಅವರಿಗೆ ಏನು ಸ್ಯಾಲರಿ ಅಂಡ್ ಅಲೋವೆನ್ಸ್ ಸಿಗಲ್ಲ. ಪ್ರೆಸಿಡೆಂಟ್ ಸಿಗುತ್ತೆ, ಬಟ್ ವೈಸ್ ಪ್ರೆಸಿಡೆಂಟ್ಗೆ ಇನ್ ದ ನೇಮ್ ಆಫ್ ದ ಚೇರ್ಮನ್ ಆಫ್ ರಾಜ್ಯಸಭಾ ಅಂತ ಸಿಗುತ್ತೆ, ವೈಸ್ ಪ್ರೆಸಿಡೆಂಟ್ ಆಗಿ ಸಿಗಲ್ಲ. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಆಫ್ಟರ್ ದಟ್ ಸಕ್ಸೆಷನ್ ರೂಲ್ ಅಲ್ಲಿ ಬಂದಾಗ ಇಲ್ ಆಕ್ಟ್ ಆಸ್ ಅ ಪ್ರೆಸಿಡೆಂಟ್ ಅಂಟಿಲ್ ದ ನ್ಯೂ ಪ್ರೆಸಿಡೆಂಟ್ ಇಸ್ ಎಲೆಕ್ಟೆಡ್. ದಟ್ ಈಸ್ ಮ್ಯಾಕ್ಸಿಮಮ್ 6 ಮಂತ್. ದಟ್ ಈಸ್ ಇನ್ ಇಂಡಿಯಾ. ಬಟ್ ಈ ಪ್ರೆಸಿಡೆಂಟ್ ಆಗಿರ್ಬೋದು, ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು, ನಾವು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರನ್ನ ರೆಫರ್ ಮಾಡಿ ತಗೊಂಡಿದೀವಿ ಅಂತ ಬಂದಾಗ ದಟ್ ಈಸ್ ಫ್ರಮ್ ದಿ USA ಗವರ್ಮೆಂಟ್ ಅಥವಾ USA ಕಾನ್ಸ್ಟಿಟ್ಯೂಷನ್. ಬಟ್ US ಅಲ್ಲಿ ಏನಾಗುತ್ತೆ ಗೊತ್ತಾ, ಅಕಸ್ಮಾತ್ ಏನಾದ್ರು ಕೂಡ ಪ್ರೆಸಿಡೆಂಟ್ ಡೆತ್ ಇದ್ರೆ ಅಥವಾ ಪ್ರೆಸಿಡೆಂಟ್ ಸೀಟ್ ಏನಾದ್ರು ವೇಕೆಂಟ್ ಆದ್ರೆ ಯಾರು ವೈಸ್ ಪ್ರೆಸಿಡೆಂಟ್ ಇರ್ತಾರೋ ಅವರು ರಿಮೈನಿಂಗ್ ಟರ್ಮ್ಗೆ ಏನಾಗಿ ಆಕ್ಟ್ ಮಾಡ್ತಾರೆ, ಪ್ರೆಸಿಡೆಂಟ್ ಆಗಿ ಆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಆ ತರ ಪ್ರಾವಿಷನ್ಸ್ ಇಲ್ಲ. ಮ್ಯಾಕ್ಸಿಮಮ್ 6 ಮಂತ್ ಆಗಿ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಆಕ್ಟ್ ಮಾಡ್ಬೋದು. ದೆನ್ ಅಕಸ್ಮಾತ್ ಅವ್ರು ಏನಾದ್ರು ವೈಸ್ ಪ್ರೆಸಿಡೆಂಟ್ ಆಗಬೇಕು ಅಂತ ಹೇಳಿದ್ರೆ ಅವ್ರು ಏನು ನಿಂತ್ಕೋಬೇಕು, ಎಲೆಕ್ಷನ್ ನಿಂತ್ಕೋಬೇಕು. ಎಲೆಕ್ಷನ್ ಅಲ್ಲಿ ಗೆದ್ರೆ ಅವ್ರು ಏನಾಗ್ತಾರೆ, ಪ್ರೆಸಿಡೆಂಟ್ ಆಗ್ತಾರೆ. ದೆನ್ ಅವಾಗ ವೈಸ್ ಪ್ರೆಸಿಡೆಂಟ್ ಸೀಟಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಪುನಃ ಎಲೆಕ್ಷನ್ ಮಾಡುವಂಥದ್ದು. ಓಕೆ, ಸೊ ದಾಟ್ಸ್ ದ ಥಿಂಗ್, ಯು ಶುಡ್ ನೋ ಇಟ್. ದಟ್ ಈಸ್ ಯುವರ್ ಸ್ಟಾಟಿಕ್ ಪಾರ್ಟ್, ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇದಿಷ್ಟು ವೈಸ್ ಪ್ರೆಸಿಡೆಂಟ್ ಬಂದಾಗ. ದೆನ್ ಇದರ ಮೇಲೆ ಒಂದು ಕ್ವಶನ್ ಇದೆ, ಈ ಕ್ವಶನ್ಗೆ ಆನ್ಸರ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ದಿ ಆಫೀಸ್. ಆಪ್ಷನ್ ಎ ಬೈ ದ ಇಂಪೀಚ್ಮೆಂಟ್ ಇನ್ ದ ಮ್ಯಾನರ್ ಪ್ರೊವೈಡೆಡ್ ಫಾರ್ ದಿ ಪ್ರೆಸಿಡೆಂಟ್, by the resolution of the Rajya Sabha passed by the majority of its members and agreed by the Lok Sabha. Option C, by the resolution of the Lok Sabha passed by the simple majority. Then D, by the president on the advice of the councils of minister. Okay, so ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್, ನಾನು ಇವಾಗ ತಾನೇ ಇದನ್ನ ಹೇಳಿದ್ದೀನಿ ನಿಮಗೆ, ಅದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಎಲ್ಲರೂ ಕೂಡ ಕ್ವಶನ್ಸ್ಗಳಿಗೆ ಆನ್ಸರ್ನ ಮಾಡಿ, ಸೊ ದಟ್ ನಿಮ್ಮ ಕಾನ್ಸೆಪ್ಟ್ ಇನ್ನ ಕ್ಲಿಯರ್ ಆಗುತ್ತೆ. ಓಕೆ, ಕಮೆಂಟ್ ಮಾಡಿ ತಿಳಿಸಿ, ಮರಿಬೇಡಿ. ಅಂಡ್ ಸೆಕೆಂಡ್ ಒಂದು ಫಸ್ಟ್ ಪೇಪರಲ್ಲಿ ನಿಮಗೆ ಇದೊಂದು ಪೇಜಲ್ಲಿ ಫೋಟೋ ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಬಂದಾಗ ಸೊ ತಿವಾ ಟ್ರೈಬಲ್ಸ್ ಮ್ಯಾನ್ ಸೆಲೆಬ್ರೇಟೆಡ್ ಲ್ಯಾಂಗ್ಕುನ್ ಫೆಸ್ಟಿವಲ್ ಇನ್ ದಿ ಹುಸ್ಮೋವಿ ವಿಲೇಜ್ ಇನ್ ಕರ್ಬಿ ಆಂಗ್ಲಾಂಗ್ ಡಿಸ್ಟ್ರಿಕ್ಟ್ ಆಫ್ ದಿ ಅಸ್ಸಾಂ. ದೆನ್ ಈ ಫೆಸ್ಟಿವಲ್ ನ್ಯೂಸಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾ? ಎಸ್, ಯು ಹ್ಯಾವ್ ಟು.
ವಾಟ್ ಈಸ್ ದ ಫೆಸ್ಟಿವಲ್ ನೇಮ್? ಈ ಹಬ್ಬದ ಹೆಸರೇನಪ್ಪ ಅಂತಂದ್ರೆ ತಿವಾ ಲ್ಯಾಂಗ್ಕುಮ್ ಫೆಸ್ಟಿವಲ್. ಸಿ ಫೆಸ್ಟಿವಲ್ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ? ಅಸ್ಸಾಮಲ್ಲಿ. ಇಲ್ಲಿ ತಿವಾ ಅಂತ ಇರುವಂತದ್ದು ಏನು? ಇಟ್ಸ್ ಅ ಟ್ರೈಬ್ ನೇಮ್. ಓಕೆ, ತಿವಾ ಟ್ರೈಬ್ಗಳು, ತಿವಾ ಜನಾಂಗದವರು ಈ ಫೆಸ್ಟಿವಲ್ ನ ಮಾಡುವಂಥದ್ದು. ದೆನ್ ಈ ಕಮ್ಯುನಿಟಿ ಏನಿದೆಯೋ, ಈ ತಿವಾ ಕಮ್ಯುನಿಟಿ ಏನಿದೆಯೋ ಅದನ್ನ ಲುಲ್ಲುಂಗ್ ಕಮ್ಯುನಿಟಿ ಅಂತಾನೂ ಕೂಡ ಕರೀತಾರೆ, ಅಥವಾ ಲುಲ್ಲುಂಗ್ ಟ್ರೈಬ್ ಅಂತಾನೂ ಕೂಡ ಕರೀತಾರೆ. ಸೊ ರಿಮೆಂಬರ್ ದಟ್ ಒನ್ ಆಲ್ಸೋ. ಮೇನ್ ಆಗಿ ಅಸ್ಸಾಮಲ್ಲಿ ಇವರು ಇರೋದನ್ನ ನಾವು ನೋಡ್ತಿದ್ವಿ. ಮತ್ತೆ ಯಾವ ಪ್ಲೇಸ್ಗಳಲ್ಲಿ ಅಸ್ಸಾಮಲ್ಲಿ ಬಂದಾಗ ಕರ್ಬಿ ಆಂಗ್ಲಾಂಗ್, ಮಾರಿಗಾನ್, ನಾಗಾನ್ ಡಿಸ್ಟ್ರಿಕ್ಟ್ ಅಂಡ್ ರೀಬೋಯ್ ಮೇಘಾಲಯದಲ್ಲಿ ಇವರು ಇರುವಂಥದ್ದು ನೋಡ್ತೀವಿ. ಮೇನ್ ಆಗಿ ಅಸ್ಸಾಂ ಅಂಡ್ ಮೇಘಾಲಯ. ಬಟ್ ಈ ಫೆಸ್ಟಿವಲ್ ಎಲ್ಲಿ ನಡೀತಿರುವಂಥದ್ದು? ಅಸ್ಸಾಮಲ್ಲಿ ನಡೀತಾ ಇರುವಂಥದ್ದು, ರಿಮೆಂಬರ್. ದೆನ್ ಇವ್ರನ್ನ, ಈ ಟ್ರೈಬ್ ಏನಿದಾರೋ ಅವ್ರನ್ನ ಶೆಡ್ಯೂಲ್ಡ್ ಟ್ರೈಬ್ ಆಫ್ ದಿ ಅಸ್ಸಾಂ ಅಂತಲೂ ಕೂಡ ರೆಕಗ್ನೈಸ್ ಮಾಡಿದ್ದಾರೆ. ದೆನ್ ಇವ್ರು ಯಾವ ಲ್ಯಾಂಗ್ವೇಜ್ ಮಾತಾಡ್ತಾರಪ್ಪ ಅಂತಂದ್ರೆ ತಿವಾ ಲ್ಯಾಂಗ್ವೇಜ್ ನ ಮಾತಾಡ್ತಾರೆ. ಅಂಡ್ ದಿಸ್ ತಿವಾ ಲ್ಯಾಂಗ್ವೇಜ್ ಯೂಶುವಲಿ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಏನ್ ಲ್ಯಾಂಗ್ವೇಜ್ ಮಾತಾಡ್ತಾರೋ ಅದು ಯಾವ ಗ್ರೂಪ್ ಕೆಳಗಡೆ ಬರುತ್ತಪ್ಪ ಅಂದ್ರೆ ಇನ್ ಟಿಬೇಟಿಯನ್ ಬರ್ಮಾ ಫ್ಯಾಮಿಲಿ ಲ್ಯಾಂಗ್ವೇಜಸ್ ಅಲ್ಲಿ ಇದು ಬರುವಂಥದ್ದು. ಓಕೆ, ಸೊ ರಿಮೆಂಬರ್ ದಿಸ್ ಒನ್ ಆಲ್ಸೋ. ಅಂಡ್ ಈ ಲ್ಯಾಂಗ್ಕುನ್ ಫೆಸ್ಟಿವಲ್ ನ ನೋಡೋದಿದ್ರೆ ಇಟ್ಸ್ ಅ ಅಗ್ರಿಕಲ್ಚರಲ್ ಅಂಡ್ ಅ ಕಮ್ಯುನಿಟಿ ಫೆಸ್ಟಿವಲ್ ಆಫ್ ದಿ ತಿವಾ ಟ್ರೈಬ್. ಓಕೆ, ಒಂದ್ಸರಿ ಹಾರ್ವೆಸ್ಟ್ ಆದ್ಮೇಲೆ, ಚೆನ್ನಾಗಿ ಹಾರ್ವೆಸ್ಟ್ ಬಂದಿದ್ರೆ ಅವಾಗ ದೇವರಿಗೆ ಪ್ರೇಯರ್ ಮಾಡೋದಕ್ಕೆ ಅಂತ ಹೇಳಿ ಈ ಫೆಸ್ಟಿವಲ್ ನ ಮಾಡುವಂಥದ್ದು. ಇಟ್ಸ್ ಅ ಹಾರ್ವೆಸ್ಟ್ ಫೆಸ್ಟಿವಲ್, ಅಗ್ರಿಕಲ್ಚರ್ ಅಂಡ್ ಅ ಕಮ್ಯುನಿಟಿ ಫೆಸ್ಟಿವಲ್. ಓಕೆ, ಸೊ ನೀವು ಇಲ್ಲಿ ನೋಡೋದಿದ್ರೆ ಟ್ರೆಡಿಷನಲ್ ಡ್ಯಾನ್ಸ್ ಸಾಂಗ್ಸ್ ಆಗಿರ್ಬೋದು, ರಿಚುವಲ್ಸ್ಗಳಾಗಿರ್ಬೋದು. ಸಿ ದಿಸ್ ಪಿಕ್ಚರ್. ಓಕೆ, ಈ ತರ ಒಂದು ಗೊಂಬೆನೆಲ್ಲ ಇಟ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಡ್ಯಾನ್ಸಸ್ಗಳನ್ನೆಲ್ಲ ಕೂಡ ಮಾಡ್ತಾರೆ. ಕಮ್ಯುನಿಟಿ ಪಾರ್ಟಿಸಿಪೇಷನ್ ಕೂಡ ನಾವು ನೋಡ್ತೀವಿ. ಸ್ಟ್ರಾಂಗ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂಡ್ ಯೂತ್ ಇನ್ವಾಲ್ವ್ಮೆಂಟ್ ಆಗುತ್ತೆ. ಅಂಡ್ ಇಟ್ ಸಿಂಬಲೈಸ್ ದಿ ಗ್ರಾಟಿಟ್ಯೂಡ್ ಟು ಅ ನೇಚರ್ ಅಂಡ್ ಇಟ್ಸ್ ಅಂಡ್ ದೇರ್ ಆನ್ಸಿಸ್ಟರ್ಸ್. ಓಕೆ, ದೆನ್ ಆಸ್ ವಿ ನೋ ದಟ್ ಇದನ್ನ ಮೇನ್ ಆಗಿ ಅಸ್ಸಾಮಲ್ಲಿ ಸೆಲೆಬ್ರೇಟ್ ಮಾಡುವಂಥದ್ದು. ದೆನ್ ಅಸ್ಸಾಮಲ್ಲಿ ಬಂದ್ರೆ ಬೇರೆ ಬೇರೆ ಫೆಸ್ಟಿವಲ್ಸ್ಗಳು ಇದೆ, ಟ್ರೈಬ್ಸ್ ಫೆಸ್ಟಿವಲ್ಗಳು. ಅದು ಕೂಡ ನಿಮ್ಗೆ ಎಕ್ಸಾಮ್ ಪರ್ಪಸ್ಗೆ ನೀವು ತಿಳ್ಕೊಂಡಿರ್ಬೇಕು. ಯಾವ್ದಪ್ಪ ಅಂತ ಬಂದಾಗ ಒಂದು ಲ್ಯಾಂಗ್ಕುನ್ ಫೆಸ್ಟಿವಲ್ ಇವಾಗ ತಾನೇ ನೋಡಿದೀವಿ. ಇದನ್ನ ಯಾರು ಸೆಲೆಬ್ರೇಟ್ ಮಾಡ್ತಿರುವಂಥದ್ದು? ಇದನ್ನ ಸೆಲೆಬ್ರೇಟ್ ಮಾಡ್ತಿರುವಂತವರು ತಿವಾ ಟ್ರೈಬ್ಸ್ ಅವರು. ಸೆಕೆಂಡ್ ಒನ್ ಬೈಕೋ ಫೆಸ್ಟಿವಲ್. ಈ ಬೈಕೋ ಫೆಸ್ಟಿವಲ್ ನ ಯಾವ ಕಮ್ಯುನಿಟಿ ಸೆಲೆಬ್ರೇಟ್ ಮಾಡುತ್ತೆ? ರಬಾ ಟ್ರೈಬ್ ಸೆಲೆಬ್ರೇಟ್ ಮಾಡುತ್ತೆ ಅಸ್ಸಾಮಲ್ಲಿ. ಓಕೆ, ದೆನ್ ಇವೆರಡೂ ಕೂಡ ಏನಾಗಿದೆಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಫೆಸ್ಟಿವಲ್ ಆಗಿರುವಂತ. ಓಕೆ, ಲ್ಯಾಂಗ್ಕುಮ್ ಅಂಡ್ ಬೈಕೋ ಫೆಸ್ಟಿವಲ್. ಆಫ್ಟರ್ ದಟ್ ವಂಗಾಲ ಫೆಸ್ಟಿವಲ್ ಕೂಡ ಯಾರು ಸೆಲೆಬ್ರೇಟ್ ಮಾಡ್ತಾರಪ್ಪ ಅಂದ್ರೆ ಗಾರೋ ಟ್ರೈಬ್ಸ್. ದ ಗಾರೋ ಟ್ರೈಬ್ಸ್ ಆರ್ ಪ್ರೆಸೆಂಟ್ ಇನ್ ಮೇಘಾಲಯ ಅಂಡ್ ಗಾರೋ ಟ್ರೈಬ್ಸ್ ಫ್ಯೂ ಪೀಪಲ್ ದೇ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ಅಸ್ಸಾಂ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಅಂಡ್ ದಿಸ್ ವಂಗಾಲ ಫೆಸ್ಟಿವಲ್ ನ ಇನ್ನೊಂದು ಹೆಸರಲ್ಲೂ ಕೂಡ ಕರೀತಾರೆ. ಏನಪ್ಪಾ ಅಂತಂದ್ರೆ 100 ಡ್ರಮ್ ಫೆಸ್ಟಿವಲ್ ಅಂತಾನೂ ಕೂಡ ಕರೀತಾರೆ. ರಿಮೆಂಬರ್ ದಿಸ್ ಒನ್ ಆಲ್ಸೋ. ಓಕೆ, ಏನಪ್ಪಾ ಅಂದ್ರೆ ಅಲ್ಲಿ ಒಂದು 100 ಡ್ರಮ್ಸ್ಗಳನ್ನ ಇಟ್ಟು ಅದನ್ನ ಬಡ್ಕೊಂತ ಅವರು ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ, ಅಂಡ್ ದೇ ವಿಲ್ ಪ್ರೇ ಟು ಅ ಗಾಡ್ ಸನ್ ಫಾರ್ ದ ಗುಡ್ ಹಾರ್ವೆಸ್ಟ್. ದೆನ್ ಅದಾದ್ಮೇಲೆ ಅಲ್ಲಿ ಐ ಲಿಂಗ್ಯಾಂಗ್. ಓಕೆ, ಸೊ ಇದು ಕೂಡ ಒಂದು ಫೆಸ್ಟಿವಲ್. ಇದನ್ನ ಯಾರು ಸೆಲೆಬ್ರೇಟ್ ಮಾಡುವಂಥದ್ದು? ಮಿಶಿಂಗಿ ಟ್ರೈಬ್. ಓಕೆ, ಸೊ ಮಿಶಿಂಗ್ ಟ್ರೈಬ್ ಸೋವಿಂಗ್ಗೆ ಅಂದ್ರೆ ಯಾವಾಗ ಸೀಡ್ ನ ಬಿತ್ತನೆ ಮಾಡ್ತಿರ್ತಾರೋ ಆ ಟೈಮಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡುವಂಥದ್ದು. ಓಕೆ, ಯಾವುದು ಫೆಸ್ಟಿವಲ್ ನೇಮು? ಅಲ್ಲಿ ಐ ಲಿಂಗಂಗ್ ಫೆಸ್ಟಿವಲ್. ದೆನ್ ಆಫ್ಟರ್ ದಟ್ ಬಿಹು ಅಂತ ಬಂದಿದ ತಕ್ಷಣ ಎಲ್ಲರಿಗೂ ಕೂಡ ನೆನಪಾಗಬೇಕು, ಅಸ್ಸಾಂ ನೆನಪಾಗಬೇಕು. ಓಕೆ, ಅದರಲ್ಲೂ ಬಿಹು ಅಲ್ಲಿ ಎಸ್ಪೆಷಲಿ ದ ರಂಗೋಲಿ ಬಿಹು. That is very very famous festival in Assam. Okay, Assami community, various tribes will participate in this Bihu festival. Okay, next after that Chomgang festival na yaar tribes celebrate ಮಾಡ್ತಾರಪ್ಪ ಅಂದ್ರೆ ಕರ್ಬಿ ಟ್ರೈಬ್ಸ್ ಸೆಲೆಬ್ರೇಟ್ ಮಾಡುವಂಥದ್ದು. ಓಕೆ, ಸೊ ಇಟ್ಸ್ ಅ ಫಿನರಲ್ಸ್ ಆರ್ ಅ ಡೆತ್ ಸೆರೆಮನಿ ಸೆಂಡಿಂಗ್ ದಿ ಸೋಲ್ ಆಫ್ ದಿ ಡೆಡ್ ಟು ಅ ಆನ್ಸಿಸ್ಟ್ರಲ್ ಲ್ಯಾಂಡ್. ಯಾರು ತೀರೋಗಿರ್ತಾರೋ ಅವ್ರ ತರ ನೀವೇನ್ ಪಿತೃಪಕ್ಷ ಮಾಡ್ತೀರಾ, ಸೊ ದಟ್ ಈಸ್ ವಾಟ್. ಓಕೆ, ಸೊ ದಟ್ ಈಸ್ ವೆರಿ ವೆರಿ ಫೇಮಸ್ ಇನ್ ಅಸ್ಸಾಂ. ಓಕೆ, ಸೊ ರಿಮೆಂಬರ್ ದ ಫೆಸ್ಟಿವಲ್ ನೇಮ್ ಅಂಡ್ ಟ್ರೈಬ್ಸ್ ನೇಮ್ ಆಲ್ಸೋ. ಇದನ್ನು ಕೂಡ ನಿಮ್ಗೆ ಏನ್ ಮಾಡ್ಬೋದು? ಮ್ಯಾಚ್ ದ ಫಾಲೋವಿಂಗ್ ತರ ಕೇಳಬಹುದು ಇನ್ ಯುವರ್ ಎಕ್ಸಾಮಿನೇಷನ್, ಎಸ್ಪೆಷಲಿ ದ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಬರುವಂತಹ ಗ್ರೂಪ್ ಬಿ ಸಿ ಎಕ್ಸಾಮಿನೇಷನ್. ಅಥವಾ ನಿಮ್ಗೆ ಕೇಳದಿದ್ರೆ ಕರ್ನಾಟಕದಲ್ಲಿ ಬಂದು ಕೇಳದಿದ್ರೆ ಫೆಸ್ಟಿವಲ್ ನ ಕೊಟ್ಟಿದ್ದು ಯಾವ ಸ್ಟೇಟ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಕೇಳ್ತಾ ಬರ್ಬೋದು. ಸೊ ದಟ್ ಈಸ್ ವೈ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಐದರ್ ಟೇಕ್ ಅ ಸ್ಕ್ರೀನ್ ಶಾಟ್ ಅಥವಾ ನಮ್ಮ PDF ಟೆಲಿಗ್ರಾಮ್ ಅಲ್ಲಿ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಈ ಎಲ್ಲಾ ಫೆಸ್ಟಿವಲ್ಸ್ ಕೂಡ ನೋಟ್ ಮಾಡ್ಕೊಳ್ತಾ ಬನ್ನಿ. Okay, so based on this festival, one more question is there. Try to answer to this question. Consider the following statement about Langkun festival. It is celebrated by Tiwa Lung tribe. It is primarily an agricultural festival praying for a good harvest, and it is associated with the Kirbi tribe of the Assam. ಹೌದಾ? ಯಾವ ಸ್ಟೇಟ್ಮೆಂಟ್ ಇದರಲ್ಲಿ ಕರೆಕ್ಟ್ ಇದೆ ಅದನ್ನ ನೋಡಿ ನಮಗೆ ಆಪ್ಷನ್ ನ ಹೇಳಿ. ಓಕೆ, ಸೊ ಮೆನ್ಷನ್ ದ ಕ್ವಶನ್ ನಂಬರ್ ಅಂಡ್ ಆನ್ಸರ್ ನ ಹೇಳಿ. ಸುಮ್ಮನೆ ಜಸ್ಟ್ ಆಪ್ಷನ್ ನ ಕಮೆಂಟ್ ಮಾಡ್ಬಿಡಿ, ಕ್ವಶನ್ ನಂಬರ್ ನ ಹಾಕಿ ದೆನ್ ಆನ್ಸರ್ ನ ಕಮೆಂಟ್ ಮಾಡಿ. ಸೊ ದಟ್ ಗೊತ್ತಾಗುತ್ತೆ ನಮ್ಗೆ ನೀವು ಯಾವ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀರಾ ಅಂತ ಹೇಳಿ.
ದೆನ್ ಆಫ್ಟರ್ ದಟ್ ನೆಕ್ಸ್ಟ್ ನೀವು ಎಡಿಟೋರಿಯಲ್ ನೋಡಬೇಕು. ಎಡಿಟೋರಿಯಲ್ ಬಂದಾಗ ಇವತ್ತು ಒಂದು ಇಂಪಾರ್ಟೆಂಟ್ ಎಡಿಟೋರಿಯಲ್ ಏನಪ್ಪಾ ಅಂತಂದ್ರೆ ದಟ್ ಈಸ್ ದ ಲಾಂಗ್ ಮಾರ್ಚ್ ಅಹೆಡ್ ಟು ಅ ಟೆಕ್ನಾಲಜಿಕಲ್ ಇಂಡಿಪೆಂಡೆನ್ಸ್. ಇಲ್ಲಿ ಬಂದಾಗ ಏನಿದು ಅಂತ ಹೇಳಿ ನಾವು ಒಂದು ಓವರ್ ಆಲ್ ಜಿಸ್ಟ್ನ ತಗೊಂಡ್ರೆ ಸಾಕು. ಓಕೆ, ಸೊ ಇಂಡಿಯಾ ರೀಸೆಂಟ್ಲಿ 79th ಇಂಡಿಪೆಂಡೆನ್ಸ್ ಡೇನ ಕೂಡ ಸೆಲೆಬ್ರೇಟ್ ಮಾಡಿದ್ದು. ಸೊ ಇವಾಗ ಇತ್ತೀಚೆಗೆ ಬಂದಾಗ ಬರೀ ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಅಥವಾ ಪೊಲಿಟಿಕಲಿ ಆಟೋನಮಿ ಇದ್ರೆ ಸಾಕಾಗಲ್ಲ, ಟೆಕ್ನಾಲಜಿಲೂ ಕೂಡ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಸಾವಿರಾನಿಟಿ ಬೇಕು ಅಂತ ಹೇಳಿ. ದೆನ್ ಏನಿದು ಟೆಕ್ನಾಲಜಿಕಲ್ ಸಾವಿರಾನಿಟಿ ಅಂತ ಬಂದಾಗ ನೀವು ಯಾವುದೇ ನಮ್ಮ ಇಂಡಿಯಾದಲ್ಲಿ ಇರುವಂತಹ ಡಿವೈಸಸ್ಗಳನ್ನ ತಗೊಳ್ಳಿ. ಓಕೆ, ಸೊ ಫ್ಯೂ ಎಕ್ಸೆಪ್ಷನಲ್ ಥಿಂಗ್ ನಾನು ನಿಮಗೆ ತೋರಿಸ್ತೀನಿ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಆ್ಯಂಡ್ ಇಂಡಿಯಾದಲ್ಲಿ ಯಾವ್ಯಾವ್ದಿರೋದು ನಮ್ಮದೇ ಓನ್ ಆದ ಟೆಕ್ನಾಲಜಿಗಳಿದೆ ಅಂತ ಹೇಳಿ. ನಾನು ಆಲ್ಮೋಸ್ಟ್ ಎಲ್ಲರ ಮೊಬೈಲ್ ಫೋನು ಬಂದಾಗ ಅದಲ್ಲಿ ಏನು ಟೆಕ್ನಾಲಜಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಐದರ್ ಆಂಡ್ರಾಯ್ಡ್ ಫೋನ್ ಇರುತ್ತೆ ಅಥವಾ ಐಫೋನ್ ಇರುತ್ತೆ ನಿಮಗೆ. ಓಕೆ, ದೆನ್ ಅದರ್ ದೆನ್ ದಟ್ ಕಂಪ್ಯೂಟರ್ ಸಿಸ್ಟಮ್ಗಳು ನೋಡಿದಾಗಲೂ ಕೂಡ ನಿಮಗೆ ಆಂಡ್ರಾಯ್ಡೇ ಸಿಗುತ್ತೆ. ದೆನ್ ಅಲ್ಲಿ ಯೂಸ್ ಮಾಡುವಂಥ ಸರ್ವಿಸಸ್ಗಳಾಗಿರ್ಬೋದು, ದಿಸ್ ಗೂಗಲ್ ಸರ್ವಿಸ್, ಮೈಕ್ರೋಸಾಫ್ಟ್ ಸರ್ವಿಸ್, ಆಲ್ ದೀಸ್ ಥಿಂಗ್ಸ್ ಇದೆಲ್ಲವೂ ಕೂಡ ನಮ್ಮ ಇಂಡಿಯನ್ಸ್ದ ಅಲ್ವೇ ಅಲ್ಲ. ಇದೆಲ್ಲವೂ ಕೂಡ ಎಲ್ಲಿ ಟೆಕ್ನಾಲಜಿ ಬೇರೆ ದೇಶದ ಟೆಕ್ನಾಲಜೀಸ್ಗಳನ್ನ ನಾವು ಯೂಸ್ ಮಾಡ್ತಿರ್ಬೋದು. ಇದನ್ನ ಯೂಸ್ ಮಾಡಿಕೊಂಡು ನಮ್ಮ ಸಿಸ್ಟಮ್ಸ್ಗಳನ್ನ ಹ್ಯಾಕ್ ಮಾಡ್ಬೋದಾ, ನಮ್ಮ ಸೈಬರ್ ಸೆಕ್ಯೂರಿಟಿಗೆ ಥ್ರೆಟನ್ ಇದೆಯಾ? ಹೌದು. ಓಕೆ, ಎಸ್ಪೆಷಲಿ ಈ ಟೆಕ್ನಾಲಜೀಸ್ಗಳನ್ನು ಕೂಡ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ದ ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಲೈಕ್ ಇನ್ ಅವರ್ ಡಿಫೆನ್ಸ್ ಸೆಕ್ಟರ್ಗಳಾಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ಸ್ಗಳಾಗಿರ್ಬೋದು, ಹೆಲ್ತ್ ಕೇರ್ ಸರ್ವಿಸ್ ಆಗಿರ್ಬೋದು, ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ದೇ ಆರ್ ವೆರಿ ವಲ್ನರಬಲ್ ಟು ಅ ಸೈಬರ್ ಸೆಕ್ಯೂರಿಟಿ ಅಟ್ಯಾಕ್. ಓಕೆ, ದೆನ್ ಅದಾದ್ಮೇಲೆ ಈ ಕಂಪನೀಸ್ಗಳೇನಾದ್ರೂ ಕೂಡ ಏನಾದರೂ ಲಾಸ್ಗಳನ್ನ ಹಾಕಿ ಇಂಪೋಸಿಷನ್ನ ಮಾಡಿದ್ರೆ ಅಥವಾ ಆ ಸಾಫ್ಟ್ವೇರ್ನ ಪರ್ಚೇಸ್ ಮಾಡೋದಕ್ಕೆ ಅಥವಾ ಹಾರ್ಡ್ವೇರ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಕಾಸ್ಟ್ ಕೂಡ ಜಾಸ್ತಿ ಇದೆಯಾ? ಹೌದು, ಜಾಸ್ತಿ ಇದೆ. ಅದೇ ನಾವು ನಮ್ಮ ಇಂಡಿಜಿನಿಯಸ್ ಬೋತ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ನ ನಾವು ಡೆವಲಪ್ಮೆಂಟ್ ಮಾಡಿದ್ರೆ ಅವ್ರು ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗೋದನ್ನು ಕೂಡ ಕಡಿಮೆ ಮಾಡ್ಬೋದು. ಮತ್ತೆ ನಮ್ಮದೇ ಆದಂತಹ ಇಂಡಿಜಿನಿಯಸ್ ಟೆಕ್ನಾಲಜಿ ಇರುತ್ತೆ, ದೆನ್ ಅದನ್ನು ನಾವೇನು ಮಾಡ್ಬೋದು ಅಂದ್ರೆ ನಮ್ಮ ಇಂಡಿಯಾದವರು ಯೂಸ್ ಮಾಡ್ಕೋಬಹುದು. ಸೊ ದಟ್ ಈಸ್ ದ ಓವರ್ ಆಲ್ ಆರ್ಗ್ಯುಮೆಂಟ್ ಇನ್ ದಿಸ್ ಆರ್ಟಿಕಲ್. ಓಕೆ, ಒಂದನ್ನೇ ತುಂಬ ಕ್ರಿಟಿಸೈಸ್ ಮಾಡಿ ಹೇಳಿದ್ದಾರೆ. ಬಟ್ ಇಲ್ಲಿ ಇವರು ಏನಂತ ಹೇಳ್ತಿದಾರಪ್ಪ ಅಂದ್ರೆ ಇಂಡಿಯಾದಲ್ಲಿ ಇಂಡಿಯಾದೇ ಆದಂತಹ OS ಸಿಸ್ಟಮ್ ಇಲ್ಲ, ಆಪರೇಷನ್ ಸಿಸ್ಟಮ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಇಂಡಿಯಾದಲ್ಲಿ ಇಂಡಿಯಾದೇ ಆದಂತಹ OS ಸಿಸ್ಟಮ್ ಇದೆ, ಬಟ್ ನಾವು ಅದನ್ನು ಏನು ಮಾಡ್ತಾ ಇಲ್ಲ, ಮೇಜರ್ ಆಗಿ ಯೂಸ್ ಮಾಡ್ತಾ ಇಲ್ಲ. ಡಿಫೆನ್ಸ್ ಸೆಕ್ಟರಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮೊಬೈಲ್ ಟೆಕ್ನಾಲಜಿಲೂ ಕೂಡ ಬಂದಾಗ ಇಂಡಿಯಾಸ್ ಆಪರೇಟಿಂಗ್ ಸಿಸ್ಟಮ್ ಇದೆ. ಓಕೆ, ಐ ವಿಲ್ ಶೋ ಯು. ಓಕೆ, ಬಟ್ ಏನು ಮಾಡ್ತಾ ಇಲ್ಲ, ನಾವು ಅದನ್ನ ಜಾಸ್ತಿ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಬಟ್ ಸ್ಟಿಲ್ ವಿ ಆರ್ ಡಿಪೆಂಡಿಂಗ್ ಆನ್ ದಿ ಅದರ್ ನೇಷನ್ ಟೆಕ್ನಾಲಜಿ ಓನ್ಲಿ ಅನ್ನುವಂಥದ್ದೇ ಇಲ್ಲಿ ಮೇನ್ ಆರ್ಗ್ಯುಮೆಂಟ್ ಆಗಿರುವಂಥ. ದೆನ್ ಏನಕ್ಕೆ, ಸೊ ವಾಟ್ ಈಸ್ ದ ಬಿಲ್ಡಿಂಗ್ ದ ಫೌಂಡೇಶನ್ಸ್ ಆಫ್ ದಿ ಅಟಾನಮಿ ಅಂತ ಬಂದಾಗ ಇಂಡಿಯಾದಲ್ಲಿ ಬಂದಾಗ ಹೋಮ್ ಗ್ರೋನ್ ಆಪರೇಷನ್ ಸಿಸ್ಟಮ್ ಇಲ್ಲ, ಡೇಟಾ ಬೇಸ್ ಇಲ್ಲ, ಫೌಂಡೇಶನಲ್ ಸಾಫ್ಟ್ವೇರ್ ಇಲ್ಲ, ಆಲ್ ದೀಸ್ ಥಿಂಗ್ಸ್ ದೇ ಆರ್ ಸೇಮ್. ದೆನ್ ನಮ್ಮ ಹತ್ರ ಏನಿದೆಯೋ ಅದೆಲ್ಲವೂ ಕೂಡ ಓಪನ್ ಸೋರ್ಸ್ ಸಾಫ್ಟ್ವೇರ್. ದೆನ್ ಈ ಓಪನ್ ಸೋರ್ಸ್ ಸಾಫ್ಟ್ವೇರ್ಗಳಲ್ಲಿ ವಾಟ್ ಎವರ್ ದ ಪ್ರೋಗ್ರಾಮ್ಸ್ಗಳನ್ನ ತಗೊಳ್ಳಿ, ಲೈಕ್ ಲಿನಕ್ಸ್ ಆಗಿರ್ಬೋದು, ಆಂಡ್ರಾಯ್ಡ್ಗಳಾಗಿರ್ಬೋದು, ಈ ವರ್ಷನ್ಸ್ಗಳೆಲ್ಲ ನಾವು ಏನು ಮಾಡ್ಬೋದಪ್ಪ ಅಂದರೆ ನಮಗೆ ಬೇಕಾದಂತಹ ಓನ್ ಸಾಫ್ಟ್ವೇರ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡ್ಕೋಬೋದು. ಇದರಿಂದ ಏನಾಗ್ತದಪ್ಪ ಅಂತಂದರೆ ಇಂಡಿಯಾ ಈಸ್ ನಾಟ್ ವಿಲಿಂಗ್ ಟು ಕ್ರಿಯೇಟ್ ಇಟ್ಸ್ ಓನ್ ಟೆಕ್ನಾಲಜಿ ಅನ್ನುವಂಥದ್ದು ಇಲ್ಲಿ ಮೇನ್ ಆರ್ಗ್ಯುಮೆಂಟ್ ಆಗಿರುವಂಥದ್ದು. ದೆನ್ ಹಾರ್ಡ್ವೇರ್ ಸಾವಿರಾನಿಟಿ ಚಾಲೆಂಜ್ ಅಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಇಂಡಿಯಾದಲ್ಲಿ ಸಾಫ್ಟ್ವೇರ್ ಅಲ್ಲಿ ತುಂಬಾನೇ ಏನು ಮಾಡ್ತಿದೆಪ್ಪ ಅಂದರೆ ಇಂಡಿಯಾ ನೇಮ್ನ ಮಾಡ್ತಾ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಹಾರ್ಡ್ವೇರ್ ಟೆಕ್ನಾಲಜಿ, ಸೊ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, ದೆನ್ ಪೇಷನ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಪ್ಲಾನಿಂಗ್ ಆಗಿರ್ಬೋದು, ಹಾರ್ಡ್ವೇರ್ ಮೇಲೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಇಲ್ಲ. ದಟ್ ಈಸ್ ದೇರ್ ಆರ್ಗ್ಯುಮೆಂಟ್. ದೆನ್ ಆಫ್ಟರ್ ದಟ್ ಏನು ಅಪ್ರೋಚ್ ಇರಬೇಕಪ್ಪ ಅಂತಂದರೆ ಇಮಿಡಿಯೇಟ್ ಸ್ಟೆಪ್ನ ತಗೋಬೇಕು. ವಿ ಹ್ಯಾವ್ ಟು ಲಾಂಚ್ ಅವರ್ ನ್ಯಾಷನಲ್ ಮಿಷನ್ ಫಾರ್ ದಿ ಟೆಕ್ನಾಲಜಿಕಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ಮಸ್ಟ್ ಬಿ ಆ್ಯನ್ ಇಂಪ್ಲಿಮೆಂಟೇಷನ್ ಮಿಷನ್. ಓಕೆ, ನಾಟ್ ಜಸ್ಟ್ ಆನ್ ರಿಸರ್ಚ್ ಮಾಡೋದಲ್ಲ, ಅದ್ರ ಜೊತೆಗೆ ಇಂಪ್ಲಿಮೆಂಟ್ ಕೂಡ ಆಗಬೇಕು. ಈ ಇಂಪ್ಲಿಮೆಂಟ್ ಆಗಬೇಕು ಅಂತಂದರೆ ವಿ ನೀಡ್ ಅ ಸ್ಟ್ರಾಂಗ್ ಸಪೋರ್ಟ್ಸ್ ಆಫ್ ದಿ ಎಂಜಿನಿಯರ್ಸ್, ಅಕಾಡೆಮಿಕ್, ಇಂಡಸ್ಟ್ರಿ ಕೊಲಾಬರೇಷನ್ ಆ್ಯಂಡ್ ಅ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಫಾರ್ ದಿ ಎಕ್ಸಿಕ್ಯೂಷನ್. ಓಕೆ, ಇವರೆಲ್ಲರದು ಕೊಲಾಬ್ರೇಷನ್ನ ತಂದಾಗ ಆ್ಯಂಡ್ ಗೌರ್ಮೆಂಟು ಕೂಡ ಸಪೋರ್ಟ್ ಮಾಡಿ ಇದನ್ನು ಪುಷ್ ಮಾಡಿದಾಗ towards the self-sustaining models of both the software and hardware ಏನಾಗುತ್ತೆ, ನಾವು ನಮ್ಮ ಓನ್ ಟೆಕ್ನಾಲಜೀಸ್ಗಳನ್ನ ಅದರಲ್ಲೂ ಕೂಡ ಕ್ರಿಟಿಕಲ್ ಟೆಕ್ನಾಲಜೀಸ್ಗಳನ್ನ ಡೆವಲಪ್ಮೆಂಟ್ ಮಾಡಬೇಕು. ಸೊ ದಟ್ ಏನೇ ಔಟ್ಸೈಡಲ್ಲಿ ಆದ್ರೂ ಕೂಡ ಅದು ನಮ್ಮ ಇಂಡಿಯಾದ ಮೇಲೆ ಎಫೆಕ್ಟ್ ಆಗಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಿರುವಂಥದ್ದು. ಬಟ್ ಸೊ ನಾವು ನೋಡೋದಿದ್ರೆ ಇಂಡಿಯಾದಲ್ಲಿ ದೇರ್ ಆರ್ ಆಪರೇಟಿಂಗ್ ಸಿಸ್ಟಮ್ಸ್ ಆರ್ ದೇರ್. ಒಂದು ಗೌರ್ಮೆಂಟ್ ಆ್ಯಂಡ್ ಅ ಮಿಲಿಟರಿ ಆಪರೇಟಿಂಗ್ ಸಿಸ್ಟಮ್ ಇದೆ, ಇನ್ನೊಂದು ಮೊಬೈಲ್ ಆಪರೇಟಿಂಗ್ ಸಿಸ್ಟಮು ಕೂಡ ಇದೆ ನಮ್ಮ ಇಂಡಿಯಾದಲ್ಲಿ. ಗೌರ್ಮೆಂಟ್ ಆ್ಯಂಡ್ ಮಿಲಿಟರಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಬಂದಾಗ ಎರಡು ಆಪರೇಟಿಂಗ್ ಸಿಸ್ಟಮ್ ಇದೆ. ಒಂದು ಬಾಸ್, ಅನದರ್ ಒನ್ ಇಸ್ ದ ಮಾಯಾ. ವಾಟ್ ಈಸ್ ದ ಬಾಸ್? ಬಾಸ್ ಇಸ್ ದಿ ಭಾರತ್ ಆಪರೇಟಿಂಗ್ ಸಿಸ್ಟಮ್ ಸೊಲ್ಯೂಷನ್. ಇಟ್ ಈಸ್ ಡೆವಲಪ್ಡ್ ಬೈ ದಿ CDAC. ವಾಟ್ ಈಸ್ ದಿಸ್ CDAC? CDAC ಇಸ್ ನಥಿಂಗ್ ಬಟ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಇವರು ಆಲ್ರೆಡಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಓಕೆ, ಇದು ನಿಮ್ಮ ನ್ಯೂಸ್ ಪೇಪರಲ್ಲಿ ಇಲ್ಲ, ಇದು ನಾನೇ ಹಾಕಿರುವಂಥದ್ದು ಆಗಿದೆ, ಬಟ್ ಇದು ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿದೆ. ಸೊ ದಟ್ ಈಸ್ ವೈ ಐ ಗೇವ್ ದಿಸ್ ಒನ್.
ಸೊ ನೀವು ಕೂಡ ನ್ಯೂಸ್ ಪೇಪರ್ ಓದಾಗ ನಮ್ಮ ಇಂಡಿಯಾದಲ್ಲಿ OS ಸಿಸ್ಟಮ್ ಇಲ್ಲ ಅಂತ ಅನ್ಕೊಳ್ತೀರಾ, ಬಟ್ ನೋ, ನಮ್ಮ ಇಂಡಿಯಾದಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇದೆ. ಓಕೆ, ಸೊ ಭಾರತ್ ಆಪರೇಟಿಂಗ್ ಸಿಸ್ಟಮ್ ಸೊಲ್ಯೂಷನ್ ಇಸ್ ಡೆವಲಪ್ಡ್ ಬೈ CDAC. ದೆನ್ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ದಿಸ್ ಈಸ್ ಲಿನಕ್ಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ಡಿಸೈನ್ ಫಾರ್ ದಿ ಇಂಡಿಯನ್ ಗವರ್ಮೆಂಟ್ ಪಬ್ಲಿಕ್ ಸೆಕ್ಟರ್, ದೆನ್ ಫ್ಯೂಚರಿಂಗ್ ಸಪೋರ್ಟ್ ಫಾರ್ ದಿ ಇಂಡಿಯನ್ ಲ್ಯಾಂಗ್ವೇಜಸ್ ಅಂಡ್ ದ ಲೋಕಲೈಸ್ಡ್ ಸಾಫ್ಟ್ವೇರ್. ರಿಮೆಂಬರ್ ದಿಸ್ ಒನ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ರೀಸೆಂಟ್ ಆಗಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವರು ಕೂಡ ಒಂದು ಆಪರೇಟಿಂಗ್ ಸಿಸ್ಟಮ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದರ ಹೆಸರು ಏನಪ್ಪ ಅಂದರೆ ಮಾಯಾ. ಓಕೆ, ಸೊ ಇಟ್ ಈಸ್ ಕ್ರಿಯೇಟೆಡ್ ಬೈ ಇಂಡಿಯನ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ದೆನ್ ಮಾಯಾ ಈಸ್ ಅನ್ ಓಪನ್ ಸೋರ್ಸ್ ಉಬಂಟು ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್. ಬಾಸ್ ಬಂದು ಲಿನಕ್ಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಮಾಯಾ ಬಂದು ಉಬಂಟು ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ಇದರ ನಿಮ್ಮ ಜನರಲ್ ಪೇಪರಲ್ಲಿ ಕೇಳಲಿಲ್ಲ ಅಂದ್ರೂ ಕೂಡ ನಿಮ್ಮ ಕಮ್ಯುನಿಕೇಶನ್ ಪೇಪರಲ್ಲೂ ಕೂಡ ಕೇಳಬಹುದು. ರಿಮೆಂಬರ್ ದ ಥಿಂಗ್ಸ್ ಏನಿದೆ ಅಂತ ಇಲ್ಲಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದಾಗ ಇಟ್ ಇಸ್ ಸೆಕ್ಯೂರ್ಸ್ ದಿ ಡಿಫೆನ್ಸ್ ಕಂಪ್ಯೂಟರ್ ಸಿಸ್ಟಮ್ ಫ್ರಮ್ ದಿ ಸೈಬರ್ ಅಟ್ಯಾಕ್ಸ್ ಅಂಡ್ ದಿ ಇಟ್ ರೀಪ್ಲೇಸಸ್ ದಿ ವಿಂಡೋಸ್. ಓಕೆ, ವಿ ಆರ್ ನಾಟ್ ಡಿಪೆಂಡಿಂಗ್ ಆನ್ ಮೈಕ್ರೋಸಾಫ್ಟ್ ಇಯರ್. ನಮ್ಮದೇ ಆದಂಥ ಓನ್ ಸಿಸ್ಟಮ್ ಇದೆ ಆ್ಯಂಡ್ ಇಟ್ ಇಸ್ ಬೇಸ್ಡ್ ಆನ್ ದಿ ಉಬಂಟು ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್. ರಿಮೆಂಬರ್ ದಿಸ್ ಒನ್ ಆಲ್ಸೋ. ನೆಕ್ಸ್ಟ್ ಆಫ್ಟರ್ ದಟ್ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಬಂದಾಗ ಮೊಬೈಲ್ ಫೋನಲ್ಲಿ ಏನು ಆಂಡ್ರಾಯ್ಡ್ ಸಿಸ್ಟಮ್ ಇದೆಯೋ ಅದನ್ನೇ ಯೂಸ್ ಮಾಡಬೇಕಂತಲೇ ಏನಿಲ್ಲ. ನೀವು ನಮ್ಮ ಇಂಡಿಯಾದ ಆಪರೇಟಿಂಗ್ ಸಿಸ್ಟಮ್ನು ಕೂಡ ಯೂಸ್ ಮಾಡ್ಬೋದು. ಒಂದು ಇಂಡಸ್ OS, ಅನದರ್ ಒನ್ ಇಸ್ ದ ಭಾರತ್ OS. ಇಂಡಸ್ OS ಇಸ್ ದ ಓಲ್ಡ್ ಒನ್. ಇದನ್ನು ಆಲ್ಮೋಸ್ಟ್ ಇವಾಗ ಯಾವ್ದು ರಿಪ್ಲೇಸ್ ಮಾಡಿದೆಪ್ಪ ಅಂದ್ರೆ ಬಾರ್ OS ರಿಪ್ಲೇಸ್ ಮಾಡಿ, ಬಾರ್ OS ಅಥವಾ ಭಾರತ್ OS. ಸೊ ಇಂಡಸ್ OS ಇಟ್ಸ್ ಆಪರೇಟಿಂಗ್ ಸಿಸ್ಟಮ್ ಬೇಸ್ಡ್ ಆನ್ ದಿ ಆಂಡ್ರಾಯ್ಡ್ ವಾಸ್ ಡಿಸೈನ್ ಟು ಬಿ ಯೂಸರ್ ಫ್ರೆಂಡ್ಲಿ ಫಾರ್ ದ ಫಸ್ಟ್ ಟೈಮ್ ಇಂಟರ್ನೆಟ್ ಯೂಸರ್ಸ್ ಇನ್ ಇಂಡಿಯಾ, ಆಫರಿಂಗ್ ದಿ ಸಪೋರ್ಟ್ ಫಾರ್ ದಿ ರೀಜನಲ್ ಇಂಡಿಯನ್ ಲ್ಯಾಂಗ್ವೇಜಸ್. ವೆರಾಸ್ ಬಾರ್ OS ಅಥವಾ ಭಾರತ್ OS ಇಟ್ಸ್ ಅನ್ ಇಂಡಿಜಿನಿಯಸ್ ಮೊಬೈಲ್ OS ಇನ್ಕ್ಯುಬೇಟೆಡ್ ಬೈ IIT ಮದ್ರಾಸ್. ವೆರಿ ವೆರಿ ಇಂಪಾರ್ಟೆಂಟ್. ಇದು ಲಾಸ್ಟ್ ಇಯರ್ ಕರೆಂಟ್ ಅಫೇರ್ಸ್ ಕೂಡ ಹೌದು. ಓಕೆ, ಸೊ IIT ಮದ್ರಾಸ್ ಅವರು ಡೆವಲಪ್ಮೆಂಟ್ ಮಾಡಿರುವಂಥದ್ದು. ಇಟ್ ಇಸ್ ಫೋಕಸಿಂಗ್ ಆನ್ ಪ್ರೊವೈಡಿಂಗ್ ದಿ ಸೆಕ್ಯೂರ್ ಮೊಬೈಲ್ ಎನ್ವಿರಾನ್ಮೆಂಟ್ ವಿತ್ ನೋ ಡಿಫಾಲ್ಟ್ ಆ್ಯಪ್ ಆ್ಯಂಡ್ ಆರ್ಗನೈಸೇಷನ್ ಸ್ಪೆಸಿಫಿಕ್ ಪ್ರೈವೇಟ್ ಆಪ್ ಸ್ಟೋರ್ ಸರ್ವಿಸಸ್ ಫಾರ್ ದಿ ಟ್ರಸ್ಟೆಡ್ ಅಪ್ಲಿಕೇಶನ್. ಓಕೆ, ಸೊ ಇದು ಏನು ಮಾಡೋದಪ್ಪ ಅಂತಂದರೆ ಇಟ್ ವಿಲ್ ಹ್ಯಾವ್ ದಿ ದೆರ್ ಇಸ್ ನೋ ಡಿಫಾಲ್ಟ್ ಆಪ್. ಅದರಲ್ಲಿ ಯಾವುದೇ ಥರದ ಆ್ಯಪ್ ಇರೋದಿಲ್ಲ. ನಿಮಗೆ ಯಾವ್ದು ಬೇಕು ಅದನ್ನು ನೀವೇನು ಮಾಡ್ಬೋದು, ಡೌನ್ಲೋಡ್ ಮಾಡ್ಕೋಬಹುದು, ಅದನ್ನಷ್ಟೇ ಯೂಸ್ ಮಾಡ್ಬೋದು. ಲೈಕ್ ನೀವು ಮೊಬೈಲ್ ಫೋನ್ಗಳಲ್ಲಿ ನೋಡಿದ್ರೆ ಎಷ್ಟೊಂದು ಆ್ಯಪ್ಸ್ಗಳು ನೀವು ಯೂಸೇ ಮಾಡ್ತಿರಲ್ಲ, ಅದನ್ನು ಅನ್ಇನ್ಸ್ಟಾಲು ಕೂಡ ಮಾಡೋಕ್ಕಾಗಲ್ಲ. ಓಕೆ, ಸುಮ್ಮನೆ ಅದರಲ್ಲಿ ಹೇಳ್ತೀವಿ ಕ್ಯಾನ್ ಡೂ ಅ ಫೋರ್ ಸ್ಟಾಪ್ ಆ್ಯಂಡ್ ಆಲ್, ಬಟ್ ಅನ್ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ಓಕೆ, ಅದರಿಂದ ಏನಾಗ್ಬೋದು, ಫಿಶಿಂಗ್ ಅಟ್ಯಾಕ್ಗಳಾಗ್ಬೋದಾ, ಆಗ್ಬೋದು. ರ್ಯಾನ್ಸಮ್ವೇರ್ ಆಗ್ಬೋದಾ, ಆಗ್ಬೋದು. ಅದರ್ ಸೈಬರ್ ಥ್ರೆಟ್ಸ್ಗಳಾಗ್ಬೋದಾ, ಎಸ್. ಅಥವಾ APK ಫೈಲ್ ಅದರಲ್ಲಿ ಡೌನ್ಲೋಡ್ ಆಗ್ಬೋದು, ಆಗಬಹುದು, ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬಟ್ ಇನ್ ದಿಸ್ ಭಾರತ್ OS ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಅದರಲ್ಲಿ ನಿಮಗೆ ಯಾವ ಆ್ಯಪ್ ಬೇಕು, ನೆಸೆಸರಿ ಇದೆಯೋ ಅದನ್ನಷ್ಟೇ ಡೌನ್ಲೋಡ್ ಮಾಡ್ಕೊಂಡು ನೀವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಯೂಸ್ ಮಾಡಬಹುದು. ಸೊ ಒನ್ ಆಫ್ ದಿ ಅಡ್ವಾಂಟೇಜ್ ಇಸ್ ದಟ್ ಒನ್. ಆ್ಯಂಡ್ ಸ್ಪೆಸಿಫಿಕ್ ಪ್ರೈವೇಟ್ ಆಪ್ ಸ್ಟೋರ್ ಸರ್ವಿಸಸ್ಗಳನ್ನು ಕೂಡ ಇದು ಕೊಡ್ತಾ ಬರುತ್ತೆ. ನಿಮಗೆ ಯಾವ ಆ್ಯಪ್ ಸ್ಟೋರ್ ಬೇಕು ಅದನ್ನು ನೀವೇನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಓಕೆ, ಸೊ ದಟ್ಸ್ ದ ಮೇನ್ ಅಡ್ವಾಂಟೇಜ್ ಆಫ್ ದಿ ಭಾರತ್ OS 1. ಓಕೆ, ಸೊ ರಿಮೆಂಬರ್ ದಟ್ ಒನ್ ಆಲ್ಸೋ. ನಾನು ಅಕಸ್ಮಾತ್ ಏನಾದರೂ ಕೂಡ ಈ ಟಾಪಿಕ್ ಮೇಲೆ ಕ್ವಶನ್ ಬಂದರೆ ಯಾವ ಥರ ಬರ್ಬೋದು ನಿಮಗೆ, ಟ್ರೂ ಇಂಡಿಪೆಂಡೆನ್ಸ್ ಟುಡೇ ಡಿಮ್ಯಾಂಡ್ಸ್ ಟೆಕ್ನಾಲಜಿಕಲ್ ಸಾವಿರಾನಿಟಿ. ಓಕೆ, ಟೆಕ್ನಾಲಜಿಕಲ್ ಸಾವಿರಾನಿಟಿ ಬಂದರೆ ನೀವು ಇಲ್ಲಿ ಯಾವ ಥರನೂ ಬೇಕಾದರೂ ಬರ್ಬೋದು. ಇನ್ಫಾರ್ಮೇಷನ್ ಟೆಕ್ನಾಲಜಿ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಜಸ್ಟ್ ವಾಟ್ ಎವರ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ದಿ ಮೊಬೈಲ್ ಫೋನ್ ಆರ್ ಕಂಪ್ಯೂಟರ್ ಸಿಸ್ಟಮ್, ನೋ. ಓಕೆ, ಟೆಕ್ನಾಲಜಿ ಅಂತ ಬಂದಾಗ ದೇರ್ ಆರ್ ವೇರಿಯಸ್ ಸೆಕ್ಟರ್ಸ್ ಆರ್ ದೇ. ಸ್ಪೇಸ್ ಬಗ್ಗೆ ಮಾತಾಡ್ಬೋದು ನೀವು, ಡಿಫೆನ್ಸ್ ಬಗ್ಗೆ ಮಾತಾಡ್ಬೋದು, ಅಗ್ರಿಕಲ್ಚರಲ್ಲಿ ಇರುವಂಥ ಟೆಕ್ನಾಲಜಿ ಅಥವಾ ಡಿಜಿಟಲ್ ಸರ್ವಿಸಸ್ಗಳ ಬಗ್ಗೆ ಮಾತಾಡ್ಬೋದು. ಆಲ್ ದೀಸ್ ಥಿಂಗ್ಸ್ ಇಸ್ ರಿಲೇಟೆಡ್ ಟು ಅ ಟೆಕ್ನಾಲಜಿ ಸಾವಿರಾನಿಟಿ. Okay, write about it. Discuss the challenges and opportunities for India in achieving the technological self-reliance in a software and a hardware. Okay, ಸಾಫ್ಟ್ವೇರ್ ಅಲ್ಲಿ ಬಂದಾಗ ವಾಟ್ ಎವರ್ ದ ವೆಬ್ಸೈಟ್ಸ್ಗಳಾಗಿರ್ಬೋದು, ಪ್ಲಾಟ್ಫಾರ್ಮ್ಸ್ಗಳಾಗಿರ್ಬೋದು, ಆ್ಯಪ್ಸ್ಗಳಾಗಿರ್ಬೋದು ಎಕ್ಸೆಟ್ರಾ. ಆ್ಯಂಡ್ ಹಾರ್ಡ್ವೇರ್ಸ್ಗಳಲ್ಲಿ ಬಂದಾಗ ಡಿವೈಸಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಅಥವಾ ಮಷೀನ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. So write about the what are all the opportunities India have and what are all the challenges have, what are all the way forward you can write. Try to write this ಆನ್ಸರ್ ಟು ದಿಸ್ ಕ್ವಶನ್ ಆ್ಯಂಡ್ ನಮಗೆ ನೀವೇನು ಮಾಡ್ಬೋದು, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀವನ್ನ ಸೆಂಡ್ ಮಾಡ್ಬೋದು, ಕರೆಕ್ಷನ್ ಮಾಡಿ ನಾವು ನಿಮಗೆ ಹೇಳ್ತೀವಿ. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಆ್ಯಂಡ್ ಇಂಪಾರ್ಟೆಂಟ್ ಒಂದು ಏನಿದೆ ಅಂತ ಬಂದಾಗ ಒಂದು ಡೇಟಾ ಇದೆ ದಟ್ ಈಸ್ ರಿಲೇಟೆಡ್ ಟು ಚೀನಾಸ್ ಡಿಗ್ಸ್ ಇನ್ ರೇರ್ ಅರ್ತ್ ಕಮಾಂಡ್ಸ್ ದಿ ಗ್ಲೋಬಲ್ ಮಾರ್ಕೆಟ್. ದೆನ್ ಇಲ್ಲಿ ನಾವು ಟೆಕ್ನಾಲಜಿ ಬಗ್ಗೆನೇ ಒಂದು ಪಾಯಿಂಟ್ನ ಹೇಳಬೇಕು. ನಾನು ನಮ್ಮ ಇಂಡಿಯಾದಲ್ಲಿ ಬಂದಾಗ ನಾವು ನಮ್ಮದೇ ಆದಂಥ ಟೆಕ್ನಾಲಜಿನ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ವಾಟ್ ವಿ ನೀಡ್, ಎಸ್ಪೆಷಲಿ ದ ಬ್ಯಾಟ್ರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಂತ ಅಥವಾ ವಾಟ್ ಎವರ್ ದ ರಿನ್ಯೂವಬಲ್ ಎನರ್ಜಿ ಸೆಕ್ಟರಲ್ಲಿ ನಾವು ಟೆಕ್ನಾಲಜಿನ ಮ್ಯಾನುಫ್ಯಾಕ್ಚರ್ ಮಾಡಬೇಕಂತ ಪ್ರೊಡ್ಯೂಸ್ ಮಾಡಬೇಕಂತ ಹೇಳಿದ್ರೆ, ಅಥವಾ ನಾವು ಏನಾದರೂ ಬೇರೆನೋ ತೊಗೊಂಡಾಗಲೂ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಅಲ್ಲಿ ಮೇನಾಗಿ ಏನು ಬೇಕಪ್ಪ ಅಂತಂದರೆ ವಿ ನೀಡ್ ಅ ಕ್ರಿಟಿಕಲ್ ಎಲಿಮೆಂಟ್ಸ್. ಆ್ಯಂಡ್ ಕ್ರಿಟಿಕಲ್ ಎಲಿಮೆಂಟ್ಸ್ಗಳಲ್ಲಿ ಒಂದು ಪಾರ್ಟ್ ಏನಪ್ಪ ಅಂದರೆ ರೇರ್ ಅರ್ತ್ ಎಲಿಮೆಂಟ್ಸ್. ಓಕೆ, ಈ ಒಂದು ಇಂಡಿಯಾದಲ್ಲಿ ರಿಸೋರ್ಸ್ ಇದೆ, ರಿಸರ್ವ್ಸ್ ಇದೆ, ಬಟ್ ನಾವು ಅಷ್ಟು ಏನು ಲೈಕ್ ಕಂಪ್ಯಾರಿಟಿವ್ಲಿ ರಿಸರ್ವ್ಸ್ ಇದೆ,
ಬಟ್ ಅದೇನು ಮಾಡ್ತಿಲ್ಲ, ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇಲ್ಲ. ದೆನ್ ಮೇನ್ ಆಗಿ ವಿಲ್ ಡಿ ಗ್ಲೋಬಲ್ ನಾವು ನೋಡಿದ್ರೆ ಹೂ ಇಸ್ ದ ಚಾಂಪಿಯನ್ ಇನ್ ದಿ ರೇರ್ ಅರ್ತ್ ಅಂತ ಬಂದಾಗ ದಟ್ ಇಸ್ ಚೀನಾ. ಓಕೆ, ಅದ್ರ ರಿಲೇಟೆಡ್ ಒನ್ ಮೋರ್ ಟಾಪಿಕ್ ಇಸ್ ದೇ. ಹಾಗಿದ್ರೆ ಎರಡು ಲಿಂಕ್ ಆಗ್ತಾಗ್ತದೆ, ಇಂಟರ್ ಕನೆಕ್ಟ್ ಆಗ್ತಾ ಇದೆಯಾ? ಎಸ್, ಇಟ್ ಇಸ್ ಇಂಟರ್ ಕನೆಕ್ಟಿಂಗ್. ನೀವು ಇದನ್ನ ಎಲ್ಲಿ ಯೂಸ್ ಮಾಡ್ಬೋದಪ್ಪ ಅಂದ್ರೆ ನೀವು ಲಾಸ್ಟ್ ಆರ್ಟಿಕಲ್ ಅಲ್ಲೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಲಾಸ್ಟ್ ಆರ್ಟಿಕಲ್ ಟಾಪಿಕ್ನ ಇಲ್ಲೂ ಕೂಡ ಯೂಸ್ ಮಾಡ್ಬೋದು. ಇಟ್ ಈಸ್ ಇಂಟರ್ ಲಿಂಕಿಂಗ್. ಸೊ ರಿಮೆಂಬರ್ ದಿಸ್ ಒನ್ ಆಲ್ಸೋ. ಓಕೆ, ಸೊ ಯಾವಾಗ ರೇರ್ ಅರ್ತ್ ಅಲ್ಲಿ ಬಂದಾಗ ಮೇನ್ ಆಗಿ ಯಾರನ್ನ ಡಾಮಿನೆನ್ಸ್ ನೋಡ್ತಿದೀವಿ ನಾವು? ಚೀನಾ ಡಾಮಿನೆನ್ಸ್ ನೋಡ್ತಾ ಇದೀವಿ. ಆ್ಯಂಡ್ ರೀಸೆಂಟ್ ಆಗಿ ಯಾವಾಗ US ಚೀನಾದ ಮೇಲೆ ಟ್ಯಾರಿಫ್ನ ಹಾಕ್ತು, ನಮ್ಮ ಇಂಡಿಯಾದ ಮೇಲೆ ಹೋಗ್ತು, ಚೀನಾದ ಮೇಲೆ ಹೋಗ್ತು, ಬ್ರೆಜಿಲ್ ಮೇಲೆ ಹೋಗ್ತು, ಆ್ಯಂಡ್ ಅನದರ್ 30 nations ದೇ ಗಾಟ್ ಅ ಟ್ಯಾರಿಫ್ ಫ್ರಮ್ ದಿ USA. ಅವಾಗ ಏನು ಮಾಡಿದಾರಪ್ಪ ಅಂತಂದ್ರೆ ದೇ ಸ್ಟಾಪ್ಡ್ ದಿಸ್ ಮೇನ್ ಟೆಕ್ನಾಲಜಿ, ಮೇನ್ ರೇರ್ ಅರ್ತ್ ಎಲಿಮೆಂಟ್ಸ್ಗಳ ಎಕ್ಸ್ಪೋರ್ಟ್ ಏನಿದೆಯೋ ಅದ್ರ ಮೇಲೆ ಕರ್ಬ್ನ ಹಾಕಿದ್ದಾರೆ. ಆ್ಯಂಡ್ ವಾಟ್ ಎವರ್ ದ ಪ್ರೈವೇಟ್ ಕಂಪನೀಸ್ ಆರ್ ದೇರ್, ಅವರೆಲ್ಲರೂ ಕೂಡ ಇವಾಗ ಗೌರ್ಮೆಂಟ್, ಚೀನಾಸ್ ಗೌರ್ಮೆಂಟ್ ಪರ್ಮಿಷನ್ನ ತಗೊಂಡು ಏನು ಮಾಡಬೇಕಪ್ಪ ಅಂದರೆ ದೇ ಹ್ಯಾವ್ ಟು ಎಕ್ಸ್ಪೋರ್ಟ್ಸ್ ದಿ ರೇರ್ ಅರ್ತ್ ಎಲಿಮೆಂಟ್ಸ್. ಇದರಿಂದ ಗ್ಲೋಬಲ್ ಮಾರ್ಕೆಟ್ ಡಿಸ್ಟ್ರಪ್ಷನ್ ಆಗುತ್ತಾ? ಆಗುತ್ತೆ. ಎಸ್ಪೆಷಲಿ USA ಆಗುತ್ತಾ? ಆಗುತ್ತೆ. ಓಕೆ, ಅದ್ರ ರಿಲೇಟೆಡ್ ಒಂದು ಏನಿದೆಪ್ಪ ಅಂತಂದ್ರೆ ಡೇಟಾ ಇರುವಂಥದ್ದು ಇವತ್ತಿನ ನ್ಯೂಸ್ ಪೇಪರ್. ವಿ ವಿಲ್ ಸಿ ಎವ್ರಿಥಿಂಗ್. ಸೊ ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಬಂದಾಗ ಅದರಲ್ಲಿ ಟೋಟಲ್ ಆಗಿ 17 ಮೆಟಾಲಿಕ್ ಎಲಿಮೆಂಟ್ಸ್ಗಳಿದ್ದಾವೆ. ಆ್ಯಂಡ್ ಈ ರೇರ್ ಅರ್ತ್ ಎಲಿಮೆಂಟ್ಸ್ಗಳನ್ನ ಏನಂತ ಕಡಿಬೋದಪ್ಪ ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ ದಿ ಲೈಟ್ ರೇರ್ ಅರ್ತ್ ಎಲಿಮೆಂಟ್ಸ್ ಅಂಡ್ ದ ಹೆವಿ ರೇರ್ ಅರ್ತ್ ಎಲಿಮೆಂಟ್ಸ್. ಲೈಟ್ ರೇರ್ ಅರ್ತ್ ಎಲಿಮೆಂಟ್ಸ್ಗಳಲ್ಲಿ ಬಂದಾಗ ಏನೇನು ಬರುತ್ತೆ? ಲ್ಯಾಂಥನಮ್, ಸೆರಿನಿಯಂ, ನಿಯೋಬಿಡಿಯಂ ಎಕ್ಸೆಟ್ರಾ. ವೆರಾಸ್ ಇನ್ನ ಹೆವಿಯಲ್ಲಿ ಬಂದಾಗ ದಟ್ ಈಸ್ ಟರ್ಬೀಡಿಯಂ, ಡೈಸ್ಪೋರಿಯಂ, ಲ್ಯುಟೀನಿಯಂ ಎಕ್ಸೆಟ್ರಾ. ದೆನ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ನೋಡಿದಾಗ ಲ್ಯಾಂಥನೈಡ್ಸ್ಗಳು ಏನಿದಾವೋ ಅಲಾಂಗ್ ವಿತ್ ದ ಲ್ಯಾಂಥನೈಡ್, ಸ್ಕಾಟಿಯಂ ಅಂಡ್ ಎರಿಥಿಯಂ, ಇವಿಷ್ಟನ್ನು ಸೇರಿ ನಾವೇನಂತ ಕರಿತೀವಪ್ಪ ಅಂದ್ರೆ ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಓಕೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ನಾವು ಇದನ್ನ ರೇರ್ ಅಂತ ಕರೆಯುವಂಥದ್ದು ಅದರ ಅವೈಲಬಿಲಿಟಿ ಜಾಸ್ತಿ ಇಲ್ಲ ಅಂತಲ್ಲ, ಇಟ್ ಈಸ್ ವೆರಿ ಹಾರ್ಡ್ ಟು ಎಕ್ಸ್ಟ್ರಾಕ್ಟ್ ದೆಮ್. ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ದಿ ರೇರ್ ಅರ್ತ್ ಎಲಿಮೆಂಟ್. ಈ ಡೆಫಿನೇಷನ್ ಕೂಡ ಗೊತ್ತಿರಬೇಕು ನಿಮಗೆ. ಓಕೆ, ಸೊ ರೇರ್ ಅರ್ತ್ ಮೀನ್ಸ್ ದೇ ಆರ್ ನಾಟ್ ದಿ ರೇರ್, ಬಟ್ ದೇ ಆರ್ ಹಾರ್ಡ್ ಟು ಎಕ್ಸ್ಟ್ರಾಕ್ಟ್ ಎಕಾನಮಿಕಲಿ ಡ್ಯೂ ಟು ಅ ಕಾಂಪ್ಲೆಕ್ಸ್ ಪ್ರೊಸೆಸಿಂಗ್. ದೆನ್ ಮೇನ್ ಆಗಿ ರೇರ್ ಅರ್ತ್ಸ್ಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಒಂದು ಎಲೆಕ್ಟ್ರಾನಿಕ್ಸ್ಗಳಲ್ಲಿ, ರಿನ್ಯೂವಬಲ್ ಎನರ್ಜಿಯಲ್ಲಿ ಬಂದಾಗ, ಡಿಫೆನ್ಸ್ ಸಿಸ್ಟಮ್ ಅಲ್ಲಿ, ಏರೋಸ್ಪೇಸ್ ಅಲ್ಲಿ, ಸೆಮಿ ಕಂಡಕ್ಟರ್ ಅಂಡ್ ಮ್ಯಾಗ್ನೆಟ್ಸ್, ಸೆರಾಮಿಕ್ಸ್, ಡಿಸ್ಪ್ಲೇಸ್ ಅಂಡ್ ಫಾಸ್ಫರಸ್ ಡಿಸ್ಪ್ಲೇಸ್ಗಳಲ್ಲೂ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಯೂಸ್ ಮಾಡ್ತಾರೆ. ಓಕೆ, ಸಿ ದಿಸ್ ಆರ್ ಆಲ್ ದಿ ಯೂಸ್ ಆಫ್ ದಿ ರೇರ್ ಅರ್ತ್ ಎಲಿಮೆಂಟ್. ಅಂಡ್ ಚೀನಾಸ್ ಗ್ಲೋಬಲ್ ಡಾಮಿನೆನ್ಸ್ ನಾವು ನೋಡ್ತಾ ಬಂದ್ರೆ ರಿಸರ್ವ್ ಅಲ್ಲೂ ಕೂಡ ಅತಿ ಹೆಚ್ಚು ರಿಸರ್ವ್ ಎಲ್ಲಿದೆ? ಚೀನಾದಲ್ಲಿ. ಗ್ಲೋಬಲ್ ಅಲ್ಲಿ ಇರುವಂತಹ ರಿಸರ್ವ್ಸ್ ಅಲ್ಲಿ 48.9% ಆಫ್ ದಿ ಗ್ಲೋಬಲ್ ರಿಸರ್ವ್ ಇಸ್ ವಿತ್ ಚೀನಾ. ಅಂಡ್ ಪ್ರೊಡಕ್ಷನ್ ಅಲ್ಲಿ ಬಂದಾಗ 65.8% ಆಫ್ ದಿ ಗ್ಲೋಬಲ್ ರೇರ್ ಅರ್ತ್ ಎಲಿಮೆಂಟ್ ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ? ಅದು ಕೂಡ ಚೀನಾ. ಅಂಡ್ ಎಕ್ಸ್ಪೋರ್ಟ್ ಅಲ್ಲೂ ಬಂದಾಗ ವರ್ಲ್ಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಯಾರಪ್ಪ ಅಂದ್ರೆ ಅದು ಕೂಡ ಚೀನಾ. ನೆಕ್ಸ್ಟ್ ಇಂಪೋರ್ಟ್ ಅಲ್ಲಿ ಬಂದಾಗ ಚೀನಾಸ್ ಇಂಪೋರ್ಟ್ ನ ಯಾರು ಜಾಸ್ತಿ ತಗೊಳ್ಳುವಂಥದ್ದು? ಫಸ್ಟ್ USA, ಆಮೇಲೆ ಜಪಾನ್, ನೆದರ್ಲ್ಯಾಂಡ್ಸ್, ಅಂಡ್ ಫೋರ್ತ್ ಬಯರ್ ಇಸ್ ದ ಇಂಡಿಯಾ. ಓಕೆ, ಸೊ USA, ಜಪಾನ್, ನೆದರ್ಲ್ಯಾಂಡ್ ಅಂಡ್ ಇಂಡಿಯಾ. ನೆಕ್ಸ್ಟ್ ಆಫ್ಟರ್ ದಟ್ ಡಿಮ್ಯಾಂಡ್ ಸೆಕ್ಟರ್ಸ್ಗಳಲ್ಲಿ ಬಂದಾಗ ಮ್ಯಾಗ್ನೆಟ್, ಸೆರಾಮಿಕ್ಸ್, ಫಾಸ್ಫರಸ್ ಡಿಸ್ಪ್ಲೇಸ್ಗಳಲ್ಲಿ ನಾವು ಇದನ್ನ ನೋಡ್ತಾ ಬರ್ತೀವಿ. ಸೊ ದೇರ್ ಆರ್ 5 charts ಆರ್ ದೇರ್ ಇನ್ ಯುವರ್ ನ್ಯೂಸ್ ಪೇಪರ್. ದಿಸ್ ಆರ್ ಆಲ್ ದಿ 5 charts. ಇಲ್ಲಿ ನೋಡಿ, ಗ್ಲೋಬಲ್ ಪ್ರೊಡಕ್ಷನ್ ಅಲ್ಲಿ ಬಂದಾಗ ಅತಿ ಹೆಚ್ಚು ಯಾರು? ಫಸ್ಟ್ ಒನ್ ಚೀನಾ. ಸೆಕೆಂಡ್ ಹೈಯೆಸ್ಟ್ ಪ್ರೊಡಕ್ಷನ್ ಯಾರು ಮಾಡ್ತಾರೆ? ಫಸ್ಟ್ ಹೈಯೆಸ್ಟ್ ರಿಸರ್ವ್ ಎಲ್ಲಿದೆ? ಚೀನಾದಲ್ಲಿ. ಅಂಡ್ ಸೆಕೆಂಡ್ ಹೈಯೆಸ್ಟ್ ರಿಸರ್ವ್ ಎಲ್ಲಿ ಬಂದಿದೆ? ಬ್ರೆಜಿಲ್ ಅಲ್ಲಿ. ಥರ್ಡ್ ಇಂಡಿಯಾ. ಇಂಡಿಯಾದಲ್ಲಿ ಥರ್ಡ್ ಲಾರ್ಜೆಸ್ಟ್ ರಿಸರ್ವ್ ಇರುವಂಥದ್ದು. ದೆನ್ ಆಫ್ಟರ್ ದಟ್ ಆಸ್ಟ್ರೇಲಿಯಾ, ರಷ್ಯಾ. ಬಟ್ ಯಾವಾಗ ಪ್ರೊಡಕ್ಷನ್ ಅಲ್ಲಿ ಬಂದಾಗ ಜಾಸ್ತಿ ಯಾರು ಮಾಡ್ತಾರೆ? ಚೀನಾ. ಸೆಕೆಂಡ್ USA ಮಾಡುತ್ತೆ. ದೆನ್ ಅದಾದ್ಮೇಲೆ ಬರ್ಮಾ, ಆಸ್ಟ್ರೇಲಿಯಾ, ಥೈಲ್ಯಾಂಡ್, ನೈಜೀರಿಯಾ, ಇಂಡಿಯಾ. ಓಕೆ, ಈವನ್ ದೋ ನಮ್ಮ ಹತ್ರ ಥರ್ಡ್ ಲಾರ್ಜೆಸ್ಟ್ ರಿಸರ್ವ್ ಇದ್ರೂ ಕೂಡ ನಾವು ಎಷ್ಟಂದ್ರೆ ಪ್ರೊಡ್ಯೂಸ್ ಮಾಡ್ತಿದೀವಿ? 7th ಅಲ್ಲಿ ನಾವು ಏನ್ ಮಾಡ್ತಿರುವಂತದಪ್ಪ? ಪ್ರೊಡಕ್ಷನ್ ಮಾಡ್ತಾ ಇರುವಂಥದ್ದು. ದೆನ್ ಆಫ್ಟರ್ ದಟ್ ಬಂದಾಗ ಮೇಜರ್ ಎಕ್ಸ್ಪೋರ್ಟರ್ಸ್ ಆಫ್ ದಿ ರೇರ್ ಅರ್ತ್ ಎಲಿಮೆಂಟ್ಸ್ ವರ್ಲ್ಡ್ ಅಲ್ಲೇ ನಾವು ನೋಡಿದಾಗ ಮೇಜರ್ ಎಕ್ಸ್ಪೋರ್ಟ್ನ ಯಾರ್ಯಾರು ಮಾಡ್ತಿದ್ದಾರೆ? ಫಸ್ಟ್ ಚೀನಾ ಮಾಡ್ತಿದೆ, ಅದಾದ್ಮೇಲೆ ಮಲೇಷಿಯಾ, ಅದಾದ್ಮೇಲೆ USA. ನೆಕ್ಸ್ಟ್ ಬಂದಾಗ ಯಾರು ಮೇನ್ ಆಗಿ ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂಥದ್ದು ಚೀನಾಸ್ ರೇರ್ ಅರ್ತ್ ನ ಬಂದಾಗ? ಜಪಾನ್, USA, ನೆದರ್ಲ್ಯಾಂಡ್, ಇಂಡಿಯಾ ಅಂಡ್ ಅದರ್ ನೇಷನ್ಸ್. ದೆನ್ ಯಾವ ಸೆಕ್ಟರ್ಸ್ಗಳಲ್ಲಿ ಮೇನ್ ಡಿಮ್ಯಾಂಡ್ ಇದೆ ಚೀನಾಸ್ ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಬಂದಾಗ? ಒಂದು ಮ್ಯಾಗ್ನೆಟ್ಸ್ ಅಲ್ಲಿ, ಸೆರಾಮಿಕ್ಸ್ ಅಲ್ಲಿ, ಫಾಸ್ಫರಸ್ ಅಲ್ಲಿ, ಫಾಸ್ಫರಸ್ ಅಂಡ್ ಡಿಸ್ಪ್ಲೇಸ್ ಅಂಡ್ ಅದರ್ಸ್ಗಳಲ್ಲಿ. ಅಂಡ್ ಯಾವ ಎಲಿಮೆಂಟ್ಸ್ಗಳಿಗೆ ಮೇನ್ ಡಿಮ್ಯಾಂಡ್ ಜಾಸ್ತಿ ಇರುವಂಥದ್ದು? ಒಂದು ಸರ್ಮೇರಿಯಂ, ಗಾಲ್ಡೋನಿಯಂ, ಟರ್ಬಿಯಂ, ಡೈಸ್ಪೋರಿಯಂ, ಡ್ಯೂಟೇರಿಯಂ ಅಂಡ್ ಎರಿಥಿಯಂ. ಇಷ್ಟಕ್ಕೆ ಸಿಕ್ಕಾಪಟ್ಟೆ ಗ್ಲೋಬಲ್ ಅಲ್ಲಿ ಡಿಮ್ಯಾಂಡ್ ಇರುವಂಥದ್ದು. ಓಕೆ, ಬಟ್ ಇದಿಷ್ಟನ್ನು ನೋಡಿದ್ರೆ ನಿಮಗೆ ಜಾಸ್ತಿ ಎಲ್ಲಿರುವಂಥದ್ದು? ಚೀನಾದಲ್ಲೇ ಇರುವಂಥದ್ದು. ನೆಕ್ಸ್ಟ್ ರೀಸೆಂಟ್ ಮೂವ್ಮೆಂಟ್ ನೋಡಿದಾಗ ಏನಾಗಿದೆಪ್ಪ ಅಂತಂದ್ರೆ ಚೀನಾ ಏನ್ ಮಾಡಿದೆ? ಈ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ ಹಾಕಿದೆ. ಇದರಿಂದ ಏನಾಗ್ತದೆ? ಮೇನ್ ಆಗಿ ದ ಮೇನ್ ಮಿನರಲ್ಸ್ ಲೈಕ್ ನಿಯೋಬಿಡಿಯಂ, ಐರನ್, ಬೋರಾನ್.
ಓಕೆ, ಸೊ ದಿಸ್ ನಿಯೋಬಿಡಿಯಂ ಐರನ್ ಬೋರಾನ್ ಮ್ಯಾಗ್ನೆಟ್ಗಳೇನಿದೆಯೋ ಅದು ಗ್ರೀನ್ ಎನರ್ಜಿ ಅಂಡ್ ಹೈಟೆಕ್ ಇಂಡಸ್ಟ್ರೀಸ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮ್ಯಾಗ್ನೆಟ್. ಓಕೆ, ಸೊ ವಿಂಡ್ ಟರ್ಬೈನ್ಗಳಾಗಿರ್ಬೋದು, ಸೋಲಾರ್ ಎನರ್ಜಿ ಜನರೇಷನ್ ಅದರಲ್ಲೆಲ್ಲವೂ ಕೂಡ ಇದನ್ನ ಯೂಸ್ ಮಾಡ್ತಾರೆ. ದಿಸ್ ಮ್ಯಾಗ್ನೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಶಾರ್ಟೇಜ್ ಆಗುತ್ತೆ. ಓಕೆ, ಸೊ ಇದು ಯಾರಿಂದ ಆಗ್ತಿರುವಂತಹ ಕಾನ್ಸಿಕ್ವೆನ್ಸ್? US ಆಗಿ ಮಾಡ್ತಿರುವಂತಹ ಕಾನ್ಸಿಕ್ವೆನ್ಸ್. ಸೊ ದಟ್ ಈಸ್ ವೈ ವಾಟ್ ಎವರ್ ದ ಕಾನ್ಫ್ಲಿಕ್ಟ್ ಇಸ್ ಹ್ಯಾಪನಿಂಗ್ ಬಿಟ್ವೀನ್ ದ ಚೀನಾ ಅಂಡ್ US. ಸೊ ನಮ್ಮ ಇಂಡಿಯಾಗೂ ಕೂಡ ಇದು ಇಂಪಾರ್ಟೆಂಟಾ? ಹೌದು, ಇಂಪಾರ್ಟೆಂಟ್. ಸೊ ದೆನ್ ಚೀನಾ ಜೊತೆ ಒಳ್ಳೆ ರಿಲೇಶನ್ಶಿಪ್ ನಾನು ಇಟ್ಕೋಬೇಕು. ಇಸ್ ದಟ್ ಹ್ಯಾಪನ್ ಡ್ಯೂರಿಂಗ್ ದ SCO ಮೀಟಿಂಗ್? ಹೌದು, ಆಗಿದೆ. ಓಕೆ, ನಮ್ಮ ಮೇಲೂ ಕೂಡ ನಾಳೆ ಟ್ಯಾರಿಫ್ ಆಗ್ತಾರಾ ಅಥವಾ ನಮಗೂ ಕೊಡ್ತಾನೆ ಇರ್ತಾರಾ? ವಿ ಡೋಂಟ್ ನೋ. ಬಟ್ ಇಂಡಿಯಾದಲ್ಲಿ 3rd ಲಾರ್ಜೆಸ್ಟ್ ರಿಸರ್ವ್ ಇದೆ. ಬಟ್ ನಮ್ಮ ಇಂಡಿಯಾದಲ್ಲಿ ಏನಾಗ್ತಾ ಇಲ್ಲ, ಪ್ರೊಡಕ್ಷನ್ ಆಗ್ತಾ ಇಲ್ಲ, ಮತ್ತೆ ಎಕ್ಸ್ಪೋರ್ಟು ಆಗ್ತಿಲ್ಲ. ಸ್ಟಿಲ್ ವಿ ಆರ್ ಇಂಪೋರ್ಟಿಂಗ್ ಫ್ರಮ್ ದಿ ಚೀನಾ ಓನ್ಲಿ. ಓಕೆ, ಸೊ ಸಿ ದ ಚೀನಾಸ್ ಆ್ಯಂಡ್ ಇಂಡಿಯಾದಲ್ಲಿ ಕಂಪೇರ್ ಮಾಡಿ ನೋಡೋಣ ಏನೇನೆಲ್ಲ ಇದೆ ಅಂತ ಹೇಳಿ. ಸೊ ಇಂಡಿಯಾ ಬಂದಾಗ ಇಟ್ಸ್ ಜಸ್ಟ್ 6% ಆಫ್ ದಿ ಗ್ಲೋಬಲ್ ರಿಸರ್ವ್ಸ್, ವೇರಾಸ್ ದ ಚೀನಾ ಈಸ್ 48.9% ಆಫ್ ದಿ ರಿಸರ್ವ್. ಆ್ಯಂಡ್ ಪ್ರೊಡಕ್ಷನ್ ಸೇರಲ್ಲಿ ಬಂದಾಗ ಚೀನಾಸ್ ಪ್ರೊಡಕ್ಷನ್ ಈಸ್ 65%, ಇಂಡಿಯಾಸ್ ಪ್ರೊಡಕ್ಷನ್ ಈಸ್ ಲೆಸ್ ದೆನ್ 2%. ಆ್ಯಂಡ್ ಎಕ್ಸ್ಪೋರ್ಟ್ ಅಲ್ಲಿ ಬಂದಾಗ ವರ್ಲ್ಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಯಾರು? ಚೀನಾ. ನಮ್ಮ ಇಂಡಿಯಾದಲ್ಲಿ ರಿಸರ್ವ್ ಇದ್ರೂ ಕೂಡ ಸ್ಟಿಲ್ ವಿ ಆರ್ ಇಂಪೋರ್ಟಿಂಗ್ ಫ್ರಮ್ ದಿ ಚೀನಾ ಆರ್ ಅದರ್ ನೇಷನ್. ಇವನ್ ಮಲೇಷಿಯಾದಿಂದ ಕೂಡ ನಾವೇನು ಮಾಡ್ತಿದ್ದೀವಿ, ಇಂಪೋರ್ಟ್ನ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟ್ ಆಫ್ಟರ್ ದಟ್ ನೆಕ್ಸ್ಟ್ ಸೆಕ್ಟರ್ಸ್ ಯೂಸ್ಗಳಲ್ಲಿ ಬಂದಾಗ ಸೇಮ್, ಆಲ್ಮೋಸ್ಟ್ ಚೀನಾ ಆ್ಯಂಡ್ ಇಂಡಿಯಾ ಇಬ್ರು ಕೂಡ ಸೇಮ್ ಸೆಕ್ಟರ್ಸ್ಗಳಲ್ಲೇ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ರೀಸೆಂಟ್ ಪಾಲಿಸಿ ಮೆಜರ್ಸ್ಗಳಲ್ಲಿ ಬಂದಾಗ ಸೊ ಲೈಕ್ ದೇ ಟೈಟನ್ ದಿ ಮೈನಿಂಗ್ ಆ್ಯಂಡ್ ದಿ ಎಕ್ಸ್ಪೋರ್ಟ್ ಕಂಟ್ರೋಲ್ ಇನ್ ಚೀನಾ. ಆ್ಯಂಡ್ ದಿಸ್ ಮ್ಯಾಗ್ನೆಟ್ಗಳಾಗಿರ್ಬೋದು, ಗ್ಯಾಲಿಯಮ್ ಆಗಿರ್ಬೋದು, ಜರ್ಮೇನಿಯಂ ಬಗ್ಗೆ ಆಲ್ರೆಡಿ ಹಾಕಿದ್ರು. ನಮ್ಮ ಇಂಡಿಯಾದಲ್ಲಿ ಬಂದಾಗ ಇವಾಗ ನಾವೇನು ಮಾಡಿದೀವಪ್ಪ ಅಂತಂದರೆ ಪಾಲಿಸೀಸ್ಗಳನ್ನ ಮಾಡ್ತಾ ಇದ್ದೀವಿ. ಓಕೆ, ಸೊ ಪಾಲಿಸೀಸ್ ಇನ್ ರೇರ್ ಅರ್ತ್ ಒನ್, ಕ್ರಿಟಿಕಲಿ ಎಲಿಮೆಂಟ್ಸ್ಗಳನ್ನ ರೀಸೈಕಲಿಂಗ್ ಅವರು ಕೂಡ ನಾವು ರೀಸೆಂಟಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಅಟಾಮಿಕ್ ಮಿನರಲ್ಸ್ ಆ್ಯಂಡ್ ಡೈರೆಕ್ಟರೇಟು ಕೂಡ ಏನು ಮಾಡಿದಾರಪ್ಪ ಅಂದರೆ ದೇ ಗಿವ್ ದ ಗೈಡ್ಲೈನ್ಸ್ ಟು ಎಕ್ಸ್ಟ್ರಾಕ್ಟ್ ದಿ ರೇರ್ ಅರ್ತ್ ಎಲಿಮೆಂಟ್ಸ್. ಬಟ್ ಅದಿನ್ನ ಏನಾಗಿಲ್ಲ ಅಂದರೆ ಎಕ್ಸಿಕ್ಯೂಷನ್ ಆಗಿಲ್ಲ. ಓಕೆ, ಹಾಗಿದ್ರೆ ಇಂಡಿಯಾಕ್ಕೆ ಚಾನ್ಸ್ ಇದೆಯಾ? ಈಸ್ ದೇರ್ ಅ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಫಾರ್ ಇಂಡಿಯಾ? ಎಸ್, ವಿ ಹ್ಯಾವ್ ಅ ರಿಸರ್ವ್ಸ್ ಬಟ್ ಇಟ್ಸ್ ಅಂಡರ್ ಯುಟಿಲೈಸ್ಡ್. ವಿ ಹ್ಯಾವ್ ಅ ಪೊಟೆನ್ಷಿಯಲ್ ಟು ಹ್ಯಾವ್ ದ ಡೈವರ್ಸಿಫೈಡ್ ಸಪ್ಲೈ ಚೈನ್ ಆ್ಯಂಡ್ ನಮ್ಮದೇ ಆದಂತಹ ಇಂಡಿಜಿನಿಯಸ್ ಟೆಕ್ನಾಲಜೀಸ್ಗಳನ್ನ ಯೂಸ್ ಮಾಡಿ ಅದನ್ನೆಲ್ಲನೂ ಕೂಡ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ. ಸೊ ದಟ್ ನಾವೇನಾಗ್ಬೋದಪ್ಪ ಅಂದರೆ ಗ್ಲೋಬಲ್ ಏನೇ ಆದ್ರೂ ಅಥವಾ ನಾಳೆ ದಿನ ನಮ್ಮ ಇಂಡಿಯಾ ಮತ್ತು ಚೀನಾ ರಿಲೇಷನ್ಶಿಪ್ ಎಫೆಕ್ಟ್ ಆದ್ರೂ ಕೂಡ ನಮಗೆ ಏನು ಸಿಗುತ್ತಪ್ಪ ಅಂದರೆ ಕ್ರಿಟಿಕಲ್ ಎಲಿಮೆಂಟ್ಸ್ಗಳು ಸಿಗುತ್ತೆ. ಓಕೆ, ಇನ್ ಆಲ್ ದಿ ಸೆಕ್ಟರ್ಸ್, ಇದೆಲ್ಲ ಸೆಕ್ಟರ್ಸ್ಗಳನ್ನ ನಾವೇನು ಮಾಡಬೇಕಪ್ಪ ಅಂದರೆ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಇಟ್. ಓಕೆ, ಸೊ ದ್ಯಾಟ್ಸ್ ದ ಥಿಂಗ್. ಸೊ ಮೇನ್ ಆಗಿ ನಿಮಗೆ ಚೀನಾಸ್ ಬಗ್ಗೆ ನೋಡ್ಕೋಬೇಕು ಮತ್ತು ಅದರಿಂದ ಇಂಡಿಯಾಗೆ ಯಾವ ಥರ ಇಂಪ್ಲಿಕೇಟ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ಏನು ಮಾಡ್ತಾ ಬರಬೇಕು, ನೋಡ್ತಾ ಬರಬೇಕು. ಬಟ್ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ವಾಟ್ ಆರ್ ಆಲ್ ದ ಚಾಲೆಂಜಸ್? ಓಕೆ, ಯಾವುದೇ ಒಂದು ದೇಶಗಳು ಏನೇನು ಚಾಲೆಂಜ್ ಫೇಸ್ ಮಾಡುತ್ತೆ? ಒಂದು ಎನ್ವಿರಾನ್ಮೆಂಟಲ್ ಕಾಸ್ಟ್. ರೇರ್ ಅರ್ತ್ ಎಲಿಮೆಂಟ್ ಮೈನಿಂಗ್ ಇಸ್ ವೆರಿ ಪೊಲ್ಯೂಟಿಂಗ್. ಈ ರೇರ್ ಅರ್ತ್ ಎಲಿಮೆಂಟ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಅಲ್ಲಿ ರೇಡಿಯೋ ಆಕ್ಟಿವ್ ವೇಸ್ಟ್ಗಳಾಗಿರ್ಬೋದು, ಅದರ್ ಟಾಕ್ಸಿಕ್ ಕೆಮಿಕಲ್ಸ್ ಕೂಡ ಏನಾಗುತ್ತಪ್ಪ ಅಂದರೆ ರಿಲೀಸ್ ಆಗುತ್ತೆ. ಇದು ಬರೀ ಎನ್ವಿರಾನ್ಮೆಂಟಿಗೆ ಎಫೆಕ್ಟ್ ಆಗಿ ಬೇರೆಯವರು ಕೂಡ ಎಫೆಕ್ಟ್ ಮಾಡುತ್ತೆ. ಬಟ್ ಯಾರು ಈ ಮೈನಿಂಗ್ ಇಂಡಸ್ಟ್ರೀಸ್ ಇರ್ತಾರೋ ಅವರಿಗಂತೂ ಇಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಅದ್ರ ಬದಲು ನಾವೇನು ಮಾಡಬೇಕಪ್ಪ ಅಂತಂದರೆ ವಿ ಹ್ಯಾವ್ ಟು ಡೆವಲಪ್ ದಿ ಟೆಕ್ನಾಲಜಿ ವೇರ್ ಈ ಟಾಕ್ಸಿನ್ಸ್ಗಳನ್ನ ಅಬ್ಸರ್ವ್ ಆಗೋ ಥರ ಇರಬೇಕು ಮತ್ತು ಅಲ್ಲಿ ಮೈನಿಂಗ್ನು ಕೂಡ ಆಗಬೇಕು. ಆ ಥರ ಟೆಕ್ನಾಲಜಿನ ನಾವು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ ಅಥವಾ ಬೇರೆಯವ್ರ ಜೊತೆ ಕೊಲಾಬ್ರೇಷನ್ ಮಾಡಿ ಅದನ್ನು ಏನು ಮಾಡಬೇಕಾಗುತ್ತಪ್ಪ ಅಂತಂದರೆ ತಗೋಬೇಕಾಗುತ್ತೆ. ನೆಕ್ಸ್ಟ್ ಹೈ ಪ್ರೊಸೆಸಿಂಗ್ ಕಾಸ್ಟ್. ಓಕೆ, ಸೊ ಅಕಸ್ಮಾತ್ ಏನಾದ್ರು ಫಾರ್ ಎಕ್ಸಾಂಪಲ್ 1 ಟನ್ ರೇರ್ ಅರ್ತ್ ಎಲಿಮೆಂಟ್ಸ್ಗಳನ್ನ ಪ್ರೊಸೆಸಿಂಗ್ ಮಾಡಿದ್ರು ಕೂಡ ಅದರಲ್ಲಿ 10 ಗ್ರಾಮ್ ರೇರ್ ಅರ್ತ್ ಎಲಿಮೆಂಟು ಕೂಡ ಸಿಗಲ್ಲ. ಪ್ರೊಸೆಸಿಂಗ್ ಕಾಸ್ಟ್ ಏನಿದೆಪ್ಪ ಅಂದರೆ ಇಟ್ ಈಸ್ ವೆರಿ ವೆರಿ ಹೈ. ಓಕೆ, ಅದೇನಾಗಲ್ಲ ನಮ್ಮ ಎಕನಾಮಿಕ್ಗೆ, ಇಟ್ಸ್ ನಾಟ್ ಅ ವಯಬಲ್ ಪ್ರಾಜೆಕ್ಟ್. ನೆಕ್ಸ್ಟ್ ಆಫ್ಟರ್ ದಟ್ ಸಪ್ಲೈ ಚೈನ್ ಕ್ಯಾಟಲೈಸೇಷನ್ ರಿಸ್ಕ್ ಡ್ಯೂ ಟು ಅ ಬೀಜಿಂಗ್ಸ್ ಡಾಮಿನೆನ್ಸ್. ಎಲ್ಲರೂ ಕೂಡ ಚೀನಾದಿಂದನೇ ಮೇನ್ ಆಗಿ ರೇರ್ ಅರ್ತ್ ತಗೊಳ್ಳೋದ್ರಿಂದ ನಮ್ಮ ಇಂಡಿಯಾದಲ್ಲೇ ಯಾರು ತಗೊಳ್ತಾರೆ? ಓಕೆ, ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಚಾಲೆಂಜ್ ವಿ ಆರ್ ಫೇಸಿಂಗ್. ಬಟ್ ಇದೆಲ್ಲದಕ್ಕೂ ಸೊಲ್ಯೂಷನ್ ಇದೆಯಾ? ಎಸ್, ದರ್ ಸೊಲ್ಯೂಷನ್ಸ್ ಆರ್ ದೇರ್. ಅದನ್ನ ಯಾವ ಥರ ಇಂಪ್ಲಿಮೆಂಟ್ ಮಾಡುತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ? ವಿ ಹ್ಯಾವ್ ಟು ವೇಟ್ ಆ್ಯಂಡ್. ಇದ್ರ ಬೇಸಿಸ್ ಮೇಲೆ ಒಂದು ಮೇನ್ಸ್ ಆ್ಯಂಡ್ ಪ್ರಿಲಿಮ್ಸ್ ಕ್ವಶನ್ ಇದೆ. ಈ ಕ್ವಶನ್ಗೂ ಕೂಡ ಆನ್ಸರ್ನ ಮಾಡಿ. ದಿಸ್ ಇಸ್ ದ 3rd ಕ್ವಶನ್, ದಟ್ ಈಸ್ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ರೇರ್ ಅರ್ತ್ ಎಲಿಮೆಂಟ್ ಈಸ್ ಆರ್ ಕರೆಕ್ಟ್? ಓಕೆ, ದೇ ಆರ್ ಕಾಲ್ಡ್ ಎಸ್ ರೇರ್ ಬಿಕಾಸ್ ದೇ ಆರ್ ಸ್ಕೇರ್ಸ್ ಇನ್ ನೇಚರ್. ಅದು ಕಡಿಮೆ ಇದೆಯಾ ಅಥವಾ ಕಡಿಮೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ? ಓಕೆ, ವೆದರ್ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಆರ್ ಫಾಲ್ಸ್ ಚೆಕ್ ಮಾಡಿ. ದೇ ಆರ್ ಕ್ರಿಟಿಕಲ್ ಇನ್ ರಿನ್ಯೂವಬಲ್ ಎನರ್ಜಿ ಟೆಕ್ನಾಲಜೀಸ್ ಲೈಕ್ ವಿಂಡ್ ಟರ್ಬೈನ್ಸ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೆಕೆಂಡ್ ಒನ್, ಇಂಡಿಯಾ ಹೋಲ್ಡ್ಸ್ ಅರೌಂಡ್ 6% ಆಫ್ ದಿ ಗ್ಲೋಬಲ್ ರಿಸರ್ವ್ಸ್ ಆಫ್ ದಿ ರೇರ್ ಅರ್ತ್ ಎಲಿಮೆಂಟ್ಸ್. ಓಕೆ, ಇದರಲ್ಲಿ 3ರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ? ಅದ್ರ ಬೇಸಿಸ್ ಮೇಲೆ 4 ಆಪ್ಷನ್ಸ್ ಇದೆ. ನಿಮಗೆ ಯಾವ ಆಪ್ಷನ್ ಕರೆಕ್ಟ್ ಅನ್ನೋದ್ರು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅಕಸ್ಮಾತ್ ನಿಮಗೆ ಮೇನ್ಸ್ ಕ್ವಶನ್ ಬಂದರೆ ಯಾವ ಥರ ಬರ್ಬೋದಪ್ಪ ಅಂದರೆ ಕಂಟ್ರೋಲ್ ಓವರ್ ಕ್ರಿಟಿಕಲ್ ಮಿನರಲ್ಸ್ ಲೈಕ್
rare earth elements has become a tool for geopolitical power. Discuss India's vulnerabilities and strategies to ensure the resource security. Okay, so write the answer and send ಮಾಡಿ. Okay, and the next important one again, ಆಲ್ಮೋಸ್ಟ್ ಈ ಮಂತಲ್ಲಿ ಸಿಕ್ಕಾಪಟ್ಟೆ ಕೇರಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇವತ್ತೂ ಕೂಡ ಒಂದು ಆರ್ಟಿಕಲ್, ಇಟ್ ಈಸ್ ಸ್ಪೀಕಿಂಗ್ ಅಬೌಟ್ ಕೇರಳಾಸ್ ರ್ಯಾಪಿಡ್ ಅರ್ಬನೈಸೇಷನ್ ಮಾಡೆಲ್ ಬಗ್ಗೆ. ಓಕೆ, ಸೊ ಲೆಸನ್ ಫಾರ್ ಇಂಡಿಯಾ, ಹೌ ಕೇರಳ ಈಸ್ ಟ್ಯಾಕಲಿಂಗ್ ದಿ ರ್ಯಾಪಿಡ್ ಅರ್ಬನೈಸೇಷನ್. ದೆನ್ ಈ ಕೇರಳದಲ್ಲಿ ಬಂದಾಗ ನಾವು ಮಿಕ್ಸ್ ಕಮ್ಯುನಿಟಿನ ನೋಡ್ತೀವಿ. ಅಂದರೆ ಕೇರಳದಲ್ಲಿ ನಮಗೆ ಜಾಸ್ತಿ ಕಂಪ್ಲೀಟ್ ಆಗಿ ಅರ್ಬನ್ ಏರಿಯಾನೂ ಸಿಗಲ್ಲ, ಕಂಪ್ಲೀಟ್ ಆಗಿ ರೂರಲ್ ಏರಿಯಾನೂ ಸಿಗಲ್ಲ. ಕೇರಳ ಈಸ್ ಫೇಮಸ್ ಫಾರ್ ರೂರ್ ಅರ್ಬನ್ ಏರಿಯಾಸ್, ವೇರ್ ದ ಬೋತ್ ದ ರೂರಲ್ ಅಂಡ್ ಅರ್ಬನ್ ಏರಿಯಾಸ್ ಎರಡೂ ಕೂಡ ಸೇರುವಂಥದ್ದು. ದೆನ್ ಇಲ್ಲಿ ಏನಾಗ್ತದಪ್ಪ ಅಂದ್ರೆ, ಬಿಕಾಸ್ ಆಫ್ ಎ ರೀಸೆಂಟ್ ಡೆವಲಪ್ಮೆಂಟ್ ದ ಅರ್ಬನೈಸೇಷನ್ ಇಸ್ ರ್ಯಾಪಿಡ್. ಅರ್ಬನೈಸೇಷನ್ ಜಾಸ್ತಿ ಆಗ್ತಿರೋದ್ರಿಂದ ವಿ ವಿಲ್ ಸಿ ದ ಗವರ್ನೆನ್ಸ್ ಇಶ್ಯೂ. ಟೇಕ್ ಎಕ್ಸಾಂಪಲ್ ಆಫ್ ಬೆಂಗಳೂರು ಓನ್ಲಿ. ಬೆಂಗಳೂರು ಏನಾಗ್ತದಪ್ಪ ಅಂದ್ರೆ ಎಲ್ಲ ಕಡೆನೂ ಕೂಡ ಏನಾಗ್ತದೆ, ಇನ್ ಆಲ್ ದ ಸೈಡ್ ಇಟ್ ಈಸ್ ಡೆವಲಪಿಂಗ್. ಓಕೆ, ಇವಾಗ ಗ್ರೇಟರ್ ಬೆಂಗಳೂರು ಪ್ರಾಜೆಕ್ಟ್ ಅವರ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಟ್ ಈಸ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್. ಬಟ್ ಸ್ಟಿಲ್ ನಾವೇನು ನೋಡ್ತೀವಿ, ಈವನ್ ಸಿಟಿ ಸೆಂಟರ್ಗಳಲ್ಲೇ ತಗೊಂಡಾಗ್ಲೂ ಕೂಡ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳನ್ನ ನೋಡ್ತೀವಿ. ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಟ್ರಾಫಿಕ್ ಇಶ್ಯೂಸ್ ಆಗಿರ್ಬೋದು, ದೆನ್ ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಆಲ್ ದ ಪ್ರಾಬ್ಲಮ್ಸ್ ಆರ್ ದೇರ್ ಇನ್ ಬೆಂಗಳೂರು ಬಿಕಾಸ್ ಆಫ್ ದ ರ್ಯಾಪಿಡ್, ದ ಮ್ಯಾಸಿವ್ ಅರ್ಬನೈಸೇಷನ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ದ ಬೆಂಗಳೂರು. ಸೊ ಸೇಮ್ ಇಲ್ಲಿ ತರ ಕೇರಳದಲ್ಲೂ ಆಗ್ತಾ ಇತ್ತು. ಬಟ್ ಕೇರಳ ಏನ್ ಮಾಡಿದೆಪ್ಪ ಅಂತಂದ್ರೆ, ಇದನ್ನ ಟ್ಯಾಕಲ್ ಮಾಡೋದಕ್ಕೆ ಒಂದು ಅಥಾರಿಟಿನ, ಒಂದು ಕಮಿಷನ್ನ ಏನ್ ಮಾಡಿದಪ್ಪ ಅಂದ್ರೆ ಸೆಟ್ ಮಾಡಿತ್ತು. ದಟ್ ಈಸ್ ಕೇರಳಾಸ್ ಅರ್ಬನ್ ಪಾಲಿಸಿ ಕಮಿಷನ್. ಇವ್ರೇನ್ ಮಾಡಿದ್ದಾರೆ, ರಿಪೋರ್ಟ್ನ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಕೆಲವೊಂದು ರೆಕಮೆಂಡೇಶನ್ಸ್ಗಳನ್ನ ಹೇಳಿದ್ದಾರೆ. ಏನೇನು ರೆಕಮೆಂಡೇಶನ್, ಏನೇನು ಅಡಾಪ್ಟ್ ಮಾಡ್ಕೊಳ್ತಾ ಇದೆ ಕೇರಳ, ಅದನ್ನ ನಾವು ನೋಡ್ತಾ ಬರೋಣ. ಅಂಡ್ ಸೊ ಕೇರಳ ಇಸ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಸೆಟ್ ಅಪ್ ದಿ ಸ್ಟೇಟ್ ಲೆವೆಲ್ ಅರ್ಬನ್ ಕಮಿಷನ್. ರಿಮೆಂಬರ್ ದಿಸ್ ಒನ್ ಆಲ್ಸೋ. ದೆನ್ ಯಾವಾಗ ಸೆಟಪ್ ಮಾಡಿದ್ರು, 2023. ದೆನ್ ಇವಾಗ ರೀಸೆಂಟ್ ಆಗಿ ಏನ್ ಮಾಡಿದಾರಪ್ಪ ಅಂದ್ರೆ ರಿಪೋರ್ಟ್ನ ಕೊಟ್ಟಿರುವಂಥದ್ದು. ದೆನ್ ಸಿಯರ್, ಸೊ ಕೇರಳದಲ್ಲಿ ಬಂದಾಗ ಅಕಾರ್ಡಿಂಗ್ ಟು ದ ನ್ಯಾಷನಲ್ ಅವರೇಜ್ ಪೇಸ್, so it is 80% of the urbanization by 2020. Okay, so 80% of the Kerala ಏನಾಗ್ತದಪ್ಪ ಅಂದ್ರೆ 2050 ಅಷ್ಟರೊಳಗೆ ಅರ್ಬನ್ ಏರಿಯಾ ಆಗ್ತಾ ಇತ್ತು. ಇಟ್ಸ್ ಅ ಹ್ಯೂಜ್ ಶಿಫ್ಟ್. ಅದಕ್ಕೆ ಏನೇನು ಮಾಡಬೇಕು ಅಂತ ಬಂದಾಗ ದೇ ಟುಕ್ ಸಮ್ ಮೆಷರ್ಸ್. ಬಟ್ ವಾಟ್ ಆರ್ ಆಲ್ ದಿ ಚಾಲೆಂಜಸ್ ದೇ ಫೇಸ್ಡ್? ಡೆನ್ಸ್ಲಿ ಪಾಪ್ಯುಲೇಟೆಡ್ ವಿಲೇಜ್ ಮರ್ಜಿಂಗ್ ಇನ್ ಟು ಅ ಸಿಟೀಸ್ ಆ್ಯಂಡ್ ಹೈ ವಲ್ನರಬಿಲಿಟಿ ಡ್ಯೂ ಟು ಅ ಕ್ಲೈಮೇಟ್ ರಿಸ್ಕ್. ನಮಗೆ ಗೊತ್ತು ಕೇರಳದಲ್ಲಿ ಬಂದಾಗ, ಸೊ ಇಟ್ ಈಸ್ ವೆರಿ ವೆರಿ ಫ್ರೆಜೈಲ್ ಏರಿಯಾ, ವೆಸ್ಟರ್ನ್ ಘಾಟ್ಸ್ ಇರುವಂಥದ್ದು, ಕೋಸ್ಟಲ್ ಏರಿಯಾ ಇರುವಂಥದ್ದು. ಇಟ್ಸ್ ಅ ವೆರಿ ಫ್ರೆಜೈಲ್ ಏರಿಯಾ. ಫ್ಲಡ್ಸ್ ಆಗಿರ್ಬೋದು, ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು, ಕೋಸ್ಟಲ್ ಎರೋಷನ್ ಆದರೂ ಫ್ರೀಕ್ವೆಂಟ್ ಆಗಿ ಆಗ್ತಾನೆ ಇರುತ್ತೆ. ದೆನ್ ಆಫ್ಟರ್ ದಟ್ ಅರ್ಬನೈಸೇಷನ್ ಪ್ರೆಷರ್ಸ್ ದಿ ಫ್ರೆಜೈಲ್ ಎಕೋಸಿಸ್ಟಮ್. ಸೊ ದೀಸ್ ಆರ್ ದಿ ಮೇನ್ ಚಾಲೆಂಜಸ್ ದೇ ವರ್ ಫೇಸಿಂಗ್ ಇನ್ ಕೇರಳ. ದೆನ್ ಇದಕ್ಕೆ ಏನು ಮಾಡಿದಾರಪ್ಪ ಅಂತಂದರೆ, ಕೇರಳ ಅರ್ಬನ್ ಪಬ್ಲಿಕ್ ಕಮಿಷನ್ನ ಸೆಟಪ್ ಮಾಡಿ ಅವರು ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ಒಂದು, ಗವರ್ನೆನ್ಸ್ ರಿಫಾರ್ಮ್ಸ್. ಇನ್ ಅ ಗವರ್ನೆನ್ಸ್ ರಿಫಾರ್ಮ್ಸ್ ದೇ ರೀಪ್ಲೇಸ್ ದ ಬ್ಯೂರೋಕ್ರಾಟಿಕ್ ಇನರ್ಷಿಯಾ ವಿತ್ ಅ ಸಿಟಿ ಕ್ಯಾಬಿನೆಟ್ ವಿಚ್ ಇಸ್ ಲೆಡ್ ಬೈ ದಿ ಮೇಯರ್ಸ್. ಓಕೆ, ಸೊ ಸಿಟಿಗಳಲ್ಲಿ ಏನೇನೆಲ್ಲನೂ ಕೂಡ ಬ್ಯೂರೋಕ್ರಾಟಿಕ್ ಇನರ್ಷಿಯಾಗಳಿದ್ವು ಅದೆಲ್ಲನೂ ಕೂಡ ಯಾವ್ದನ್ನ ರಿಪ್ಲೇಸ್ ಮಾಡಿದಾರಪ್ಪ ಅಂದರೆ ಸಿಟಿ ಕ್ಯಾಬಿನೆಟ್ ಅಂತ ರಿಪ್ಲೇಸ್ ಮಾಡಿದ್ದಾರೆ. ಅದರ ಹೆಡ್ ಯಾರು? ಮೇಯರ್ಸ್ಗಳು. ಆ ಮೇಯರ್ಸ್ ವಿಲ್ ಟೇಕ್ ಕೇರ್ ಆಫ್ ದಿ ಓಲ್ಡ್ ಗವರ್ನೆನ್ಸ್ ಇಶ್ಯೂ ಆಫ್ ದಟ್ ಸಿಟಿ. Okay, then it focus on the climate, waste, mobility, law, disaster management, etc. And ಇದರಲ್ಲಿ ಕೇರಳದಲ್ಲಿ ಬಂದಾಗ ಒಂದು ಪ್ರೋಗ್ರಾಮ್ ಇದೆ, ಜನಶ್ರೀ ಪ್ರೋಗ್ರಾಮ್. ಈ ಜನಶ್ರೀ ಪ್ರೋಗ್ರಾಮ್ ಮುಖಾಂತರ ಯಾರು ಕೂಡ ಯೂತ್ಸ್ಗಳಿರ್ತಾರೋ ಅವ್ರನ್ನ ರಿಕ್ವಿಟ್ ಆ್ಯಂಡ್ ಡಿಪ್ಲೋಯ್ ದ ಯೂತ್ ಸಿವಿಕ್ ಟ್ಯಾಲೆಂಟ್ ಟು ಹೆಲ್ಪ್ ಇನ್ ದಿ ಗವರ್ನೆನ್ಸ್ ಆಫ್ ದಿ ಸಿಟೀಸ್ ಟು ದ ಮೇಯರ್. ರಿಮೆಂಬರ್ ದಿಸ್ ಒನ್ ಆಲ್ಸೋ. ಆ್ಯಂಡ್ ಮುನ್ಸಿಪಲ್ ಆ್ಯಂಡ್ ಅ ಪೂಲ್ ಬಾಂಡ್ಸ್ ಫಾರ್ ದಿ ಲೋಕಲ್ ಫಿನಾನ್ಸ್. ಲೋಕಲ್ ಗೌರ್ಮೆಂಟ್ಸ್ಗಳಲ್ಲಿ ಬಂದಾಗ, ನೀವು ಮುನ್ಸಿಪಾಲಿಟೀಸ್ ತಗೊಳ್ಳಿ ಅಥವಾ ನೀವು ಯಾವ್ದಾದ್ರು ಕೂಡ ಲೋಕಲ್ ಪಂಚಾಯತ್ಗಳನ್ನ ತೊಗೊಂಡಾಗ್ಲೂ ಕೂಡ ನಾವಲ್ಲಿ ಏನು ನೋಡ್ತೀವಿ ಅಂತಂದರೆ ಫಿನಾನ್ಷಿಯಲ್ ಇಶ್ಯೂಸ್ಗಳನ್ನ ನೋಡ್ತೀವಿ. ಯಾಕಂತಂದರೆ ದೇ ಆರ್ ಹೈಲಿ ಡಿಪೆಂಡಿಂಗ್ ಆನ್ ದಿ ಸ್ಟೇಟ್ ಗೌರ್ಮೆಂಟ್ ಆರ್ ದಿ ಸೆಂಟ್ರಲ್ ಗೌರ್ಮೆಂಟ್, ವಾಟ್ ಎವರ್ ದ ಫಂಡ್ಸ್ ವಿಲ್ ಕಮ್. ಬಟ್ ಇದಕ್ಕೆ ಸೊಲ್ಯೂಷನ್ ಏನಾದರೂ ಇದೆಯಾ? ಸೊ ಎಲ್ಲ ಸ್ಟೇಟ್ಗಳಲ್ಲೂ ಬಂದಾಗ ಏನು ಮಾಡ್ತಾರಪ್ಪ ಅಂದರೆ, ನೋ, ದೇ ಆರ್ ಫೇಸಿಂಗ್ ವಿತ್ ಫಿನಾನ್ಸ್ ಪ್ರಾಬ್ಲಮ್ ಎವ್ರಿಥಿಂಗ್. ಬಟ್ ಇವ್ರು ಏನು ಮಾಡಿದಾರಪ್ಪ ಅಂತಂದರೆ, ಬೋತ್ ಪಂಚಾಯತ್ ಲೆವೆಲ್ ಆ್ಯಂಡ್ ಮುನ್ಸಿಪಲ್ ಲೆವೆಲ್ಗಳಲ್ಲಿ ದೇ ಆರ್ ಇಶ್ಯೂವಿಂಗ್ ದ ಬಾಂಡ್ಸ್. ಮುನ್ಸಿಪಲ್ ಲೆವೆಲ್ಗಳಲ್ಲಿ ಬಂದಾಗ ಮುನ್ಸಿಪಲ್ ಬಾಂಡ್ಸ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಲೋಕಲ್ ಲೆವೆಲ್ ಪಂಚಾಯತಿ ಲೆವೆಲ್ಗಳಲ್ಲಿ ಬಂದಾಗ ಪೂಲ್ಡ್ ಬಾಂಡ್ಸ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ಸೊ ದಟ್ ಆ ಲೋಕಲ್ ಬಾಡೀಸ್ಗಳಿಗೆ ಏನು ಸಿಗುತ್ತೆ? ದುಡ್ಡು ಕೂಡ ಸಿಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದಪ್ಪ ಅಂತಂದರೆ ಅವರು ಗವರ್ನೆನ್ಸ್ನ ಹ್ಯಾಂಡಲ್ ಮಾಡಬಹುದು, ಅಲ್ಲಿರುವಂಥ ಇಶ್ಯೂಸ್ಗಳನ್ನ ಸಾಲ್ವ್ ಮಾಡ್ಬೋದು. ಇಟ್ ಈಸ್ ವರ್ಕಿಂಗ್ ವೆಲ್ ಇನ್ ಕೇರಳ. ನೆಕ್ಸ್ಟ್ ಆಫ್ಟರ್ ದಟ್ ಅರ್ಬನ್ ಪ್ಲಾನಿಂಗಲ್ಲಿ ಬಂದಾಗ ದೇ ಡಿಡ್ 33 ಡೀಪ್ ಡೈವ್ ಸ್ಟಡೀಸ್ ಅಕ್ರಾಸ್ ದಿ ಅರ್ಬನ್ ಸಿಸ್ಟಮ್ ಆ್ಯಂಡ್ ದೇ came up with district level dialogues. Okay, district level dialoguesಗಳಲ್ಲಿ ಬಂದಾಗ they included everyone.
NGOsಗಳಾಗಿರ್ಬೋದು, ರೆಸಿಡೆಂಟ್ಸ್ಗಳಾಗಿರ್ಬೋದು, ವರ್ಕರ್ಸ್ಗಳಾಗಿರ್ಬೋದು, ದೆನ್ ದ ಗಿಗ್ ಸೆಕ್ಟರ್ಸ್ಗಳನ್ನ ತಗೊಂಡು ದೆನ್ ದೇ ಡಿಡ್ ದ ಸ್ಯಾಟಲೈಟ್ ಇಮ್ಯಾಜರಿ, ಹಜಾರ್ಡ್ ಮ್ಯಾಪ್ಸ್ ಆ್ಯಂಡ್ ಅ ಡೇಟಾ ಸಿಸ್ಟಮ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಫ್ರಮ್ ದಿಸ್ ದೇ ಡು ನಾಟ್ ಎಕ್ಸ್ಕ್ಲೂಡ್ ದಿ ಎನಿ ಸೆಕ್ಷನ್, ದೇ ಇನ್ಕ್ಲೂಡೆಡ್ ಎವ್ರಿ ಒನ್. ಎಲ್ಲಾನು ಇನ್ಕ್ಲೂಡ್ ಮಾಡಿ ಅವ್ರವ್ರ ಪ್ರಾಬ್ಲಮ್ ಏನಿದೆ ಅದ್ರ ಬೇಸಿಸ್ ಮೇಲೆ ಏನಿದೆ ಅವ್ರ ಹತ್ರ ಡೇಟಾ ಇದೆ. ಆ್ಯಂಡ್ ಈ ಡೇಟಾನ ಯೂಸ್ ಮಾಡಿ ಏನು ಮಾಡುವಂಥದ್ದು, ನೆಕ್ಸ್ಟ್ ಪಾಲಿಸೀಸ್ಗಳನ್ನ, ನೆಕ್ಸ್ಟ್ ಮೆಜರ್ಸ್ಗಳನ್ನ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಕಲ್ಚರ್ ಆ್ಯಂಡ್ ಐಡೆಂಟಿಟಿ. ಸೊ ಕೇರಳದಲ್ಲಿ ನಾವು ಬಂದಾಗ ಇಟ್ಸ್ ಆಸ್ ದ ಯೂನಿಕ್ ರೂರಲ್ ಅರ್ಬನ್ ಕಂಟಿನ್ಯೂಮ್. ಆ ಐಡೆಂಟಿಟಿ ಏನು ಮಾಡುವಂಥದ್ದು, ಕಂಟಿನ್ಯೂ ಮಾಡುವಂಥದ್ದು. ಕಾಮನ್ ಕಲ್ಚರ್ ಏನಿದೆಯೋ, ಅದನ್ನು ಕಾಮನ್ ಕೇರ್ಗಳೇನಿದೆಯೋ ಅಥವಾ ಕಾಮನ್ ಪ್ರಾಬ್ಲಮ್ಸ್ಗಳೇನಿದೆಯೋ ಅದನ್ನು ಕೂಡ ಸಾಲ್ವ್ ಮಾಡುವಂಥದ್ದು. ಆ್ಯಂಡ್ ಅಲ್ಲಿರುವಂಥ ವೆಟ್ಲ್ಯಾಂಡ್ಸ್ಗಳನ್ನ, ವಾಟರ್ ವೇಸ್ಗಳನ್ನ, ಕನ್ಸರ್ವೇಷನ್ ಆ್ಯಂಡ್ ಹೆರಿಟೇಜ್ಗಳನ್ನ ಕೂಡ ಏನು ಮಾಡುವಂಥದ್ದು, ಇಬ್ಬರೂ ಕೂಡ ಸೇರಿ ದೇ ವಿಲ್ ಹ್ಯಾವ್ ಅ ಸೊಲ್ಯೂಷನ್. ದೆನ್ ಎಕನಾಮಿಕ್ ರಿವೈವಲ್ನು ಕೂಡ ಮಾಡಿದ್ದಾರೆ. ಕೇರಳದಲ್ಲಿ ಬಂದಾಗ ಫ್ಯೂ ಪ್ಲೇಸಸ್ ಯು ಶುಡ್ ನೋ. ಓಕೆ, ತಿಸ್ಸೂರ್ ಈಸ್ ನೋನ್ ಆಸ್ ದಿ ಫಿನ್ಟೆಕ್ ಹಬ್ ಆಫ್ ದಿ ಕೇರಳ. ಆಫ್ಟರ್ ದಟ್ Tiruvananthapuram and Kollam is known as the knowledge corridor of Kerala. Next after that Kozhikode is known as the city of literature. There is a recent news allu kuda ittu. Next after that Palakkad and Kasaragod as known as the agro industrial hubs. Then ಆಯಾ ಸೆಕ್ಟರ್ಗಳಲ್ಲಿ, ಆಯಾ ರೀಜನ್ಸ್ಗಳಲ್ಲಿ ಏನೇನಿದೆಯೋ ಅದನ್ನ ಚೇಂಜ್ ಮಾಡಲ್ಲ, ಅದನ್ನ ಡೆವಲಪ್ಮೆಂಟ್ ಮಾಡುವಂಥದ್ದು. ಓಕೆ, ಅಲ್ಲಿ ಏನು ಪ್ರಾಬ್ಲಮ್ಸ್ಗಳಿದೆಯೋ ಆ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಕೊಡುವಂಥದ್ದು. ಸೊ ದ್ಯಾಟ್ ಎಲ್ಲ ರೀಜನ್ಸ್ಗಳಲ್ಲಿ ಇರುವಂಥ ಎಕನಾಮಿನೂ ಕೂಡ ಏನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ದೆನ್ ಇದು ಸ್ಟೇಟ್ ಎಕನಾಮಿ, ಸ್ಟೇಟ್ ಗ್ರೋತ್ ಕೂಡ ಹೆಲ್ಪ್ ಮಾಡುತ್ತಾ. ಎಸ್, ಇಟ್ ವಿಲ್ ಡೂ ದಟ್ ಒನ್. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಕಮ್ಯುನಿಟಿ ಎಂಪವರ್ಮೆಂಟ್. ಸೊ ಮೇನ್ಲಿ ಎಂಪವರ್ ದಿ ಲೋಕಲ್ ಬಾಡೀಸ್ ವಿತ್ ಅ ಗ್ರೇಟರ್ ಫಿಸಿಕಲ್ ಏಜೆನ್ಸಿ, ಎನ್ಕರೇಜಸ್ ದ ಸಿಟಿಜನ್ಸ್ ಇನ್ಪುಟ್ ವಯ ಯೂತ್ ಕ್ಯಾಬಿನೆಟ್ ಆ್ಯಂಡ್ ಹ್ಯಾಕಥಾನ್ಸ್, ಮುನ್ಸಿಪಲ್ ಡ್ಯಾಶ್ ಬೋರ್ಡ್ಸ್ ಆ್ಯಂಡ್ ಮೈಗ್ರೇಟ್ ಕೌನ್ಸಿಲ್ಸ್ಗಳನ್ನ. ಆ್ಯಂಡ್ ಈ ಮುನ್ಸಿಪಲ್ ಡ್ಯಾಶ್ ಬೋರ್ಡ್ಸ್ಗಳಲ್ಲಿ ಬಂದಾಗ ಇಟ್ ಈಸ್ ಅವೈಲಬಲ್ ಬೋತ್ ದ ಮುನ್ಸಿಪಲ್ ಗವರ್ಮೆಂಟ್ ಆ್ಯಂಡ್ ದ ಪಂಚಾಯತಿ ಗವರ್ಮೆಂಟ್. ದೇರ್ ದೇ ವಿಲ್ ಡಿಸ್ಪ್ಲೇ ದಟ್. ಓಕೆ, ಲೆಟ್ಸ್ ಟೇಕ್ ದಟ್ ಯಾವುದೋ ಒಂದು ಹೊಸದಾಗಿ ಡಿಸೀಸ್ ಬಂದಿದೆ ಅಂತ ಅನ್ಕೊಳ್ಳೋಣ. ಕೇರಳದಲ್ಲಿ ನಾವು ಯಾವ ಡಿಸೀಸ್ನ ನೋಡ್ತಾ ಇದ್ದೀವಿ, ದಟ್ ಈಸ್ ಅಮಿಬಾಯಿಕ್ ಡಿಸೀಸ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ದಟ್ ಈಸ್ ಈಟಿಂಗ್ ದ ಬ್ರೈನ್. ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಅದನ್ನು ಡಿಸ್ಪ್ಲೇ ಮಾಡುವಂಥದ್ದು. ವಾಟ್ ಇಸ್ ದಿಸ್ ಡಿಸೀಸ್, ಯಾವುದರಿಂದ ಬರ್ತಾ ಇದೆ, ಮೇನ್ ಸಿಂಪ್ಟಮ್ಸ್ ಏನಿರುತ್ತೆ, ನೀವೇನು ಪ್ರಿಕಾಷನ್ ತಗೋಬೇಕು. ಸೊ ಈ ಥರ ನಾಟ್ ಓನ್ಲಿ ಅ ಡಿಸೀಸ್, ಆಲ್ ದ ಥಿಂಗ್, ಗೌರ್ಮೆಂಟ್ ಸ್ಕೀಮ್ಸ್ ಅವೈಲಬಲ್ ಆಗಿರ್ಬೋದು, ಎಲ್ಲನೂ ಕೂಡ ಆಚೆ ಒಂದು ಡ್ಯಾಶ್ ಬೋರ್ಡ್ನ ಇಟ್ಟು ಅದರಲ್ಲಿ ಡಿಸ್ಪ್ಲೇ ಮಾಡ್ತಿದ್ದಾರೆ. ಸೊ ದಟ್ ಪೀಪಲ್ಗೆ ಏನಾಗುತ್ತಪ್ಪ ಅಂದ್ರೆ ಅದರಿಂದ ಎಲ್ಲ ಇನ್ಫಾರ್ಮೇಷನು ಸಿಗುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನು ಸಿಗುತ್ತೆ. ಅಥವಾ ಅದೇನು ಗೌರ್ಮೆಂಟ್ ಆ್ಯಪ್ಸ್ಗಳಿಂದ ಅವ್ರಿಗೆ ಡೀಟೇಲ್ಸ್ಗಳನ್ನ ಕೊಡೋದ್ರಿಂದ ಅವ್ರು ಮನೆಯಲ್ಲೇ ಕೂತ್ಕೊಂಡು ಏನು ಮಾಡ್ಬೋದು, ಅದೇ ಡೀಟೇಲ್ಸ್ ಕೂಡ ತಗೋಬೋದು. ಇಟ್ ಈಸ್ ಲೈಕ್ ನಾಟ್ ಓನ್ಲಿ ಒನ್ ಪರ್ಸನ್, ಎಲ್ಲರೂ ಕೂಡ ಸೇರಿ ಮಾಡ್ತಿರುವಂಥ ಮಾಡೆಲ್. ಸೊ ದಟ್ ಈಸ್ ವೈ ದ ಕೇರಳಾಸ್ ಮಾಡೆಲ್ಸ್ ಆರ್ ವೆರಿ ವೆರಿ ಫೇಮಸ್, ಬಿಕಾಸ್ ಟಾಪ್ ಲೆವೆಲಿಂದ ಹಿಡಿದು ಬಾಟಮ್ ಲೆವೆಲ್ ತನಕ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲರೂ ಕೂಡ ಒಬ್ಬರನ್ನ ಕೇಳ್ತಾರೆ. ಆ ಸೊಲ್ಯೂಷನ್ಸ್ಗಳಿಗೆ ಪ್ರಾಬ್ಲಮ್ನು ಕೂಡ ಕಂಡಿಡಿದು ಏನು ಮಾಡ್ತಾರಪ್ಪ ಅಂದರೆ ಇಂಪ್ಲಿಮೆಂಟ್ನ ಮಾಡ್ತಾರೆ. ಆ್ಯಂಡ್ ಹಾಗಿದ್ರೆ ವಾಟ್ ಎವರ್ ದಿಸ್ ಕೇರಳಾಸ್ ಮಾಡೆಲ್ ಇಸ್ ದೇರ್, ದಟ್ ಈಸ್ ಎಸ್ಪೆಷಲಿ ದ ಕಂಟ್ರೋಲಿಂಗ್ ದ ಅರ್ಬನೈಸೇಷನ್, ವೇರ್ ದ ಕಲ್ಚರ್, ಯೂನಿಕ್ ಕಲ್ಚರ್ ಇಸ್ ದೇರ್, ದ ರೂರಲ್ ಅರ್ಬನ್ ಕಲ್ಚರ್, ಅದನ್ನು ಪ್ರೊಟೆಕ್ಟ್ ಮಾಡುವಂತಹ ಈ ಪ್ಲಾನಿಂಗ್ ಏನಿದೆಯೋ ಅದು ಬೇರೆ ಸ್ಟೇಟ್ಗೆ ಮಾಡೆಲ್ ಆಗಿ ಇರುತ್ತಾ? ಹೌದು. ಓಕೆ, ಮಾಡೆಲ್ ಆಗಿ ತಗೊಂಡು ಅವರು ಕೂಡ ಏನು ಮಾಡಬೇಕಪ್ಪ ಅಂದರೆ ಅರ್ಬನೈಸೇಷನ್ ಪ್ರಾಬ್ಲಮ್ ಏನಿದೆಯೋ ಅದನ್ನು ಸಾಲ್ವ್ ಮಾಡೋದಕ್ಕೆ ಫೋಕಸ್ನ ಮಾಡಬೇಕು. ಓಕೆ, ಸೊ ಇಯರ್ ದೇ ಟುಕ್ ದ ಡೇಟಾ ರೆವಲ್ಯೂಷನ್ ಕೂಡ ಮಾಡಿದ್ದಾರೆ, ಗವರ್ನೆನ್ಸ್ ರೀಕ್ಯಾಲಿಬ್ರೇಷನ್ ಆಗಿದೆ, ಐಡೆಂಟಿಟಿ ರಿವೈವಲ್ ಆಗಿದೆ, ದೆನ್ ಫಿನಾನ್ಷಿಯಲ್ ಇಂಪವರ್ಮೆಂಟ್ ಕೂಡ ಆಗಿರುವಂಥದ್ದು. ಇಟ್ ಈಸ್ ಲೈಕ್ ದ ಟಾಪ್ ಡೌನ್ ನಿಂದ ಮೂವ್ ಆಗಿ ಅರ್ಬನ್ ಪ್ಲಾನಿಂಗ್ ಟು ಅ ಬಾಟಮ್ ಅಪ್ ಪಾರ್ಟಿಸಿಪೇಟರಿ ಅಪ್ರೋಚ್ನ ಯೂಸ್ ಮಾಡಿದೆ. ಓಕೆ, ಸೊ ಇದನ್ನು ನೀವು ಎಲ್ಲಿ ಬರಿಬೋದು, ನಿಮ್ಮ ಕನ್ಕ್ಲೂಷನ್ ಪಾರ್ಟಲ್ಲಿ ಬರಿಬೋದು. ಅಥವಾ ಎಲ್ಲೋ ಬೇರೆ ಕಡೆ ನೀವು ಬರಿಬೇಕಾದ್ರೂ ಕೂಡ, ನೀವೊಂದು SL ಬರಿಬೇಕಾದ್ರೆ ಅಥವಾ ನೀವು GS ಪೇಪರಲ್ಲಿ ಎಲ್ಲೋ ಅರ್ಬನೈಸೇಷನ್ ಬಗ್ಗೆ ಬರಿಬೇಕಾದ್ರೆ ಅಲ್ಲಿ ಏನು ಮಾಡ್ಬೋದು ಅಂದರೆ 1 or 2 ಲೈನಲ್ಲಿ ನೀವು ಕೇರಳಾಸ್ ಮಾಡೆಲ್ ಅಂತ ಬರಿಬೋದು. ಓಕೆ, ಸೊ ಇದ್ರ ಬೇಸಿಸ್ ಮೇಲೆ ಒಂದು ಮೇನ್ಸ್ ಕ್ವಶನ್ ಇದೆ. ಟ್ರೈ ಟು ಆನ್ಸರ್ ಟು ದಿಸ್ ಕ್ವಶನ್. ಕೇರಳಾಸ್ ಎಕ್ಸ್ಪೆರಿಮೆಂಟ್ ವಿತ್ ಅರ್ಬನ್ ಪಾಲಿಸಿ ಕಮಿಷನ್ ಪ್ರೊವೈಡ್ಸ್ ಅ ಮಾಡೆಲ್ ಆಫ್ ಸಿಸ್ಟಮ್ಯಾಟಿಕ್ ಪಾರ್ಟಿಸಿಪೇಟರಿ ಅರ್ಬನೈಸೇಷನ್ ಪ್ಲಾನಿಂಗ್. ಎಕ್ಸಾಮಿನ್ ಇಟ್ಸ್ ಫೀಚರ್ಸ್ ಆ್ಯಂಡ್ ಅ ಲೆಸನ್ ಫಾರ್ ದಿ ಅದರ್ ಸ್ಟೇಟ್ಸ್. ಓಕೆ, ಸೊ ಟಾಕ್ ಅಬೌಟ್ ದಿ ಅದರ್ ಮೆಟ್ರೋಪಾಲಿಟನ್ ಸಿಟೀಸ್, ಅಲ್ಲಿ ಏನು ಪ್ರಾಬ್ಲಮ್ಸ್ಗಳಿದೆಯೋ ದೆನ್ ಅಲ್ಲಿ ಏನವರು ಏನನ್ನ ತಗೋಬೋದಪ್ಪ ಅಂದರೆ ಮೆಜರ್ಸ್ನ ತಗೋಬೋದು ಫ್ರಮ್ ದ ಕೇರಳ ಮಾಡೆಲ್. ಅದನ್ನಷ್ಟನ್ನು ಬರೆದ್ರೆ ನಿಮಗೆ ನಿಮ್ಮ ಆನ್ಸರ್ ಇಲ್ಲಿ ರೆಡಿ ಆಗುತ್ತೆ. ನೆಕ್ಸ್ಟ್ ಆಫ್ಟರ್ ದಟ್ ದ ಇಂಪಾರ್ಟೆಂಟ್ ಆರ್ಟಿಕಲ್, ನೆಕ್ಸ್ಟ್ ಒನ್ ಈಸ್ ಸೆಂಟರ್ ಗ್ರಾಂಟ್ಸ್ ಲೈಸೆನ್ಸ್ ಟು 5 firms ಟು ಮ್ಯಾನುಫ್ಯಾಕ್ಚರ್ ಇಟ್ಸ್ ದ ಫಸ್ಟ್ ಇಂಡಿಜಿನಿಯಸ್ ಮಲೇರಿಯಾ ವ್ಯಾಕ್ಸಿನ್. ಇಂಡಿಯಾದಲ್ಲಿ ಫಸ್ಟ್ ಇಂಡಿಜಿನಿಯಸ್ ಮಲೇರಿಯಾ ವ್ಯಾಕ್ಸಿನ್ ಕೂಡ ಡೆವಲಪ್ ಆಗಿದೆ. ಅದನ್ನು ಫರ್ದರ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಂತ ಹೇಳಿ ಗೌರ್ಮೆಂಟ್ ಏನು ಮಾಡಿದೆಯಪ್ಪ ಅಂತಂದರೆ 5 ಪ್ರೈವೇಟ್ ಸೆಕ್ಟರ್ಸ್ಗಳಿಗೆ ಪರ್ಮಿಷನ್ನ, ಲೇಸನ್ಸ್ನ ಕೊಟ್ಟಿರುವಂಥದ್ದು. ಸೊ ನೋಡೋಣ ಯಾವ್ಯಾವ ಕಂಪನೀಸ್ಗಳಿಗೆ ಲೇಸನ್ಸ್ನ ಕೊಟ್ಟಿದ್ದಾರೆ ಅಥವಾ ವ್ಯಾಕ್ಸಿನ್ ಏನು ಅಂತ. ಅದಕ್ಕೂ ಮುಂಚೆ ಇಲ್ಲಿ ಮಲೇರಿಯಾ ಬಗ್ಗೆ ಇದೆ. ಫಸ್ಟ್ ವಿ ವಿಲ್ ನೋ ಅಬೌಟ್ ದಿ ಮಲೇರಿಯಾ.
Then in malaria, it's a vector-borne disease caused by the Plasmodium parasite. Remember, this disease is not caused by bacteria. It's not caused by the virus. It is caused by the parasite. Okay. ನಿಮ್ಮ ಎಕ್ಸಾಮ್ ಅಲ್ಲಿ ಬಂದಾಗ ಇದನ್ನೇ ಕೇಳ್ತಾರೆ. These are all the key points. ಪ್ಯಾರಾಸೈಟ್ ಇಂದ ಬರ್ತಾ ಇದೆಯಾ, ವೈರಸ್ ಇಂದ ಬಂದಿದೆಯಾ, ಬ್ಯಾಕ್ಟೀರಿಯಾದಿಂದ ಬಂದಿದೆಯಾ, ಫಂಗಸ್ ಇಂದ ಬಂದಿದೆಯಾ. ಓಕೆ. ಸೊ ಅದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಅ ಕನ್ಫ್ಯೂಸ್. ನೆಕ್ಸ್ಟ್, ಮೇನ್ ಆಗಿ ಇದು ಯಾವ್ದ್ರಿಂದ ಟ್ರಾನ್ಸ್ಮಿಟೆಡ್ ಆಗುತ್ತೆ? ಫೀಮೇಲ್ ಅನೋಫಿಲಿಸ್ ಮಸ್ಕಿಟೋ ಇಂದ ಇದು ಟ್ರಾನ್ಸ್ಫಾರ್ಮ್ ಆಗುವಂಥದ್ದು ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ದೆನ್ ಈ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಅಲ್ಲಿ ಬಂದಾಗ ದೇರ್ ಆರ್ ಡಿಫರೆಂಟ್ ವೇರಿಯಂಟ್ಸ್ ಆರ್ ದೇರ್. ಯಾವುದೆಲ್ಲ ವೇರಿಯಂಟ್ಸ್ ಇದೆ? ಪ್ಲಾಸ್ಮೋಡಿಯಂ ಫಾಲ್ಸಿಫರಮ್, ಪ್ಲಾಸ್ಮೋಡಿಯಂ ವೈವಾಕ್ಸ್, ಪ್ಲಾಸಿಪೋಡಿಯಂ ಮಲೇರಿಯೆ, ಪ್ಲಾಸ್ಮೇಡಿಯಂ ಓವೆಲೆ, ಪ್ಲಾಸ್ಮೋಡಿಯಂ ನಾಲೇಸಿಯೆ. ದೆನ್ ಇದರಲ್ಲಿ ನಾವು ಮೇನ್ ಆಗಿ ಇಂಡಿಯಾದಲ್ಲಿ ಯಾವ್ದು ನೋಡ್ತೀವಪ್ಪ ಅಂತಂದ್ರೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಇಂದ ಮಲೇರಿಯಾ ಬರ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಆಫ್ರಿಕಾದಲ್ಲಿ ನೋಡೋದಾದ್ರೆ ದಟ್ ಈಸ್ ಆಫ್ರಿಕಾ ಅಂಡ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಪ್ಲಾಸ್ಮೋಡಿಯಂ ನೊಲೇಸಿಯಾ ಇಂದ ಮಲೇರಿಯಾ ಬರ್ತಿರೋದನ್ನ ನೋಡ್ತಿದ್ವಿ. ಅಂಡ್ ಕಾಮನ್ ಆಗಿ ಅದರಿಂದ ಬರ್ತಿದೆ ಪ್ಲಾಸ್ಮೋಡಿಯಂ ಫಾಲ್ಸಿಫರಮ್. ಸೊ ದೀಸ್ ಆರ್ ಆಲ್ ದಿ ವೇರಿಯಂಟ್ಸ್, ಯು ಶುಡ್ ನೋ ಇಟ್. ಓಕೆ. ಸೊ ದಿಸ್ ಈಸ್ ಹೌ ದ ಡಿಸೀಸ್ ವಿಲ್ ಸ್ಪ್ರೆಡ್. ಸೊ ಫಸ್ಟ್ ವಿಲ್ ಥಿಂಕ್ ದಟ್ ಯಾರೋ ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ ಇರ್ತಾನೆ ಮಲೇರಿಯಾ. ದೆನ್ ಅವ್ರಿಗೆ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ಮಸ್ಕಿಟೋ ಕಚ್ಚುತ್ತಾ ಇದೆ, ಅವರಿಂದ ಬ್ಲಡ್ ನ ಸಕ್ ಮಾಡ್ಕೊಂಡಾಗ ಇವಾಗ ಮಸ್ಕಿಟೋಗೆ ಏನಾಗುತ್ತಪ್ಪ ಅಂದ್ರೆ ವೈರಲ್ ಎಂಟರ್ ಆಗುತ್ತೆ. ಅಂಡ್ ಇನ್ನೊಬ್ಬರಿಗೆ ಯಾವುದೋ ಒಂದು ಪರ್ಸನ್ಗೆ ಬಂದು ಬೈಟ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಡಿಸೀಸ್ ಸ್ಪ್ರೆಡ್ ಆಗುತ್ತೆ. ಓಕೆ. ಸೊ ವ್ಯಾನ್ ದ ಮಸ್ಕಿಟೋ ಬೈಟ್ಸ್, ಅಲ್ಲಿರುವಂಥ ಮಸ್ಕಿಟೋಲಿರುವಂಥ ವೈರಲ್ ಇನ್ಫೆಕ್ಷನ್ ನಮ್ಮ ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆಗುತ್ತೆ. ಬ್ಲಡ್ ಸ್ಟ್ರೀಮ್ ಇಂದ ಬ್ಲಡ್ ನ ಯಾರಪ್ಪ ಫಿಲ್ಟರ್ ಮಾಡುವಂಥದ್ದು? ದಟ್ ಈಸ್ ಅವರ್ ಲಿವರ್. ಲಿವರ್ ಅಲ್ಲಿ ಹೋಗಿ ಏನಾಗುತ್ತಪ್ಪ ಅಂತಂದ್ರೆ ಈ ಸೆಲ್ಸ್ಗಳು, ಇಟ್ ಇಸ್ ಲೈಕ್ ಅ ಓಸ್ಟ್, ಲಿವರ್ ಇಸ್ ದ ಓಸ್ಟ್, ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ರೀಜನರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಆಫ್ಟರ್ ದಟ್ ಇಟ್ ವಿಲ್ ರೀ ಎಂಟರ್ ಟು ಅವರ್ ಬ್ಲಡ್ ಸ್ಟ್ರೀಮ್ ಓನ್ಲಿ. ನಾನು ಇನ್ನೊಂದು ಯಾವುದೋ ಮಸ್ಕಿಟೋ ಬಂದು ಕಚ್ಚಿದಾಗ, ಇಫ್ ಇಟ್ ಈಸ್ ನಾಟ್ ಯಾವ ಮಸ್ಕಿಟೋ ಅದಕ್ಕೆ ಇನ್ನೂ ವೈರಸ್ ಅಂಟಿರಲ್ಲ, ಅವಾಗ ಏನಾಗುತ್ತಪ್ಪ ಅಂದ್ರೆ ಆ ಮಸ್ಕಿಟೋಗೆ ಈ ವೈರಸ್ ಅಟ್ಯಾಚ್ ಆಗುತ್ತೆ. ನಾನು ಅದಾಗ ಏನು ಮಾಡುತ್ತೆ, ಇನ್ನೊಬ್ಬರಿಗೆ ಕಚ್ಚಿದಾಗ ಅವರಿಗೆ ಏನಾಗುತ್ತೆ, ಫೀವರ್ ಬರುತ್ತೆ. ಸೊ ದಿಸ್ ಈಸ್ ಹೌ ದ ಮಲೇರಿಯಾ ವಿಲ್ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. So what is the mosquito now? That is the female Anopheles mosquito. Remember that one also, and the variants of the Plasmodium species. And the symptoms ಗಳಲ್ಲಿ ಬಂದಾಗ fever with chill, sweating, headache, vomiting, anemia, and in a severe cases multi organ failure ಕೂಡ ಆಗ್ತಾ ಬರುತ್ತೆ. ಅಂಡ್ ನಾವು ಗ್ಲೋಬಲ್ ಬರ್ಡನ್ ಅಲ್ಲಿ ನೋಡೋಣ. WHO ರಿಪೋರ್ಟ್ ಪ್ರಕಾರ ಟೋಟಲ್ ಆಗಿ ವರ್ಲ್ಡ್ ವೈಡ್ ಅಲ್ಲಿ ಬಂದಾಗ ಆಲ್ಮೋಸ್ಟ್ 249 ಮಿಲಿಯನ್ ಕೇಸಸ್ ವರ್ ದೇರ್ ವರ್ಲ್ಡ್ ವೈಡ್. ದೆನ್ ಅದರಲ್ಲಿ ಬಂದಾಗ ಚಿಲ್ಡ್ರನ್ಸ್ ಇನ್ ಆಫ್ರಿಕಾ ಅಂಡರ್ 5 ಆಲ್ಮೋಸ್ಟ್ 6 lakh ಚಿಲ್ಡ್ರನ್ಸ್ ಡೆತ್ ಆಗಿದೆ ಬಿಕಾಸ್ ಆಫ್ ದಿಸ್ ಮಲೇರಿಯಾ ಫೀವರ್. ಆಫ್ಟರ್ ಇಂಡಿಯಾದಲ್ಲಿ ಬಂದಾಗ ಗ್ಲೋಬಲ್ ಅಲ್ಲಿ ಇರುವಂತಹ ಮಲೇರಿಯಾ ಕೇಸಸ್ಗಳಲ್ಲಿ 1.4% ಆಫ್ ದಿ ಮಲೇರಿಯಾ ಕೇಸಸ್ ಎಲ್ಲಿ ನಾವು ನೋಡ್ತೀವಿ, ಇಂಡಿಯಾದಲ್ಲಿ ನೋಡ್ತೀವಿ. ಓಕೆ. ದೆನ್ ಆಫ್ಟರ್ ದಟ್ 66 ಮಲೇರಿಯಾ ಕೇಸಸ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಏನಿದೆಯೋ ಅದರಲ್ಲಿ 66% ನಾವು ಇಂಡಿಯಾದಲ್ಲಿ ನೋಡ್ತೀವಿ. ವರ್ಲ್ಡ್ ಅಲ್ಲಿ ಬಂದಾಗ 1.4%, ಸೌತ್ ಈಸ್ಟ್ ರೀಜನ್ ಅಲ್ಲಿ ಬಂದಾಗ 66%. ರಿಮೆಂಬರ್ ದಟ್. ಅಂಡ್ ಸ್ಟೇಟ್ ಸ್ಪೆಸಿಫಿಕ್ ಆಗಿ ನಾವು ಹೇಳೋದಿದ್ರೆ ಛತ್ತೀಸ್ಗಢ, ಜಾರ್ಖಂಡ್, ಒಡಿಸ್ಸಾ, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಅಂಡ್ ನಾರ್ತ್ ಈಸ್ಟ್ ಅಲ್ಲಿ ನಾವು ಮೇನ್ ಆಗಿ ಈ ಮಲೇರಿಯಾದಿಂದ ಡೆತ್ ಆಗಿರುವಂತದನ್ನ ನೋಡುವಂಥದ್ದು. ಅಂಡ್ ಮಲೇರಿಯಾ ವ್ಯಾಕ್ಸಿನ್ಸ್ಗಳಲ್ಲಿ ಬಂದಾಗ ಯು ಹ್ಯಾವ್ ಟು ರಿಮೆಂಬರ್ ದೀಸ್ 3 ವ್ಯಾಕ್ಸಿನ್ಸ್ ನೇಮ್. ಅದರಲ್ಲಿ ಒಂದು ನಮ್ಮ ಇಂಡಿಯಾ ಡೆವಲಪ್ಮೆಂಟ್ ಮಾಡಿರುವಂಥದ್ದು ಇಂಡಿಯಾಸ್ ಇಂಡಿಜಿನಿಯಸ್ ವ್ಯಾಕ್ಸಿನ್, ದಟ್ ಈಸ್ ಅಡಫ್ಲಾಕ್ಸಿ ವ್ಯಾಕ್ಸ್. ಓಕೆ, ಅಡಫ್ಲಾಕ್ಸಿ ದೆನ್ ಅದರ್ ದೆನ್ ದಿಸ್ ಒನ್ ಯಾವ್ದಿದೆಪ್ಪ ಅಂತಂದ್ರೆ RTS, ದಟ್ ಈಸ್ AS01 ಮಸ್ಕ್ವಿರಿಕ್ಸ್. ಆಫ್ಟರ್ ದಟ್ R21, ದಟ್ ಈಸ್ ಮ್ಯಾಟ್ರಿಕ್ಸ್ M ಅನ್ನುವಂಥದ್ದು ಕೂಡ ಇಲ್ಲಿ ವ್ಯಾಕ್ಸಿನೇಷನ್. ಅಟ್ಲೀಸ್ಟ್ ಇದನ್ನ ನೀವು 2-3 ಸರಿ ನಿಮ್ಮ ಎಕ್ಸಾಮ್ಗೂ ಮುಂಚೆ ನೋಡಿದ್ರೆ ಅಲ್ಲಿ ಆಪ್ಷನಲ್ ಕೊಟ್ಟಾಗ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ನೀವು ಅದನ್ನ ಐಡೆಂಟಿಫೈ ಮಾಡ್ಬೋದು. ಅದರ್ವೈಸ್ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ರಿಮೆಂಬರ್ ದೇ ವರ್ ಸ್ಪೀಕಿಂಗ್ ಅಬೌಟ್ ದಿ ವ್ಯಾಕ್ಸಿನೇಷನ್ ಓನ್ಲಿ ಇನ್ ಅ ನ್ಯೂಸ್ ಪೇಪರ್, ನಾಟ್ ಅಬೌಟ್ ದಿ ಡಿಸೀಸ್. ಡಿಸೀಸ್ನ ನೀವು ಬಂದಾಗ ನಿಮ್ಮ ಸ್ಟಾರ್ಟಿಂಗ್ ಪಾರ್ಟಲ್ಲಿ ನೀವು ಕವರ್ ಮಾಡಬೇಕು. ವ್ಯಾಕ್ಸಿನೇಷನ್ ಅಥವಾ ಅದರ್ ಥಿಂಗ್ನ ನೀವು ಬಂದಾಗ ಕರೆಂಟ್ ಅಫೇರ್ಸಲ್ಲಿ ನೀವು ಕವರ್ ಮಾಡಬೇಕಾಗುತ್ತೆ. ಓಕೆ. ಸೊ ಫಸ್ಟ್ ಒನ್ RTS ಅಥವಾ ಮೊಸ್ಕ್ಯೂರಿಕ್ಸ್, ಇದನ್ನ ಡೆವಲಪ್ಮೆಂಟ್ ಮಾಡಿರೋದು ಯಾರು? ಸೊ ದಟ್ ಈಸ್ ಡೆವಲಪರ್ ಬೈ ದ ಗ್ಲಾಸ್ಕೋಸ್ಮಿತ್ಕ್ಲೈನ್. 2021 ಅಲ್ಲಿ ಡೆವಲಪ್ಮೆಂಟ್ ಮಾಡಿರುವಂಥದ್ದು. ಇಟ್ಸ್ ಫಾರ್ ದ ಪ್ಲಾಸ್ಮೋಡಿಯಂ ಫಾಲ್ಸಿಫರಮ್. ದೆನ್ ಇದು ಪ್ರೋಟೀನ್ ಬೇಸ್ಡ್ ವ್ಯಾಕ್ಸಿನೇಷನ್ ಆಗಿದೆ. ಇದರ ಎಫಿಷಿಯನ್ಸಿ ಬಂದಾಗ 30 to 40%. ದ ಮಾಡರೇಟ್ ಲೆವೆಲ್ಗೆ ಏನು ಮಾಡುತ್ತಪ್ಪ ಅಂದರೆ ಇದು ಮಲೇರಿಯಾನ ಕ್ಯೂರ್ ಮಾಡುತ್ತೆ. ಮೇನ್ ಆಗಿ ಆಫ್ರಿಕನ್ ಕಂಟ್ರೀಸ್ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಯಾವುದಾದ್ರೂ ವ್ಯಾಕ್ಸಿನೇಷನ್ ಫಾರ್ ದ ಫಸ್ಟ್ ಟೈಮ್ ಮಲೇರಿಯಾಕ್ಕೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತಂದ್ರೆ ದಟ್ ಈಸ್ ದ ಮಸ್ಕ್ಯೂರಿಕ್ಸ್ ಅಥವಾ RSS ಅನ್ನುವಂಥದ್ದು ವ್ಯಾಕ್ಸಿನೇಷನ್. ದೆನ್ R21 ಬಂದಾಗ ಇದನ್ನ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂಡ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಡೆವಲಪ್ಮೆಂಟ್ ಮಾಡಿರುವಂಥದ್ದು 2023 ಅಲ್ಲಿ. ದಿಸ್ ಇಸ್ ಆಲ್ಸೋ ಫಾರ್ ಪ್ಲಾಸ್ಮೋಡಿಯಂ
ಫಾಲ್ಸಿಫೆರಮ್ಗೆ ಡೆವಲಪ್ಮೆಂಟ್ ಮಾಡಿರುವಂಥದ್ದು. ಆ್ಯಂಡ್ ಇಟ್ ಈಸ್ ಆಲ್ಸೋ ಪ್ರೋಟೀನ್ ಬೇಸ್ಡ್ 75% ಆಫ್ ದಿ ಎಫಿಷಿಯನ್ಸಿ ಇಲ್ಲಿ ಇರುವಂಥದ್ದು. ಓಕೆ, ದೆನ್ ವೈಡರ್ ಆಗಿ ಗ್ಲೋಬಲ್ ಯೂಸೇಷನ್ ಅಲ್ಲಿ ನಾವು ಯಾವ್ದು ನೋಡ್ತೀವಪ್ಪ ಅಂತಂದ್ರೆ ದಿಸ್ ಮ್ಯಾಟ್ರಿಕ್ಸ್ ಎಮ್ ವ್ಯಾಕ್ಸಿನೇಷನ್ ನೋಡ್ತೀವಿ ಬಿಕಾಸ್ ಆಫ್ ಇಟ್ಸ್ ಎಫಿಷಿಯನ್ಸಿ. ನಮ್ಮ ಇಂಡಿಯಾದಲ್ಲಿ ಯಾವ್ದನ್ನ ಡೆವಲಪ್ಮೆಂಟ್ ಮಾಡಿದ್ವಿ, ಇಂಡಿಜಿನಿಯಸ್ ಆಗಿ ಡೆವಲಪ್ಮೆಂಟ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ದಟ್ ಇಸ್ ದ ಅಡಾಫ್ಲಾಕ್ಸಿ ವ್ಯಾಕ್ಸಿನೇಷನ್. ಇದನ್ನ ಡೆವಲಪ್ಮೆಂಟ್ ಮಾಡೋದು ಯಾರು, ICMR, ಇಂಡಿಯನ್ ಕೌನ್ಸಿಲ್ಸ್ ಆಫ್ ಮೆಡಿಕಲ್ ರಿಸರ್ಚ್ ಅಂಡ್ ಅದರ್ ಪಾರ್ಟ್ನರ್ಸ್. 2025 ಅಲ್ಲಿ ಡೆವಲಪ್ಮೆಂಟ್ ಮಾಡಿರುವಂಥದ್ದು. ಇವಾಗ 5 ಕಂಪನೀಸ್ಗಳಿಗೆ ಏನ್ ಮಾಡಿದ್ದಾರೆ, ಫಾರ್ಮ್ಗಳನ್ನ ಲೈಸೆನ್ಸ್ ಕೊಟ್ಟಿದ್ದಾರೆ. ಯಾವ ಕಂಪನಿ ಅಂತ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ಇದನ್ನು ಕೂಡ ಪ್ಲಾಸ್ಮೋಡಿಯಂ ಫಾಲ್ಸಿಫೆರಮ್ಗೆ ಡೆವಲಪ್ಮೆಂಟ್ ಮಾಡಿರುವಂಥದ್ದು ಮೇನ್ ಆಗಿ. ಆ್ಯಂಡ್ ಇದನ್ನು ಕೂಡ ಇಟ್ ಹ್ಯಾಸ್ ದ ಗುಡ್ ಎಫಿಷಿಯನ್ಸಿ ಲೆವೆಲ್. ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕಂತ ಅನ್ಕೊಂಡಿದೀವಪ್ಪ ಅಂತಂದ್ರೆ ಇದನ್ನ ಎನ್ಹಾನ್ಸ್ ಮಾಡಬೇಕು, ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು, ವರ್ಲ್ಡ್ ವೈಡ್ ಇದ್ರೆ ಸರ್ಕ್ಯುಲೇಟ್ ಆಗಬೇಕು ಅಂತ ನೋಡ್ತಾ ಇರುವಂಥದ್ದು. ಆ್ಯಂಡ್ ಇದನ್ನ ನೋಡ್ತಾ ಇದ್ರೆ ಇಟ್ ಈಸ್ ನಾಟ್ ಅ ಪ್ರೋಟೀನ್ ಬೇಸ್ಡ್, ಇಟ್ ಈಸ್ ದ ರಿಕಂಬಿನೆಂಟ್ ಕೈಮೆರಿಕ್ ಯೂನಿಟ್ಸ್ಗಳನ್ನ ಯೂಸ್ ಮಾಡಿರುವಂಥದ್ದು. ಜೆನೆಟಿಕ್ ಎಂಜಿನಿಯರಿಂಗ್ನ ಯೂಸ್ ಮಾಡಿ ರಿಕಾಂಬಿನೆಂಟ್ ಟೆಕ್ನಾಲಜಿನ ಯೂಸ್ ಮಾಡಿ ಡೆವಲಪ್ಮೆಂಟ್ ಮಾಡಿರುವಂಥ ವ್ಯಾಕ್ಸಿನೇಷನ್. ಈ ಟರ್ಮು ಕೂಡ, ಈ ವರ್ಡು ಕೂಡ ನಿಮಗೆ ಇಂಪಾರ್ಟೆಂಟ್, ರಿಕಾಂಬಿನೆಂಟ್ ಟೆಕ್ನಾಲಜಿ, ರಿಮೆಂಬರ್ ದಿಸ್ ಒನ್ ಆಲ್ಸೋ. ಆ್ಯಂಡ್ ಎಫೆಕ್ಟಿವ್ನೆಸ್ ಬಂದಾಗ 9 months ಇದನ್ನ ರೂಮ್ ಟೆಂಪರೇಚರಲ್ಲಿ ನಾವು ಯೂಸ್ ಮಾಡ್ಬೋದು. ಓಕೆ, ಇಟ್ಸ್ ನಾಟ್ ರಿಕ್ವೈರ್ಡ್ ಲೈಕ್ ಅ ರೆಫ್ರಿಜಿರೇಟರ್ ಆರ್ ಅದರ್ ಟೆಕ್ನಾಲಜಿ ಟು ಸ್ಟೋರ್ ದ ವ್ಯಾಕ್ಸಿನೇಷನ್. ಅಂಟಿಲ್ 9 months ಆರಾಮಾಗಿ ನೀವು ರೂಮ್ ಟೆಂಪರೇಚರ್ಲಿ ಇಟ್ಟು ವ್ಯಾಕ್ಸಿನೇಷನ್ ಏನು ಮಾಡ್ಬೋದಪ್ಪ ಅಂದರೆ ಯೂಸ್ ಮಾಡಬಹುದು. ಆ್ಯಂಡ್ ಎಫಿಷಿಯನ್ಸಿ ಕೂಡ ಜಾಸ್ತಿ ಇದೆ. ಆ್ಯಂಡ್ ಈ 2 ವ್ಯಾಕ್ಸಿನೇಷನ್ ಕಂಪೇರ್ ಮಾಡಿದಾಗ ಇದರಲ್ಲಿ ಜಾಸ್ತಿ ಅಡ್ವಾಂಟೇಜ್ ಇರೋದ್ರಿಂದ ಇದನ್ನ ಏನು ಮಾಡಬೇಕು, ರೋಲ್ ಔಟ್ ಮಾಡಬೇಕು ಅಂತ ಹೇಳಿ ಇವಾಗ 5 ಕಂಪನೀಸ್ಗಳಿಗೆ ಏನು ಮಾಡಿದಪ್ಪ ಅಂದರೆ ಇಂಡಿಯನ್ ಕಂಪನಿ ಲೈಸೆನ್ಸ್ನ ಕೊಟ್ಟಿದೆ. ಯಾವ್ದಾವುದು, ಇಂಡಿಯನ್ ಇಮ್ಯುನಾಲಜಿಕಲ್ ಲಿಮಿಟೆಡ್, ಟೆಕ್ನಿವೆನ್ಷನ್ ಲೈಫ್ ಕೇರ್ ಪ್ರೈವೇಟ್ ಲಿಮಿಟೆಡ್, ಪಿನಾಕ್ ಬಯೋಟೆಕ್ ಲಿಮಿಟೆಡ್, ಬಯಾಲಜಿಕಲ್ ಲಿಮಿಟೆಡ್ ಅಂಡ್ ಝೈಡಸ್ ಲೈಫ್ ಸೈನ್ಸ್. ಇವರಿಷ್ಟಿಗೆ ಲೈಸೆನ್ಸ್ನ ಕೊಟ್ಟಿರುವಂಥದ್ದು. ಅಲಾಂಗ್ ವಿತ್ ದ ಕೊಲಾಬರೇಷನ್ ಆಫ್ ದಿ ICMR ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಲೇರಿಯಾ ರಿಸರ್ಚ್ ಆ್ಯಂಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಮ್ಯುನಾಲಜಿ ನ್ಯೂ ಡೆಲ್ಲಿ. ಇವರಿಷ್ಟು ಜನ ಕೊಲಾಬ್ರೇಷನ್ ಅಲ್ಲಿ ಇದನ್ನ ಏನ್ ಮಾಡ್ತಿದಾರಪ್ಪ ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಗೌರ್ಮೆಂಟ್ ಮೆಜರ್ಸ್ಗಳನ್ನ ನೋಡಿ ಟು ಕರ್ಬ್ ದಿ ಮಲೇರಿಯಾ. ಸೊ ಫಸ್ಟ್ ಒನ್, ಇಂಡಿಯಾಸ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಇದೆ. ಯಾವುದೆಲ್ಲವೂ ಕೂಡ ವೆಕ್ಟರ್ ಬಾರ್ನ್ ಡಿಸೀಸ್ಗಳು ಸ್ಪ್ರೆಡ್ ಆಗ್ತಿದೆಯೋ ಇಂಡಿಯಾದಲ್ಲಿ ಅದನ್ನೆಲ್ಲನೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ, ಎಸ್ಪೆಷಲಿ ದ ಮಲೇರಿಯಾ, ಡೆಂಗು, ಚಿಕನ್ ಗುನ್ಯಾ ಎಕ್ಸೆಟ್ರಾ. ಆ್ಯಂಡ್ ಇಂಡಿಯಾದಲ್ಲಿ ದೇರ್ ಈಸ್ ಅ ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ ಮಲೇರಿಯಾ ಎಲಿಮಿನೇಷನ್. ಯಾವಾಗ ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು, 2017 ಟಿಲ್ 2022 ತನಕ ಪಡೆದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇವಾಗ ನಮ್ಮ ಗೋಲ್ ಇದೆ ಎಲಿಮಿನೇಟ್ ಮಲೇರಿಯಾ ಇನ್ ಇಂಡಿಯಾ ಬೈ 2030. ಇನ್ನು 5 ವರ್ಷ ಉಳಿದಿದೆ. ಇನ್ನು 5 ವರ್ಷದಲ್ಲಿ ಮಲೇರಿಯಾ ಇಂಡಿಯಾದಿಂದ ಎಲಿಮಿನೇಟ್ ಆಗುತ್ತೆ ಇಲ್ವಾ ಅಂತ ನಾವು ವೇಟ್ ಮಾಡಿ ನೋಡ್ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಬಂದಾಗ ದೇರ್ ಆರ್ 4 ಕ್ಯಾಟಗರೀಸ್ ಆಫ್ ಸ್ಟೇಟ್ಸ್ ಆರ್ ದೇರ್. ಒಂದು ಕಂಟ್ರೋಲ್, ಪ್ರೀ ಎಲಿಮಿನೇಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಆ್ಯಂಡ್ ರಿಎಸ್ಟಾಬ್ಲಿಷ್ಮೆಂಟ್. ಈ ಥರ ಸ್ಟೇಟ್ಗಳನ್ನ ಏನು ಮಾಡ್ತಾರೆ, ಕ್ಯಾಟಗರಿ ವೈಸು ಲಿಸ್ಟ್ ಮಾಡ್ತಾ ಬರ್ತಾರೆ. ಸೊ ವೆನ್ ಎವರ್ ದೇ ಆರ್ ಎಲಿಮಿನೇಟಿಂಗ್ ದಿ ಮಲೇರಿಯಾ. ಓಕೆ, ನೆಕ್ಸ್ಟ್ ಒನ್ ಈಸ್ ನ್ಯಾಷನಲ್ ಸೆಂಟರ್ ಫಾರ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಅನ್ನುವಂಥ ಒಂದು ಅಥಾರಿಟಿ ಕೂಡ ನಮ್ಮ ಇಂಡಿಯಾದಲ್ಲಿ ಇದೆ. ಇಟ್ಸ್ ಅ ನೋಡಲ್ ಏಜೆನ್ಸಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಫ್ಯಾಮಿಲಿ ವೆಲ್ಫೇರ್. ರಿಮೆಂಬರ್ ದಿಸ್ ಒನ್ ಆಲ್ಸೋ. ಇಟ್ ವಿಲ್ ಸ್ಟ್ರೆಂಥನ್ ದಿ ಸರ್ವೇಲೆನ್ಸ್, diagnosis and capacity building related to this vector borne disease in India. These are all the government measures we are seeing. Other than that, government kuda ಏನು ಮಾಡಿದೆಪ್ಪ ಅಂದ್ರೆ indigenous vaccine ಕೂಡ ಡೆವಲಪ್ಮೆಂಟ್ ಮಾಡಿರುವಂಥದ್ದು ಇಂಡಿಯಾದಲ್ಲಿ. Okay, then we have a strategy is also to eliminate the malaria. One is that early diagnosis and a complete treatment. Second one, insecticide treated bed nets, long lasting insecticidal nets ಗಳನ್ನ ಕೊಡುವಂಥದ್ದು. Indoor residual spraying, larval source management, community participation, malaria free India by 2030. This is the strategy adopted by the Indian government. Okay, so that's all about the malaria. So based on this, one prelims question is there. Try to answer to this question. Question ಏನಪ್ಪಾ ಅಂತ ಬಂದಾಗ consider the following statement about the malaria. It is caused by the virus transmitted by the female Anopheles mosquito. Is it is caused by the virus? Check ಮಾಡಿ. Next, RTS, yes, is the first malarial vaccination approved by the WHO. ಹೌದಾ? ನೋಡಿ ಚೆಕ್ ಮಾಡಿ. India has set the target of malaria elimination by 2030. Is this statement is correct? Check ಮಾಡಿ. So based on that, there are 3 options are there. This is question number 4. So ಈ ಕ್ವಶನ್ಗೆ ನಿಮ್ಮ ಆನ್ಸರ್ ಏನಿದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಒನ್, ದ ಟ್ಯಾರಿಫ್ ಫಿಟ್ ಡೈಮಂಡ್ ಅಂಡ್ ಜ್ಯುವೆಲರಿ ಎಕ್ಸ್ಪೋರ್ಟ್. ದೆನ್ ಏನಕ್ಕೆ ಇದನ್ನು ಕೊಟ್ಟಿದ್ದಾರೆ? ವಿ ನೋ ದಟ್ ರೀಸೆಂಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಮೇನ್ ಆಗಿ ವಾಟ್ ಎವರ್ ದ ಎಕ್ಸ್ಪೋರ್ಟ್, ಜ್ಯುವೆಲರಿ ಎಕ್ಸ್ಪೋರ್ಟ್ ವಿ ಆರ್ ಡೂಯಿಂಗ್, ಮೇನ್ ಡೆಸ್ಟಿನೇಷನ್ ನಮ್ಗೆ ಯಾವ್ದಾಗಿತ್ತು? USA ಆಗಿತ್ತು. ಬಟ್ USA ಏನು ಮಾಡಿದೆ ಇವಾಗ? ಟ್ಯಾರಿಫ್ನ ಹಾಕಿದೆ. ಟೋಟಲ್ ಟ್ಯಾರಿಫ್ನ ನಾವು ನೋಡಿದ್ರೆ ಫಾರ್ ದಿ ಡೈಮಂಡ್ಸ್ ಅಂಡ್ ಜ್ಯುವೆಲರಿ, ಸೊ USA's tariff is now 30% more compared to the last one.
ಸರ್ ಇದರಿಂದ ಏನಾಗ್ತಿದೆ, ಅವರ್ ಎಕ್ಸ್ಪೋರ್ಟರ್ಸ್, ದ ಡೈಮಂಡ್ ಅಂಡ್ ಜ್ಯುವೆಲರಿ ಎಕ್ಸ್ಪೋರ್ಟರ್ಸ್ ಅವರಿಗೆ ಲಾಸ್ ಆಗ್ತಿದೆಯಾ? ಹೌದು, ಆಗ್ತಾ ಇದೆ. ನಾವು ಬೇರೆ ಡೆಸ್ಟಿನೇಷನ್ ಹುಡುಕ್ಬೇಕಾ ಈ ನಮ್ಮ ಡೈಮಂಡ್ಸ್ಗಳನ್ನ ಜ್ಯುವೆಲರೀಸ್ಗಳನ್ನ ಸ್ಪೆಂಡ್ ಮಾಡೋದಕ್ಕೆ? ಎಸ್, ಅದಕ್ಕೋಸ್ಕರ ಒಂದು ಏನಾಗ್ತಿದೆಪ್ಪ ಅಂದ್ರೆ ಎಕ್ಸಿಬಿಷನ್ ಆಗ್ತಿದೆ ಸೌದಿ ಅರೇಬಿಯಾದಲ್ಲಿ. ದ ಎಕ್ಸಿಬಿಷನ್ ನೇಮ್ ಇಸ್ ಸಾಜೆಕ್ಸ್. ಸೊ ದಿಸ್ ಸಾಜೆಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ದಟ್ ಈಸ್ ಸೌದಿ ಅರೇಬಿಯಾ ಜ್ಯುವೆಲರಿ ಎಕ್ಸ್ಪೋ 2025 ಅಲ್ಲಿ ಆಗ್ತಿರುವಂಥದ್ದು. ಅಂಡ್ ದಿಸ್ ಎಕ್ಸ್ಪೋದಲ್ಲಿ ಬಂದಾಗ ಇಟ್ ಈಸ್ B2B ಎಕ್ಸ್ಪೋ ಅಂತ ಬಂದಾಗ ಇಲ್ಲಿ ಯಾರಿರ್ತಾರಪ್ಪ ಅಂತಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಎಕ್ಸ್ಪೋರ್ಟ್ ನಡೆಯುತ್ತೆ ಇಲ್ಲಿ. ಓಕೆ, ನಾಟ್ ದ ಬಿಸ್ನೆಸ್ ಟು ಕಸ್ಟಮರ್ಸ್, ನಾಟ್ ದ ಬಿಸ್ನೆಸ್ ಟು ಗವರ್ಮೆಂಟ್ ಆರ್ ಟು ದ ಗವರ್ಮೆಂಟ್ ಟು ಬಿಸ್ನೆಸ್. ಇಟ್ ಈಸ್ ದ B2B. B2B ಅಂದ್ರೆ ಏನು? ಬಿಸ್ನೆಸ್ ಟು ಬಿಸ್ನೆಸ್ ಎಕ್ಸ್ಪೋರ್ಟ್ ನಡೆಯೋದಕ್ಕೆ ಅಗ್ರಿಮೆಂಟ್ ಆಗ್ತಾ ಇದೆ. ಇಲ್ಲಿ ನಮ್ಮ ಇಂಡಿಯಾ ಕೂಡ ಏನ್ ಮಾಡ್ತಿದೆಯಪ್ಪ ಅಂದ್ರೆ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಓಕೆ, ಸೊ ಇಲ್ಲಿ ಬಂದಾಗ 100+ ಎಕ್ಸಿಬಿಟರ್ಸ್ಗಳಿದ್ದಾರೆ, 2000+ ಬಯರ್ಸ್ಗಳಿದ್ದಾರೆ. ಅವ್ರ ಕಡೆಯಿಂದ ಏನಾಗ್ಬೋದಪ್ಪ ಅಂದ್ರೆ ಇಂಡಿಯಾಗೆ ಹೆಲ್ಪ್ ಆಗಬಹುದು. ಸೊ ದಟ್ ಈಸ್ ವೈ ದ ಇಂಡಿಯನ್ ಕಂಪನೀಸ್ ಆರ್ ಪಾರ್ಟಿಸಿಪೇಟಿಂಗ್ ಹಿಯರ್. ಸೊ ಇಂಡಿಯಾದಲ್ಲಿ ಜ್ಯುವೆಲರಿ ಎಕ್ಸ್ಪೋರ್ಟ್ನ ಬಂದಾಗ ಇಂಡಿಯಾ ಈಸ್ ದ ಲಾರ್ಜರ್ ಎಕ್ಸ್ಪೋರ್ಟರ್ ಆಫ್ ಕಟ್ ಅಂಡ್ ಪಾಲಿಶ್ ಡೈಮಂಡ್. ವರ್ಲ್ಡಲ್ಲೇ ಹೈಯೆಸ್ಟ್ ಡೈಮಂಡ್ಸ್ಗಳು ಕಟ್ ಮಾಡಿ ಪಾಲಿಶ್ ಮಾಡಿ ಯಾವ ದೇಶದಿಂದ ಸೆಂಡ್ ಮಾಡ್ತಾರೆ ಅಂದರೆ ಅದು ನಮ್ಮ ಇಂಡಿಯಾದಲ್ಲಿ. ಅದರಲ್ಲಿ ಯಾವ ಸ್ಟೇಟಲ್ಲಿ ಬಂದಾಗ ಗುಜರಾತಲ್ಲಿ, ಸೂರತ್ತಲ್ಲಿ ವೆರಿ ವೆರಿ ಫೇಮಸ್. ಆ್ಯಂಡ್ 14 out of 15 diamonds globally are cut and polished in India only. Okay, so remember this one also. And export basket ಅಲ್ಲಿ ಬಂದಾಗ ನಮ್ಮ ಇಂಡಿಯಾದಿಂದ ಏನೇನೆಲ್ಲವೂ ಕೂಡ ಜ್ಯುವೆಲರೀಸ್ಗಳು ಎಕ್ಸ್ಪೋರ್ಟ್ ಆಗ್ತಿದೆ ಅಂತಂದರೆ ಒಂದು ಡೈಮಂಡ್ಸ್, ಕಲರ್ಡ್ ಜಮ್ ಸ್ಟೋನ್ ಜ್ಯುವೆಲರೀಸ್ಗಳು, ದೆನ್ ಗೋಲ್ಡ್ ಜ್ಯುವೆಲರೀಸ್ 18 ಕ್ಯಾರೆಟ್, 21 ಕ್ಯಾರೆಟ್, 22 ಕ್ಯಾರೆಟ್, ಆಲ್ ದೀಸ್ ಥಿಂಗ್ಸ್, ಪ್ಲಾಟಿನಿಯಂ, ಲ್ಯಾಬ್ ಗ್ರೋನ್ ಡೈಮಂಡ್ಸ್ಗಳು, ಬ್ರೈಡಲ್ ಆ್ಯಂಡ್ ಗಿಫ್ಟಿಂಗ್ ಕಲೆಕ್ಷನ್, ಜ್ಯುವೆಲರಿ ಟೆಕ್ನಾಲಜೀಸ್ಗಳು ನಮ್ಮ ಇಂಡಿಯಾದಲ್ಲಿ ಬೇರೆ ದೇಶಕ್ಕೆ ಏನಾಗ್ತಿದೆ ಎಕ್ಸ್ಪೋರ್ಟ್ ಆಗ್ತಿದೆ. ಆ್ಯಂಡ್ ಇದಿಷ್ಟೂ ಕೂಡ ಏನು ಮಾಡಿದಾರಪ್ಪ ಅಂದರೆ ಈ ಸಾಜೆಕ್ಸ್ ಎಕ್ಸ್ಪೋರ್ಟಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿರುವಂಥ 2000+ ಬಯರ್ಸ್ಗಳು ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದನ್ನು ಬೈ ಮಾಡ್ಬೋದು. ಇದರಿಂದ ಏನಾಗುತ್ತಪ್ಪ ಅಂದರೆ ನಾವು US ಮೇಲೆ ಡಿಪೆಂಡೆನ್ಸಿ ಆಗೋದು ಕಡಿಮೆ ಆಗುತ್ತೆ. ಆ್ಯಂಡ್ ನಮ್ಮ ಎಕ್ಸ್ಪೋರ್ಟರ್ಸ್ಗಳು ಏನು ಮಾಡ್ತಾರಪ್ಪ ಅಂದರೆ ದೇ ವಿಲ್ ಆಲ್ಸೋ ಗೆಟ್ ಅ ಪ್ರಾಫಿಟ್. ಅದರಿಂದ ಇಂಡಿಯಾ ಕೂಡ ಹೆಲ್ಪ್ ಆಗುತ್ತಾ? ಎಸ್, ಇಟ್ ವಿಲ್ ಆಲ್ಸೋ ಹೆಲ್ಪ್ ಇಂಡಿಯಾ. ಓಕೆ, ಸೊ ಸಿ ಹಿಯರ್ ದ ಸೌದಿ ಜ್ಯುವೆಲರಿ ಮಾರ್ಕೆಟ್ ಪ್ರೊಜೆಕ್ಟೆಡ್ ಟು ಗ್ರೋ 4.56 US billion by in 2020. Then it has a potential to grow double by 2030. Then ಈ ಎಕ್ಸಿಬಿಷನ್ ಅಲ್ಲಿ ಇಂಡಿಯಾ ಪಾರ್ಟಿಸಿಪೇಟ್ ಮಾಡೋದು ಕೂಡ ಒನ್ ಆಫ್ ದಿ ಅಡ್ವಾಂಟೇಜ್. ಓಕೆ, ದೆನ್ ಇಟ್ ಈಸ್ ಡ್ರಿವನ್ ಬೈ ಹೈ ಪರ್ ಕ್ಯಾಪಿಟಾ ಇನ್ಕಮ್, ಯಂಗ್ ಆ್ಯಂಡ್ ಅ ಸ್ಪೆಂಡಿಂಗ್ ಪಾಪ್ಯುಲೇಷನ್. ಸೊ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಯೂಸ್ ಅವರ್ ಟೆಕ್ನಾಲಜಿ ಆ್ಯಂಡ್ ನಮಗೂ ಕೂಡ ಏನು ಮಾಡ್ಬೋದು ಅವರು ಹೆಲ್ಪ್ನ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಹೆಲ್ಪ್ ಇಂಡಿಯಾ ಟು ಡೈವರ್ಸ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಬಿಹೈಂಡ್ US and Europe. ಓಕೆ, ಸೊ ದಾಟ್ಸ್ ಆಲ್ ಯು ಹ್ಯಾವ್ ಟು ರಿಮೆಂಬರ್. ಸೊ ರೀಸೆಂಟ್ ನಿಮ್ಗೆ ಏನು ಕೇಳ್ಬೋದಪ್ಪ ಅಂದರೆ ರೀಸೆಂಟಾಗಿ ಸಾಜೆಕ್ಸ್ ಎಕ್ಸ್ಪೋರ್ಟ್ ಆಯಿತು. ಇಟ್ ಈಸ್ ರಿಲೇಟೆಡ್ ಟು ವಾಟ್ ಅಂತ ಕೇಳ್ಬೋದು ನಿಮಗೆ. ಸೊ ಅವಾಗ ನಿಮಗೆ ಗೊತ್ತಿರಬೇಕಾಗುತ್ತೆ. ಇಟ್ ಈಸ್ ರಿಲೇಟೆಡ್ ಟು ದ ಜ್ಯುವೆಲರಿ ಎಕ್ಸ್ಪೋರ್ಟ್ exhibition which is happened in Saudi Arabia. So that's all. Next and an important one. So there is the one dam is there in the news, that is Grand Ethiopian Renaissance Dam. Okay, Renaissance Dam. ಸೊ ಇದನ್ನು ಏನು ಮಾಡಿದಾರಪ್ಪ ಅಂದರೆ ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ ಇಥಿಯೋಪಿಯನ್ ಗವರ್ಮೆಂಟ್. ಸೊ ದಟ್ ಈಸ್ ವೈ ಇಟ್ ಈಸ್ ದೇರ್ ಇನ್ ದ ನ್ಯೂಸ್, ಬಟ್ ಇಟ್ ಈಸ್ ಅಪೋಸ್ಡ್ ಬೈ ಮೇನ್ಲಿ ಬೈ ದ ಈಜಿಪ್ಟ್. ಫಸ್ಟ್ ಇದು ನೋಡೋಣ ಈ ಡ್ಯಾಮ್ ಎಲ್ಲಿದೆ ಅಂತ ಹೇಳಿ. ಸೊ ನಿಮಗೆ ಇಥಿಯೋಪಿಯಾ ಅಂತ ಬಂದಾಗ ಅಥವಾ ಆಫ್ರಿಕಾದಲ್ಲಿ ಬಂದಾಗ ನಿಮಗೆ ಒಂದು ರಿವರ್ ನೆನಪಾಗಬೇಕು. ದ ಲಾರ್ಜೆಸ್ಟ್ ರಿವರ್ ಆಫ್ ದಿ ಆಫ್ರಿಕಾ, ದಟ್ ಈಸ್ ದ ನೈಲ್ ರಿವರ್. ಈ ನೈಲ್ ರಿವರ್ನ ನಾವು ನೋಡ್ತಾ ಬಂದರೆ ನೈಲ್ ರಿವರ್ ಮೇನ್ ಆಗಿ ಎಲ್ಲಿ ಒರಿಜಿನೇಟ್ ಆಗುತ್ತೆ? ಲೇಕ್ ವಿಕ್ಟೋರಿಯಾ ತಾಂಜೇನಿಯಾದಲ್ಲಿ ಒರಿಜಿನೇಟ್ ಆಗುತ್ತೆ. ದೆನ್ ಅಲ್ಲಿ ಒರಿಜಿನೇಟ್ ಆಗಿ ಫ್ಲೋ ಆಗ್ತಿರೋದ ನಾವು ವೈಟ್ ನೈಲ್ ಅಂತ ಕರಿತೀವಿ. ಆ್ಯಂಡ್ ಇಥಿಯೋಪಿಯಾದಲ್ಲಿ ಬಂದಾಗ ಲೇಕ್ ಟಾನಾದಿಂದ ಒಂದು ಬ್ರಾಂಚ್ ಒರಿಜಿನೇಟ್ ಆಗುತ್ತೆ, ದಟ್ ಈಸ್ ನಾವೇನಂತ ಕರಿತೀವಪ್ಪ ಅಂದರೆ ಬ್ಲೂ ಲೈನ್ ಅಂತ ಕರಿತೀವಿ. ದೆನ್ ಈ ಬ್ಲೂ ನೈಲ್ ಆಗಿರ್ಬೋದು, ವೈಟ್ ನೈಲ್ ಆಗಿರ್ಬೋದು, ಸುಡಾನ್ನ ಕ್ಯಾಪಿಟಲ್ ಖರ್ತೂಮಲ್ಲಿ ಬಂದು ಜಾಯಿನ್ ಆಗುತ್ತೆ. ಅಲ್ಲಿಂದ ಆ ರಿವರ್ ಏನಾಗಿ ನೇಲ್ ಆಗಿ ಫ್ಲೋ ಆಗ್ತಾ ಬರ್ತಿರುತ್ತೆ. ದೆನ್ ಹಾಗಿದ್ರೆ ನೇಲ್ ರಿವರ್ ಯಾವ ದೇಶಗಳಲ್ಲಿ ಫ್ಲೋ ಆಗ್ತಿದೆ ಅಂತ ನೀವು ನೋಡಿದ್ರೆ ಒಂದು ಟಾಂಜೇನಿಯಾ, ದೆನ್ ಅದಾದಮೇಲೆ ಉಗಾಂಡ, ಆಫ್ಟರ್ ದಟ್ ಸೌತ್ ಸುಡಾನ್, ಇಥಿಯೋಪಿಯಾ, ಸುಡಾನ್ ಆ್ಯಂಡ್ ಈಜಿಪ್ಟ್. ಓಕೆ, ರಿಮೆಂಬರ್ ದಿಸ್. ಅದನ್ನು ಕೂಡ ನಿಮ್ಗೆ ಏನು ಕೇಳ್ಬೋದಪ್ಪ ಅಂದರೆ ಬ್ಲೂ ಲೈನ್ ಬಗ್ಗೆ ಕೇಳ್ಬೋದು. ಬ್ಲೂ ಲೈನ್ ಬಂದು ಇಥಿಯೋಪಿಯಾದಲ್ಲಿ ಒರಿಜಿನೇಟ್ ಆಗುವಂಥದ್ದು, ಲೇಕ್ ತಾನಾ ಅಲ್ಲಿ ಒರಿಜಿನೇಟ್ ಆಗುತ್ತೆ. ದೆನ್ ಇಟ್ ವಿಲ್ ಫ್ಲೋ ಟು ಸುಡಾನ್. ದೆನ್ ಅಲ್ಲಿಂದ ಏನಾಗುತ್ತಪ್ಪ ಅಂದರೆ ನೇಲ್ ಆಗಿ ಅದು ಹರಿದು ಹೋಗಿ ಈಜಿಪ್ಟಲ್ಲಿ ಅಲೆಕ್ಸಾಂಡ್ರಿಯಾ ಪ್ಲೇಸಲ್ಲಿ ಯಾವ ಸೀಗೆ ಹೋಗಿ ಸೇರುತ್ತಪ್ಪ ಇದ್ರು? ಮೆಡಿಟೇರಿಯನ್ ಸೀಗೆ ಹೋಗಿ ಜಾಯಿನ್ ಆಗುತ್ತೆ. ಓಕೆ, ಸೊ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ನಾನು ಇಲ್ಲಿ ಬಂದಾಗ ಈ ಬ್ಲೂ ನೇಲ್ ಏನಿದೆಯೋ ಅಥವಾ ರಿವರ್ ನೇಲ್ ಏನಿದೆಯೋ ಅಲ್ಲಿ ಇಥಿಯೋಪಿಯಾದಲ್ಲಿ ಒಂದು ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಫ್ರಮ್ 2011. ಸೊ ದಟ್ ಈಸ್ GERD ಡ್ಯಾಮ್. ಓಕೆ, ಗ್ರ್ಯಾಂಡ್ ಎಥಿಯೋಪಿಯನ್ ರೆನಾissance ಡ್ಯಾಮ್. ಸೊ
Just know about this one. It's the largest hydroelectric dam projects in the Africa. It is building on the blue line. Then it is important for Ethiopia for its energy security ಆಗಿರ್ಬೋದು ಅಥವಾ ವಾಟರ್ ಸೆಕ್ಯೂರಿಟಿ ಆಗಿರ್ಬೋದು. ಆ್ಯಂಡ್ ಆಫ್ರಿಕಾದಲ್ಲೂ ಕೂಡ ಇದು ಇಂಪಾರ್ಟೆಂಟ್ ಯಾಕಂತ ಬಂದಾಗ ಇದು ಆಫ್ರಿಕಾದಲ್ಲೇ ಇಟ್ ಇಸ್ ಅ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಫ್ ದಿ ಆಫ್ರಿಕಾ. ಸೊ ದಟ್ ಈಸ್ ವೈ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಇಲ್ಲಿ ಮೇನ್ ಆಗಿ ಬಂದಾಗ ನಾವೇನು ನೋಡ್ತೀವಿ ಅಂತ ಬಂದರೆ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಸುಡಾನ್, ಈಜಿಪ್ಟ್ ಆ್ಯಂಡ್ ಇಥಿಯೋಪಿಯಾ. Ethiopia is the builder of this dam, whereas the Sudan it's in a mid stream ಅಲ್ಲಿ ಇದೆ. ಸೊ ಇಟ್ಸ್ ಲೈಕ್ ಮಿಕ್ಸ್ ಡಾಮ್, ಬೇಕಾ ಬೇಡವಾ ಅಂತಾನೆ ಇದು. ಇಟ್ ವಾಸ್ ಲೈಕ್ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ. ಬಟ್ ಈಜಿಪ್ಟ್ ಏನು ಮಾಡ್ತಿದ್ದಪ್ಪ ಅಂತಂದರೆ ಕಂಪ್ಲೀಟ್ ಆಗಿ ಇದನ್ನು ಅಪೋಸ್ ಮಾಡಿದೆ. ಯಾಕಂತಂದರೆ ಸೊ ಬಿಕಾಸ್ 97% ಆಫ್ ದ ವಾಟರ್ ಡಿಪೆಂಡೆನ್ಸಿ ಆಫ್ ಈಜಿಪ್ಟ್ ಈಸ್ ಡಿಪೆಂಡಿಂಗ್ ಆನ್ ದಿ ನೈಲ್ ರಿವರ್ ಓನ್ಲಿ. ನಾನು ಅಲ್ಲಿಗೆ ಡ್ಯಾಮ್ನ ಕಟ್ಟೋದ್ರಿಂದ ಏನಾಗುತ್ತೆ, ಈಜಿಪ್ಟಿಗೆ ವಾಟರ್ ಪ್ರಾಬ್ಲಮ್ ಆಗುತ್ತಾ? ಹೌದು. ಸೊ ದಟ್ ಈಸ್ ವೈ ದೇ ಆರ್ ಮೇನ್ಲಿ ಅಪೋಸಿಂಗ್ ದಿಸ್ ಸ್ಕೀಮ್. ಓಕೆ, ಸೊ ದ್ಯಾಟ್ಸ್ ಆಲ್. ನಿಮ್ಮ ನ್ಯೂಸಲ್ಲಿ ಬಂದಾಗ ಈ ಡ್ಯಾಮ್ ಎಲ್ಲಿದೆ, ಯಾವ ರಿವರ್ ಮೇಲಿದೆ, ಅಥವಾ ಬ್ಲೂ ನೈಲ್ ಎಲ್ಲಿಂದ ಒರಿಜಿನೇಟ್ ಆಗುತ್ತೆ, ವೈಟ್ ನೈಲ್ ಎಲ್ಲಿಂದ ಒರಿಜಿನೇಟ್ ಆಗುತ್ತೆ, ಆಲ್ ದೀಸ್ ಥಿಂಗ್ಸ್ ದೇ ಮೇ ಆಸ್ಕ್ ಯು. ಸೊ ದಟ್ ಈಸ್ ವೈ ಯು ಶುಡ್ ನೋ ಇಟ್. ಓಕೆ, ಸೊ ಇಷ್ಟು ಆರ್ಟಿಕಲ್ನ ನೀವು ಏನು ಮಾಡಬೇಕಿತ್ತು, ಇವತ್ತಿನ ನ್ಯೂಸ್ ಪೇಪರಲ್ಲಿ ಕವರ್ ಅಪ್ ಮಾಡಬೇಕಿತ್ತು. ಕವರ್ ಮಾಡಿದ್ದಾರೆ, ಎಸ್ ಯು ಡಿಡ್ ಇಟ್. ಸೊ ಫಾರ್ ದಟ್ ಕಂಗ್ರ್ಯಾಚುಲೇಷನ್. ಓಕೆ, ಇದೇ ಥರ ನಮ್ಮ NCG ಇನ್ಸ್ಟಿಟ್ಯೂಟಲ್ಲಿ ಪ್ರತಿದಿನವೂ ಕೂಡ ಕರೆಂಟ್ ಅಫೇರ್ಸ್ ಕ್ಲಾಸಸ್ ನಡೀತಾ ಇರುತ್ತೆ. ಆದಷ್ಟು ಕೂಡ ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಎಲ್ಲರಿಗೂ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕ್ಲಾಸಸ್ ಹೇಗೆ ಅನಿಸ್ತಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮಗೆ ಏನೇ ಡೌಟ್ಸ್ ಇದ್ರೂ ಸಹ ಕೇಳ್ಬೋದು. ಆ್ಯಂಡ್ ಕ್ವಶನ್ಸ್ಗಳಿಗೆ ಆಪ್ಷನ್ಸು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಮರಿಬೇಡಿ. ಓಕೆ, ಸೊ ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನಲ್ಲಿ UPSC, KPSC, SSC, ಬ್ಯಾಂಕಿಂಗ್ ದೆನ್ ಇವಾಗ ಎಕ್ಸ್ಕ್ಲೂಸಿವ್ ಆಗಿ PSI ಮತ್ತು ಕಾನ್ಸ್ಟೇಬಲ್ ಕೋರ್ಸಸ್ಗಳು ಅವೈಲಬಲ್ ಇದೆ. ಎರಡರೂ ಕೂಡ ಇಂಟ್ರೆಸ್ಟ್ ಇದ್ದೀರಾ, ಅವರೆಲ್ಲರೂ ಕೂಡ ಈ ಕೋರ್ಸಸ್ಗಳನ್ನ ತಗೋಬೋದು. ಅಥವಾ ಒಂದು ಸರಿ ಬಂದು ಡೆಮೋ ಕ್ಲಾಸ್ ಕೂತು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕೋರ್ಸಸ್ ಇದೆ, ಯಾವ ಥರ ಇಲ್ಲಿ ಸ್ಟ್ರಕ್ಚರ್ ಆಗಿದೆ ಅನ್ನೋದೆಲ್ಲವೂ ಕೂಡ. ಸೊ ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಫಾರ್ ಯುವರ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೆ. ದೆನ್ ಇದೇ ಥರ ಪ್ರತಿದಿನ ಕೂಡ ನಾವು ನ್ಯೂಸ್ ಪೇಪರ್ ಅನಾಲಿಸಿಸ್ನ ಮಾಡ್ತಾ ಇರ್ತೀವಿ. ಪುನಃ ನಾಳೆ ಹೊಸ ಎಡಿಟೋರಿಯಲ್ ಆ್ಯಂಡ್ ಆರ್ಟಿಕಲ್ಸ್ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಸಹ ಬಾಯ್ ಬಾಯ್, ಟೇಕ್